ಮೋದಿ ಅವರಿಗೆ ತುಂಬಾ ಜನ ಹಿಂದಿಂದ ಬೈತಾರೆ, ಮೋದಿ ಅವರು ವಾಪಸ್ ಉತ್ತರ ಕೊಡೋದಿಲ್ಲ. ಈಗ ಅಭಿಮನ್ಯು ನಾನು ಒಂದನೇ ಮಾಡಿದ್ರೆ 40 ವರ್ಷ ತನಕ ಅಭಿಮನ್ಯು ಮಾಡ್ಬೋದಾ? ಹೌದು. ಆಮೇಲೆ ನಮ್ಮ ಅಭಿಮನ್ಯು ಯಾರು ನೋಡೋದಿಲ್ಲ, ಬೇರೆಡ್ರು ಮಾಡಿದಿಲ್ಲ ಅಂತಲ್ಲ. ಒಳಗೆ ಸೇರಿದರೆ ಗುಂಡು ಅಂತ ಒಂದು ಪದ್ಯ ಬಂತು. ಒಂದ್ಸಲ ಏನೋ ಒಂದು ರಗಳೆ ಆಗಿದೆ ಸರಿ ನೆನಪಿಲ್ಲ, ಆಗಿದೆ. ಕಡೆಗೆ ಅದನ್ನ ಅಭಿಮಾನಿಗಳೆಲ್ಲ ಅದು ಬೇಡ ಅಂತೇಳಿ ಅದನ್ನ ವಿರೋಧಿಸಿದ್ರಿಂದ ಆ ಪದ್ಯ ಬಿಟ್ಬಿಟ್ರು. ನಾವು ಆಡಿದ ಮಾತೆ ಬಂಗಾರವಾಗಿ ಅದಕ್ಕೆ ನಮ್ ಬೆಲೆ ಕೊಡ್ತದೆ. ಆ ಮಾತಿಗೆ ಒಂದೊಂದು ಸಂದರ್ಭದಲ್ಲಿ ಮಾತನಾಡಿದ ಪರಿಸ್ಥಿತಿಯಲ್ಲಿ ನಾವು ಮೌನವಾದ್ರೆ ಮೌನವಾಗಬೇಕು. ಆ ಮೌನವು ನಮಗೆ ಅದು ವಜ್ರವಾಗಿ ಪರಿಣಮಿಸ್ತದೆ. ವಿಶ್ವನಾಥ್ರೆ, ನಿಮ್ಮ ಬಗ್ಗೆ ಒಂದು ದೊಡ್ಡ ಗಂಭೀರ ಆರೋಪ ಇದೆ. ಅದು ನಮ್ ಕೆಲವೆಲ್ಲ ಅಂದ್ರೆ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಪರಿಸ್ಥಿತಿ ನನಗನ್ಸೋದು ಸರ್, ಈಗ ಎಲ್ಲವೂ ಅವ್ರು ಮಾಡಿದ್ರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಕೆಲವೊಂದು ಪ್ರಕರಣದಲ್ಲಿ ನಾನು ಹೆಸರು ಬೇಡ ಯಾರದಂತ, ಅದು ಒಂದು ಸಣ್ಣ ನೋವಿದೆ ನನಗೆ. ಏನು ಕೇಳಿದ್ರೆ ಏನು, ಈಗ ನಾವು ಅನಿವಾರ್ಯ ಕಾರಣದಿಂದ ದೊಡ್ಡ ವೇಷಗಳು ಮಾಡ್ತೇವೆ. ಆ ದೊಡ್ಡ ವೇಷಗಳು ಮಾಡಿದಾಗ ಜನ ಕೆಲವರು ಟೀಕೆ ಮಾಡ್ತಾರೆ. ಕೇಳಿದ್ರೆ ಅದು ನಾವು ಮಾಡುದಲ್ಲ, ಅವ ಅದನ್ನ ಮಾಡಬಾರ್ದು, ಅವ ಅದನ್ನ ಮಾಡುದು ಸರಿಯಲ್ಲ, ಅವನ ಪ್ರಾಯ ಅಲ್ಲ. ಆದ್ರೆ ಜನಗಳು ನಮ್ಮನ್ನ ವೈಯಕ್ತಿಕವಾಗಿ ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ರಾಘವೇಂದ್ರ ಆಚಾರ್ಯ ಫೋನ್ ಮಾಡ್ರು ಜನ್ಸನ್ ಭಾಗವತರು. ಕಾಯಬೇಕಿ ತರಳರಯ್ಯ. ಯಾಕೆ ಗೊತ್ತುಂಟ? ಪ್ರಪಂಚದಲ್ಲಿ ಯಕ್ಷ ಕೇಳಿದ ಪ್ರಶ್ನೆಗೆ ಯಾವುದೇ ಒಂದು ಆಯಾಸವಿಲ್ಲದೆ ಉತ್ತರವನ್ನ ಕೊಟ್ಟಂತ ಧರ್ಮರಾಯನ ಕಾಯ ಪ್ರಪಂಚಕ್ಕೆ ಬೇಕು ಭೀಷ್ಮಾಚಾರ್ಯರೇ. ಅವರೆಲ್ಲರೂ ಅತ್ತರು ಸತ್ತರು, ಅವರ ಪಾಲಿನ ಕಣ್ಣೀರನ್ನು ಒರೆಸುವವರು ಯಾರು ಇಲ್ಲಮ್ಮ. ಯಾಕೇಳು? ಅವರೆಲ್ಲರೂ ಸತ್ತದಾದರೂ ಪಾಂಡವರ ವಂಶದ ಗೌರವವನ್ನು ಉಳಿಸುವುದಕ್ಕಾಗಿ. ಪಾಂಡವರಲ್ಲಿ ಒಬ್ಬರಾದಂತ ನಿನ್ನ ಮಗ ಅಭಿಮನ್ಯು ಹೋಗ್ತಾನಂತಾದ್ರೆ ಸಾವಿನ ಭೀತಿಯನ್ನಮ್ಮ. ಭಯಪಡಬೇಡ ತಾಯಿ. ಇಂದು ಸಮರ ಮಂಡಲದಲ್ಲಿ ವಿರೋಧಿಗಳ ಮುಂಭಾಗದಲ್ಲಿ ಸಮರವನ್ನು ಕೊಡ್ತೇನಮ್ಮ. ಕಾಳಗದ ಕರದಲ್ಲಿ ನಿನ್ನ ಮಗ ಅಭಿಮನ್ಯು ಗೆದ್ದನಂತಾದ್ರೆ ನಮ್ಮವರೆಲ್ಲರನ್ನ ಕರೆಯಮ್ಮ. ನನ್ನ ಮಗ ಅಭಿಮನ್ಯು ಗೆದ್ದಿದ್ದಾನೆ, ಬನ್ನಿ ಬನ್ನಿ ವಿಜಯೋತ್ಸವವನ್ನು ಆಚರಿಸೋಣ ಎನ್ನುವ ಹಾಗೆ ಹೇಳಮ್ಮ. ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ತಾಯಿ. ಅದಲ್ಲದೆ ಎಲ್ಲಿಯಾದ್ರೂ ನಿನ್ನ ಎಣಿಕೆಯ ಪ್ರಕಾರ ರಣಕ್ಷೇತ್ರದಲ್ಲಿ ನಾನು ಸತ್ತೇನೆ ಮಾತೆಯಾದಂತ ನೀನ ಮಗನಿಗಾಗಿ 1 ನಿಮಿಷದ ಶೋಕಾಚರಣೆಯನ್ನು ಆಚರಿಸಿದ್ರೆ ಒಬ್ಬ ಸಮರ್ಥ ವೀರ ಯೋಧನಾಗಿ, ವೀರ ಅಭಿಮನ್ಯುವಾಗಿ ವೀರ ಸ್ವರ್ಗವನ್ನ ಸೇರ್ತೇನಮ್ಮ. ಯಾವ ಕಾರಣಕ್ಕೂ ಮುಂದಿಟ್ಟ ಅಡಿಯನ್ನ ಹಿಂದಿಡಲಾರೆ. ಕುರುಕ್ಷೇತ್ರ ಸಮರಾಂಗಣದಲ್ಲಿ ಬಬರ ನಡೆಯುತ್ತದೆ, ಅವರ ಮಾದರ ಹರಣ ಮೊದಲಾಗಿ ಬೆವರತ್ತ ಹೆಣ್ಣು ಅವ ಗಳಿಸಿದರ ವಾಸ್ತವನ ಒತ್ತಡವು ಗೆಣಿಸುವೆನು ಭಾರತವನ ಜವನ ಜವ ಗೆಡಿಸುವೆ. ಸಾಕಿ ನವರಿವರಿ ಯಾಕೆ ಅರ್ಜುನನ ಮಾತವನ್ನು ಮುನಿದ ರಾಘವ ಗೆಲುವಿನಂಚದೆ. ವಿಕ್ರಮದ ವಿಷ್ಣುಲಿಂಗದಂತೆ ಕರಲಿಯ ವನವನ್ನು ಹೊಕ್ಕಂತ ಮತದಾನಗಳು ಬಾಳೆ ಗಿಡವನ್ನು ಪುಡಿಗೆಯುವ ತದ್ರೀತಿಯಲ್ಲಿ ಕೌರವ ಕೋಟೆಯನ್ನು ಹೊಕ್ಕು ಕೌರವಾದಿಗಳನ್ನ ಮಾಡಿ ಬರ್ತೇನೆ. ಬೇಕಾದದ್ದು ನಿನ್ನ ಆಶೀರ್ವಾದ ನನಗೆ ಹರಸಿಗಳು ಅಮ್ಮ, ನನ್ನನ್ನ ಆಶೀರ್ವಾದ ಮಾಡಮ್ಮ. ನಮಸ್ಕಾರ, ಜನಪ್ರತಿನಿಧಿಯ ರಂಗಸ್ಥಳ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಇವತ್ತು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಇರುವವರು ಕಲಾವಿದನಾಗಿ ಮೆರೆದು ಬೇರೆ ಬೇರೆ ಮೇಳಗಳಲ್ಲಿ, ಬೇರೆ ಬೇರೆ ಆಯೋಜನೆಯ ಸಂದರ್ಭಗಳಲ್ಲಿ ಅತಿಥಿ ಕಲಾವಿದನಾಗಿ ತನ್ನ ಹೆಚ್ಚುಗಾರಿಕೆಯನ್ನು ತೋರಿಸಿದಂತಹ ಪ್ರಬುದ್ಧ ಪ್ರಸಿದ್ಧ ಯಕ್ಷಗಾನ ಕಲಾವಿದರು ವಿಶ್ವನಾಥ್ ಹೆನ್ನಬೈಲ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೇನೆ. ನಿಮ್ ಜೊತೆ ಮಾತಾಡೋದು ತುಂಬಾ ಖುಷಿ ಆಗ್ತಾ ಇದೆ. ನಮಗೂ ಅಷ್ಟೇ. ಒಬ್ಬ ವ್ಯಕ್ತಿ ಸಾಧಕ ಅಂತ ಗುರುತಿಸಿಕೊಂಡ ಮೇಲೆ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಹೌದು. ಆ ಸಾಧನೆ ಹೇಗೆ ಮಾಡಿದ್ದಾನೆ ಅಂತ. ಸಾಧನೆ ಆಗುವಲ್ಲಿಗೆ ಅಥವಾ ಸಾಧಕ ಆಗುವಲ್ಲಿಗೆ ಯಾವ ರೀತಿಯ ಪ್ರಯತ್ನಗಳನ್ನೆಲ್ಲವೂ ಕೂಡ ಮಾಡಿದ್ದಾನೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ಕುತೂಹಲ ಇರುತ್ತೆ, ಗೊತ್ತಿರೋದಿಲ್ಲ ಕೂಡ. ನಿಮ್ಮ ಪ್ರಾಥಮಿಕ ಹೆಜ್ಜೆಗಳು ಯಕ್ಷಗಾನಕ್ಕೆ ನೀವು ಹೇಗೆ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಹೇಳೋದಾದ್ರೆ. ಖಂಡಿತವಾಗಿ ಹೇಳ್ತೇನೆ. ನಾನು ಸಣ್ಣವನಿರುವಾಗ ನಮ್ಮ ಅಮ್ಮನ ತಮ್ಮ ನಮ್ಮ ಅಮ್ಮನ ಮನೆ ಹಾಜಿರಿ, ಅಲ್ಲಿ ಕಾಳಿಂಗ ನೋಡ್ರಿ ಕ್ಯಾಸೆಟ್ ಗಳನ್ನೆಲ್ಲ ಟೇಪ್ ಅಲ್ಲಿ ಹಾಕ್ತಾ ಇದ್ರು. ಆವಾಗಿಂದ ನನಗೆ ಯಕ್ಷಗಾನ ತುಂಬಾ ಇಷ್ಟ. ಅವ್ರ ಮನೆಗೆ ಹೋದ್ರೆ ಅವನಿಗೂ ಯಕ್ಷಗಾನ ತುಂಬಾ ಇಷ್ಟ ಆಗಿತ್ತು, ನಮ್ಮ ಮಾವನಿಗೆ. ಅದನ್ನ ಕೇಳ್ತಾ ಮತ್ತೆ ಈ ಊರ್ ಕಡೆ ಯಕ್ಷಗಾನಗೂ ಜಾಸ್ತಿ, ಇವಾಗ ಬಹಳ ಕಡಿಮೆ.
ಆವಾಗೆಲ್ಲ ತುಂಬಾ ಯಕ್ಷಗಾನ ನಾವು ಇಲ್ಲಿಂದ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇತ್ತ ಅಮ್ಮ ಅಪ್ಪನ ಜೊತೆಗೆ. ಬಹುಶಃ ಕಾಲಿಂಗನವರಿಗೆ ಪ್ರಭಾವಕ್ಕೆ ಒಳಗಾಗದೆ ಇರೋರು ಯಾರು ಇಲ್ವೇ? ಯಾರು ಇಲ್ಲ. ಈವಾಗಿನ ಯುವಕರು ಸಹ ಅವ್ರ ಪದ್ಯಗಳನ್ನ ಈಗ ಯಾವ ಯಕ್ಷಗಾನ ಅಂತ ಬಂದ್ರು ಅದು ಕಾಳಿಂಗನವ್ರದ್ದೇ ಹೇಳುದೇ. ಈ ಪದ್ಯ ನೌಡ್ರು ಅಷ್ಟು ಚಂದ ಹೇಳ್ತಾ ಇದ್ರು, ನೌಡ್ರು ಹಾಗೆ ಹೇಳ್ತಿದ್ರು ಅಂತಲೇ ಬರುದು. ಯಾರೇ ಪದ್ಯ ಹೇಳಿ ಅದು ಬರುದಂತ ಹಾಗೇನೆ. ನಾನು ನೌಡ್ರ ಪದ್ಯನ ತುಂಬಾ ಅವ್ರ ಆ ಪದ್ಯನ ಕೇಳ್ತಾ ಯಕ್ಷಗಾನದ ಬಗ್ಗೆ ಸ್ವಲ್ಪ ಆಸಕ್ತಿ ಹುಟ್ಟಿತ್ತು ನಮ್ಗೆ. ಈ ಮೊದಲು ನಮ್ಮ ಮನೆಯಲ್ಲಿ ಬಾವಿ ಇರ್ಲಿಲ್ಲ, ಸ್ವಲ್ಪ ದೂರ ಆಗಿತ್ತು. ನೀರು ತರ್ಲಿಕ್ಕೆ ಹೋದಾಗ ನಾವು ಕೊಡಪನ ಹಿಡ್ಕೊಂಡು ಪದ್ಯ ಹೇಳ್ತಾ ಹೋಗುದು ನಾನು ಮತ್ತೆ ಅಣ್ಣ. ಮತ್ತೊಂದು ಸಣ್ಣ ಅಭ್ಯಾಸ, ಡೆತ್ ಆದ ದಿನೇಶ್ ಹೆನ್ನಬೈಲ್ ಅಂತ ನಮ್ಮ ಪಕ್ಕದ ಮನೆಯಲ್ಲಿ ಕೆಳಗಡೆ. ನನಗಿಂತ ಮೊದ್ಲು ಮೇಳಕ್ಕೆ ಹೋದವನು. ನಾವು ಮೇಳಕ್ಕೆ ಹೋಗ್ಬೇಕಿದ್ರ ಮೊದ್ಲು ಈ ದನಗಳನ್ನೆಲ್ಲ ಕಾಯ್ದಕ್ಕೆ ಹೋದಾಗ ನಾವೇ ಒಂದು ಏನೆಲ್ಲ ಬಟ್ಟೆ ಇರುತ್ತಲ್ಲ ಕಟ್ಕೊಂಡು ಕುಣಿಯುವುದು ಅದನ್ನೆಲ್ಲ ಮಾಡ್ತಾ ಇತ್ತು. ನನ್ನ ಮಕ್ಕಳ ಆಟಿಕೆಯಲ್ಲಿ ನನ್ನ ಅಣ್ಣನಿಗೆ ಸಣ್ಣ ಅಭ್ಯಾಸ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೋಲ್ಗಳೆಲ್ಲ ಕತ್ತರಿಸಿ ಅದಕ್ಕೆಲ್ಲ ವೇಷಭೂಷಣ ಮಾಡಿ ಅವನೇ ಬೇಕಂತ ಗೊಂಬೆ ಕುಣಿಸ್ತಾ ಇದ್ದ. ಅವನಿಗೆ ಯಕ್ಷಗಾನದ ಹುಚ್ಚ. ಈಗ ಅವನು ಯಕ್ಷಗಾನದಲ್ಲಿಲ್ಲ. ನಮ್ಗೆ ಅದು ಆಸಕ್ತಿ ಆಗಿ ಅವನು 7ನೇ ಕ್ಲಾಸಿಗೆ ಶಾಲೆ ಬಿಟ್ಟು, ದಿನೇಶ್ ಅನ್ನೋ ಶಾಲೆ ಬಿಟ್ಟು ಹೆನ್ನಬೇಲ್ ಸಂಜೀವ್ ಶೆಟ್ಟರ್ ಹತ್ರ ಯಕ್ಷಗಾನ ಅಭ್ಯಾಸ ಮಾಡ್ದ. ನಾನು ಅವ ಅಭ್ಯಾಸ ಮಾಡ್ಕೊಂಡು ಬಂದದ್ ಕೇಳಿದೆ, ಇವತ್ತು ಎಂತ ಹೇಳಿಕೊಟ್ರು ನನಗೆ ಹೇಳಿಕೊಡು ಅಂತ ಹೇಳಿ. ಅವನ ಶಾಲೆಗೆ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ, ಅದು ಕಲಿತಾ ಇದ್ದೆ. ಆಮೇಲೆ 8ನೇ ಕ್ಲಾಸ್ ಅರ್ಧಕ್ಕೆ, ಜೂನ್ ಇಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 1 ತನಕ ಶಾಲೆಗೆ ಹೋದೆ. ಆಮೇಲೆ ನಾವು ಸ್ವಲ್ಪ ಪುಂಡಾಟಿಕೆ ಜಾಸ್ತಿ ನಮ್ಮದು. ಬೇಡ ಓದು ಬೇಡ ಯಕ್ಷಗಾನಕ್ಕೆ ಬಂದ್ಬಿಡು ಅದೇನೆ. ಈ ಶಾಲೆಯಲ್ಲೂ ಟೀಚರ್ ಯಾವ್ದು ಪ್ರೇಡಿಗೆ ಬಾರ್ದಿದ್ರೆ ನಾವು ಯಕ್ಷಗಾನನೇ ಕೊಂಡಿದ್ವಿ. ಅದೆಂತದ್ದು ಹಿಂಗ ಸಣ್ಣ ಸಣ್ಣ ಗಲಾಟೆಯಾಗಿ ಟೀಚರ್ ಕಂಪ್ಲೇಂಟ್ ಆಯ್ತು. ಅವ್ರು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರು. ಅಷ್ಟೊತ್ತಿಗೆ ಶನಿವಾರ 12:30 ಮನೆಗೆ ಅರ್ಧ ರಾಜ್ಯ ಎಲ್ಲ ಬೆಲ್ ಕೊಡ್ತಾರ. ಬೆಲ್ ಕೊಟ್ಟ ತಕ್ಷಣ ಅವ್ರ ಕೈಯಿಂದ ತರ್ಸ್ಕೊಂಡು ಓಡಿ ಬಂದು ನಮ್ಮ ಮನೆಗೆ ಬಂದಾಗ ನಮ್ಮ ಮನೇಲಿ ಯಾರು ಇರ್ಲಿಲ್ಲ. ಅಂದ್ರೆ ಬಿಲ್ಲವ ಸಂಘದ ಮೀಟಿಂಗ್ ಇದ್ದಿತ್ತು ಸಿದ್ದಾಪುರದಲ್ಲಿ. ಕೆಲವರೆಲ್ಲ ಮೀಟಿಂಗ್ ಹೋಗಿದ್ರು. ಅಮ್ಮ ಭಾಷೆಯಲ್ಲಿ ಹೊರಗಡೆ ಹೋಗಿದ್ಲು. ತಂಗಿಯವ್ರು ಯಾರು ಇರ್ಲಿಲ್ಲ. ನಾನೆಂತ ಮಾಡಿದೆ, ಸೋಮವಾರ ಶಾಲೆಗೆ ಹೋದ್ರೆ ಟೀಚರ್ ಮಾತಾಡಿತಾರಲ್ಲ, ಅದು ಮತ್ತೆ ಯಕ್ಷಗಾನದ ಬಗ್ಗೆ ತುಂಬಾ ಆಸಕ್ತಿ ಇದ್ದಿತ್ತು. ಎಂತಾದ್ರು ಆಗ್ಲಿ ಅಂತ ಒಂದ್ ಸಣ್ಣ ಚೀಟಿ ಬರ್ದಿಟ್ಟೆ. ಏನಂತ? ನಾನು ಯಕ್ಷಗಾನಕ್ಕೆ ಹೋಗ್ತಿದ್ದೀನಿ, ನನ್ನನ್ನು ಯಾರು ಹುಡುಕಬೇಡಿ ಅಂತ ಬರ್ದೆ. ಆ ಚೀಟಿನ ಬರ್ದೆ ಅಂತ ಮಾಡಿದಿಲ್ಲ. ನಮ್ಮ ಮನೇಲಿ ಒಂದು ರೇಡಿಯೋ ಇದ್ದಿತ್ತು. ಆ ರೇಡಿಯೋ ಹಿಂದ್ಗಡೆ ಕವರ್ ಅಲ್ಲಿ ಇಟ್ಟೆ. ಕವರ್ ಅಲ್ಲಿ ಇಟ್ಟೆ. ನಾನು ಸಿದ್ದಾಪುರ ಹೋದೆ. ನಾನು ಯಕ್ಷಗಾನ ಹೋಗ್ಬೇಕಂತಲೇ ಹೋದದ್ದು. ಆದ್ರೂ ಕರ್ಕೊಂಡು ಹೋಗೋರು ಯಾರಿಲ್ಲಲ್ಲ. ಸಿದ್ದಾಪುರಲ್ಲಿ ಅವ್ರ ಮೂರ್ತಿ ಭಟ್ರದ ಒಂದು ಹೋಟ್ಲ್ ಇದೆ, ಕೃಷ್ಣ ಭವನ್ ಅಂತೇಳಿ. ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೆ. 4:30-5 ಗಂಟೆ ಆಯ್ತು. ಸಂಚಾಲಕರು ನಾರಾಯಣ ಶೆಟ್ಟರ್ ಅಂತ ಇದ್ರು, ಕಮಲಶಿಲೆ ಮೇಳ ಹೊಳೆಕೋಣ. ಅಂದ್ರೆ ಅವ್ರು 25 ವರ್ಷ ಯಜಮಾನಿಕೆ ಮಾಡಿದ್ರು ಮೇಳದ್ದು. ಕಮಲಶಿಲೆ ಮೇಳಕ್ಕೆ ಅವರು ಸಂಚಾಲಕರಾಗಿದ್ದರು. ಅವರಿಗೆ ನಾನು ಏಪ್ರಿಲ್ ರಜೆಲೆಲ್ಲ ಮೇಳದ್ರ ಜೊತೆಗೆ ಇರ್ತಾ ಇದ್ದೆ. ನಮ್ಮ ಅಪ್ಪಯ್ಯ ಅವರೆಲ್ಲ ಅವರಿಗೆ ಒಳ್ಳೆ ಫ್ರೆಂಡ್ಸ್. ಎಲ್ಲಿ ಹೋಗ್ತಾ ಕೇಳಿದ್ರು, ನಾನು ಹೋಟ್ಲಿಗೆ ಹೋಗ್ತಾ ಇದ್ದೆ. ಹೋಟ್ಲಿಗೆ ಅಂತ ಹೋಗುತ್ತೆ, ಮೇಳಕ್ ಬಾ ಜೀಪ್ ಹತ್ತ ಅಂತ ಹೇಳಿದ್ರು. ಜೀಪ್ ಇತ್ತು, ನಮ್ಗವ್ರಷ್ಟು ಹೇಳಿದ್ರು ಸಾಕಿತ್ತು. ಜೀಪ್ ಹತ್ತಿ ಕೂತ್ಕೊಂಡೆ. ಕರ್ಕೊಂಡೋದ್ರು ಬರೆಗುಂಡಿ ಶ್ರೀನಿವಾಸ್ ಚಾತ್ರ ಮನೆ ಆಟ. ಅದನ್ನ ಕರ್ಕೊಂಡೋದ್ರು. 1-2 ದಿನ ನಮ್ಗೆ ಏನು ಗೊತ್ತಿಲ್ಲ, ಏನು ಅಭ್ಯಾಸ ಸಾಂಪ್ರದಾಯಿಕವಾಗಿ ಏನು ಕಲ್ತಿರ್ಲಿಲ್ಲ, ಏನು ಗೊತ್ತಿಲ್ಲ. ಅವ 1-2 ದಿನ ನೀನು ಅವನಿಗೆ ಸಂಜೀವ್ ಶೆಟ್ಟರ್ ಹೇಳಿಕೊಟ್ಟದ್ದು ಹೀಗಂತ ಹೇಳಿದಷ್ಟೇ. ಅದು ನಮ್ಗೆ ಕಲಿಯುವಷ್ಟು ಗೊತ್ತಿಲ್ಲ. ಆ ಪ್ರೌಢಿಮೆ ಇದ್ದಿರ್ಲಿಲ್ಲ. 2 ದಿನ ಹಾರ್ಮೋನಿಯಂ ಬಿಡಿಸಿದ್ರು ಅವ್ರು ನನಗೆ. ಹಾರ್ಮೋನಿಯಂ 3ನೇ ದಿನ ಇದು ಅಷ್ಟ್ರೊಳಗೆ 2 ದಿನ ನಮ್ಮನೆಲ್ಲ ಹುಡುಕಿ ಆಯ್ತು, ನಾನು ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. 3ನೇ ದಿವಸ ಹೆನ್ನಬೈಲೆಲ್ಲ ಆಟ. ಇಲ್ಲಿ ಚಂದ್ರಶೆಟ್ಟರ ಮನೆ ಅಂತ ಇದೆ, ಅವ್ರ ದೇವಸ್ಥಾನದ ಜೊತೆ ಮುಕ್ತೇಶ್ವರ. ಆ ದಿನ ಕಡೆ ಗೊತ್ತಾಯ್ತು, ನಮ್ಮ ಅಪ್ಪನಿಗೆಲ್ಲ ಬಂದು ಅಲ್ಲಿ ಜನಾರ್ದನ ಗುಡಿಗಾರ ಹತ್ರ ಇವ ಮತ್ ನಿಮ್ ಜೊತೆಗೆ ಮೇಳಕ್ ಬರ್ತೇನೆ ಅಂತ ಹೇಳ್ತಾರೆ, ಏನೆಲ್ಲ ಬೇಕು ಹೇಳಿ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಕಡೆಗೆ ಅವ್ರು ಗೆಜ್ಜೆ ಬೆಡ್ ಸೀಟ್ ಅದೆಲ್ಲ ಹೇಳಿದ್ರು, ಎಲ್ಲ ತಂದು ಕೊಟ್ರು. ಅಲ್ಲಿ ನಂಗೆ ಫಸ್ಟ್ ವೇಷ ಮಾಡಿದೆ. ಏನು ಅಭ್ಯಾಸನೇ ಮಾಡ್ಲಿಲ್ಲ. ನಿತಿನ್ ಅಂತ ಇದ್ದ, ಅವ್ನು ನನಗಿಂತ ಮೊದ್ಲೇ ಮೇಳಕ್ ಹೋಗಿದ್ದ, ನಿತಿನ್ ಶೆಟ್ಟರ್ ಸಿದ್ದಾಪುರ. ಅವ ಕುಣಿಯೋದು ನೋಡ್ಕೊಂಡು ನಾನು ಕುಣಿತಾ ಇದ್ದೆ. ಅಂದ್ರೆ ಅಷ್ಟೇ. ಅವ್ನು ನೋಡುದು, ಅವ ಕೆಲವು ಸಾರಿ ಅಂತ ಕೇಳಿದ್ರೆ ಅವನು ಕುಣಿದು ನಿತ್ರು ನಾವು ಕುಣಿದು ನಿಲ್ಸುದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅದ್ರ ಲಯನ್ನೇ ಗೊತ್ತಿಲ್ಲಲ್ಲ. ಇಲ್ಲ ಅವ ಶುರು ಮಾಡಕ್ಕಿದ್ರು ಮೊದ್ಲು ನಾವು ಶುರು ಮಾಡಿದ್ರೆ ನನಗೆ ಒಂದು 3 ತಿಂಗಳು 4 ತಿಂಗಳು ಅದೇ ಕಷ್ಟ ಆಯ್ತು. ಅಂದ್ರೆ ಆದ್ರೂ ನಂಗೆ ಇಷ್ಟ ಇದ್ದದ್ರಿಂದ ಕಷ್ಟ ಅನ್ಸ್ಲಿಲ್ಲ. ತಪ್ಪ ಸರಿ ಮಾಡಿ ಕಲಿಬೇಕು, ನಾಳೆ ಆದ್ರೂ ಸರಿ ಮಾಡ್ತೇನೆ ಅಂತೇಳಿ 3 ತಿಂಗಳಾದ್ಮೇಲೆ ಕೆರಾಡಿ ವಿಶ್ವನಾಥ್ ಅಂತ ಇದ್ರು ಕುಳ್ಳಂಬಳ್ಳಿ, ಅವ್ರಿಗೆ ನಮ್ಮ ಮೇಳದಲ್ಲಿ ಹಾಸ್ಯ ಮಾಡ್ತಾ ಇದ್ರು. ಅವ್ರು ಎಂಟ್ರಿ ಕೊಟ್ರು, ನಮ್ಮ ಮೇಳಕ್ಕೆ ಬಂದ್ರು. ಯಾವ್ದಕ್ಕೆ ವೇಷ ಮಾಡ್ತೇನೆ ಅಂತ ಬಂದ್ರು. ಅವಾಗ ನಾನ್ ಸ್ವಲ್ಪ ಉದ್ದ ಇದ್ನಲ್ಲ, ಅದಕ್ಕೆ ನಾರಾಯಣ ಶೆಟ್ಟಿ ಹೇಳಿದ್ರು, ನೀನು ಒಡ್ಡಲ್ಗದ ವೇಷ ಮಾಡು, ನಿತಿನ್ ಮತ್ತವರು ಬಾಲಗೋಪಾಲ ಮಾಡ್ಲಿ ಅಂತ ಹೇಳಿದ್ರು. ಆವತ್ತಿಂದ ಒಡ್ಡಲ್ಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. 2 ವರ್ಷ ಒಡ್ಡಲ್ಗದ ವೇಷ ಮಾಡಿದೆ. ಒಂದು ದಿನ ಗದಾ ಯುದ್ಧ ಪ್ರಸಂಗ, 2ನೇ ಪ್ರಸಂಗ ಗದಾ ಯುದ್ಧ, ಮೊದ್ಲೇನೋ ಪ್ರಸಂಗ ಇತ್ತು ನೆನಪಿಲ್ಲ, 3ನೇ ಪ್ರಸಂಗ ರೇಣುಕ ಮಹಾತ್ಮೆ. ನನಗೇನಾಯ್ತು, ಹಗಲಿ ನಿದ್ದೆ ಮಾಡ್ಲಿಲ್ಲ, ನಾನು ಮನೆಗೆ ಬಂದು ಹೋಗಿದೆ. ಗದಾ ಯುದ್ಧಕ್ಕೆ ಒಂದು ಪ್ರೇತ ಬರುತ್ತು, ಈಗ ತಗೊಳ್ಳುದಿಲ್ಲ ಸನ್ನಿವೇಶ, ಕೌರವ ಹೋಗುವಲ್ಲಿಗೆ ಪ್ರೇತ ಹಾಕಿಟ್ಟಿದ್ರೆ ನಾನೆಂತ ಡ್ರೆಸ್ ಹಾಕೊಂಡು ಹೋದೆ.
ಹೋದವನಿಗೆ ಒಂದ್ 5 ನಿಮಿಷ ಟೈಮ್ ಉಂಟಲ್ಲಿ ಪ್ರೇತ ಹೋಗ್ಲಿಕ್ಕೆ. ರಂಗಸ್ಥಳದಿಂದ ಮಲ್ಕೊಂಡೆ, ಎಚ್ಚರ ಆಗ್ಲಿಲ್ಲ. ಸನ್ನಿವೇಶಕ್ಕೆ ಪ್ರೇತನೇ ಹೋಗ್ಲಿಲ್ಲ, ಸುಮ್ನೆ ಬಂದೆ. ಒಂದ್ ಸ್ವಲ್ಪ ಬೈದ್ರೆ ಆರ್ಗೋಡವ್ರನ್ನ ಸುಮ್ಮನೆ ಅದೇ ಆದ್ರು. ಕಡೆ ಮತ್ತೆ ರೇಣುಕ ಮತ್ತೆಲ್ಲ ಮಕ್ಕಳು ಬರುತ್ತ, 4 ಜನ ಮಕ್ಕಳು ಆ ವೇಷ ಹಾಕಿದ್ರು, ಜಮದಗ್ನಿ ಮಕ್ಕಳು. ಅದು ಎಂತ ಮಾಡಿದೆ ನಾನು, ಅದು ನನಗೆ ಮಲ್ಕಡವನಿಗೆ ಹೆಚ್ಚಾಗ್ಲಿಲ್ಲ. ಈ ನಮ್ ಆವಾಗಲೇ ಅಂತ ಕೇಳಿದ್ರೆ ಎಬ್ಸುವುದಿಲ್ಲ, ಒಬ್ರದೊಬ್ರು ಬೈಸ್ಕೊಂಡ್ಲಿ ಅಂತ ಸುಮ್ನೆ ಇರುದು, ಅವನಿಗೆ ಬೈದ್ರೆ ಬೈಲಿ ಅಂತ. ಈಗೆಲ್ಲ ಆಗಿಲ್ಲ, ಈಗ ಒಬ್ರದೊಬ್ರು ಹೇಳ್ಕೊಂಡು ಎಬ್ಸ್ಕೊಳ್ತೇಲ್ಲ. ಎಬ್ಬಿಸ್ಲಿಲ್ಲ. ನಂಗೆ ನಿದ್ದೆ ಬಂದಾಗ ಯಾರು ಗೋಡವ್ರು ಎಂತ ಮಾಡಿದ್ರು, ನಂಗೆ ಜೂರ್ ನಿದ್ದೆ ಬಂದು ಒಂದ್ ಹೊಡೆದ್ರು ಅವ್ರು. ನಮ್ಮ ಸುಮ್ನೆ ಅಲ್ಲೇ ಮಲ್ಕೊಂಡೆ, ಹೊಡೆದ್ರ ಅಂತ ಬೇಜಾರದಲ್ಲೇ ಮಲ್ಕೊಂಡೆ. ಕಡೆಗೆ ಅವರೇ ಬಂದು ಸಮಾಧಾನ ಮಾಡಿದ್ರು ನನ್ನ. ಆದ್ರೂ ಮನ್ಸಿಗೆ ಹೇಳಿಲ್ಲ. ಮರುದಿನ ಬಂದು ನೋಡುವಾಗ ಸಿದ್ದಾಪುರ ಬಸ್ ಸ್ಟಾಪ್ ಅಲ್ಲಿ ಸೌಕರ್ಯ ಮೇಳದ ಒಂದು ವಾಲ್ ಪೋಸ್ಟ್ ಹಾಕಿದ್ರು. ಅದ್ರಲ್ಲಿ ಕೋಡಿ ಅವ್ರ ನಂಬರ್ ಇತ್ತು. ಕೋಡಿ ಅವ್ರಿಗೆ ಕಾಲ್ ಮಾಡಿದ್ರು, ನಾನು ಕಮಲೇಶ್ವರ ಮೇಳ ಬಿಡ್ತಾ ಇದ್ದೆ, ನಾನು ನಿಮ್ ಮೇಳಕ್ ಬರ್ತಾ ಇದ್ದೆ ಅಂತ ಹೇಳಿ. ಅವ್ರ ಎಂತ ಮಾಡಿದ್ರೆ, ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು, ಅಂಪಾರ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿದ್ರು. ಅಂಪಾರ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲಿ ಹೋದಾಗ ಅಗ್ರಿಮೆಂಟ್ ಸೌಕರ್ಯ ಮೇಳಕ್ಕೆ ಸ್ತ್ರೀ ವೇಷಕ್ಕೆ ಅಂತ ಆಯ್ತು. ಪೀಠಿಕ ಸ್ತ್ರೀ ವೇಷಕ್ಕೆ ಜನ ಎಲ್ಲ ಸ್ತ್ರೀ ವೇಷ ಮಾಡ್ಬೇಕಂತ ಆಯ್ತು. ಅಡ್ಡಿಲ್ಲ ಅಂತ ಅಗ್ರಿಮೆಂಟ್ ಮಾಡಿದೆ ಸೌಕರ್ಯ ಮೇಳಕ್ಕೆ. ಕಡೆ ಮಳೆಗಾಲದಲ್ಲಿ ಫೋನ್ ಮಾಡಿದ್ರು ನನಗೆ, ಇಲ್ಲ ಸಾಲಿಗ್ರಾಮ ಮೇಳಕ್ಕೆ ನೀನು ಹೋಗುವ ಅಂತ ಹೇಳಿದ್ರು. ನನಗೊಂದ್ ಯಕ್ಷಗಾನದ ಒಂದ್ ಸ್ವಲ್ಪ ನಂಗೆ ಟರ್ನಿಂಗ್ ಪಾಯಿಂಟ್ ಅದೇ, ಅಂದ್ರೆ ಡೇರೆ ಮೇಳಕ್ಕೆ ಹೋಗೋ ಅವಕಾಶ ಸಿಕ್ಕಿತ್ತು. ಅದು ಗೊತ್ತಾದ ತಕ್ಷಣ ನಂಗೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಕಿಶನ್ ಹೆಗಡೆ ಅವತ್ತು ಎಂತ ಕೇಳಿದ್ರೆ ಸ್ವಲ್ಪ ಪವರ್ಫುಲ್ ಆಗಿದ್ರು. ಅಂದ್ರೆ ಕಲಾವಿದರಿಗೆ ಅಂದ್ರೆ ಭಯ ಹುಟ್ಟಿಸ್ತಿದ್ರು ಅಂತೆಲ್ಲ ಹೆದರ್ತಿದ್ರು ಎಲ್ರು. ನಾನು ಸ್ವಲ್ಪ ಪುಂಡಟಿಕೆ ಮಾಡೋದು ಜಾಸ್ತಿ. ನೀನ್ ಅಲ್ಲಿ 1 ತಿಂಗಳನ್ನು ತಿರುಗಾಟ ಮಾಡುವುದಿಲ್ಲ ಹಾಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ತೊಂದ್ರೆ ನಾನು ಹೋದೆ. ಆದ್ರೆ ಯಜಮಾನ್ರು ನನಗೆ 1 ದಿನನೂ ಒಂದು ಮಾತು ಹೇಳಿಲ್ಲ. ಕಿಶನ್ ಹೆಗಡೆ ಅವರು ಏನು ಹೇಳಿಲ್ಲ, ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಆ 4 ವರ್ಷದಲ್ಲಿ ನಾನು 1 ವರ್ಷ ಬಾಲಗೋಪಾಲ ಮಾಡಿದೆ ಅಲ್ಲಿ. ಅದು ಹೇಗೆ ಕೇಳಿದ್ರೆ ಡೈಲಿ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು ಬಾಲಗೋಪಾಲ ಮಾಡಿದಕ್ಕೆ. ಅದು ಮಾಡಿ ಸಣ್ಣ ಸಣ್ಣ ವೇಷ ಮಾಡ್ತಾ ಇದ್ದೆ. 1-2 ವರ್ಷ ಆದ್ಮೇಲೆ ಕಣ್ಣಿ ಭಟ್ರಿಗೆ ಏನೋ ಚೌಕಿಯಿಂದ ಹೊರಗೆ ಮಲಗಿದಾಗ ಅಂತ ಕಚ್ಚಿದ್ದು, ಕೈ ದಪ್ಪ ಆಯ್ತು. ಕಣ್ಣಿ ಭಟ್ರು ವೇಷ ಮಾಡುದಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜರ್ಗೆ ಫೋನ್ ಮಾಡಿ, ಇಲ್ಲ ನಾನು ವೇಷ ಮಾಡುದಿಲ್ಲ ಅಂತ. ಯಾರು ವೇಷ ಮಾಡುವವರಿಲ್ಲ. ಆ ವೇಷ ನನಗೆ ಹಾಕಿದ್ರು, ಕಣ್ಣಿ ಭಟ್ರು ಮಾಡುವಂತ ವೇಷ ನನಗೆ ಹಾಕಿದ್ರು. ಆ ವೇಷ ಮಾಡಿದೆ. ಆ ವೇಷದಲ್ಲಿ ನಾನು ಸ್ವಲ್ಪ ಪಾಸ್ ಆದೆ. ನನಗೊಂದು ಅಭ್ಯಾಸ ಅಂತ ಕೇಳಿದ್ರೆ, ನಾನು ವೇಷ ನೋಡುದು, ನನ್ನ ವೇಷ ಮುಗಿದ ತಕ್ಷಣ ಲೈಟಿಂಗ್ ಪೆಟ್ಟಿಗೆ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಂಡು ಯಾರ್ಯಾರು ಹೆಂಗ ಮಾಡ್ತಾರೆ ಅಂತ ನೋಡುದು. ನನಗೆ ಆವಾಗ ಒಳ್ಳೆ ಸೆಟ್ ಸಿಕ್ಕಿತ್ತು ಸಾಲಿಗ್ರಾಮದಲ್ಲಿ. ಯಾಜಿ ಅವರು, ಉಪ್ಪುಂದ ನಾಗೇಂದ್ರಣ್ಣ, ಹುಡುಗೋಡು ಚಂದ್ರಾಸಣ್ಣ, ಯಲಗೊಪ್ಪರು, ಶಶಿಕಾಂತ್ ಶೆಟ್ರು, ಕಣ್ಣಿಮನಿಯವರು, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಹಕ್ಲಾಡಿಯವರು, ಹಳ್ಳಾಡಿಯವರು, ಕ್ಯಾದಿಗೆ, ನರಸಿಂಹಗಾಂವ್ಕರ್, ಮಂಕಿ, ಒಳ್ಳೊಳ್ಳೆ ದೊಡ್ಡ ಕಲಾವಿದ ಸಿಕ್ಕಿದ್ರು. ಹೆರಂಜಲ ಗೋಪಾಲ ಗಾಣಿಗರು, ಆಮೇಲೆ ರಾಘವೇಂದ್ರ ಮೇಯರು, ಚಂಡೆಗೆ ಶಿವಣ್ಣ ಮತ್ತೆ ಪ್ರಮೋದ್ ಹೆಗಡೆ ಯಲ್ಲಾಪುರ ಅಂತ, ಮದ್ದಲೆಗೆ ನಾಗರಾಜ್ ಭಂಡಾರ, ಪರಮೇಶ್ವರ್ ಭಂಡಾರ. ದೊಡ್ಡ ಸೆಟ್ ಸಿಕ್ಕಿತ್ತು. ಅಂದ್ರೆ ಅವ್ರು ಹೇಗೆ ಕುಣಿತಾರ ಅಂತ ನೋಡುದು ಡೈಲಿ ಹೋಗಿ. ವಿಶ್ವಣ್ಣ ಮಂಕಿಯವರ ಪ್ರವೇಶ ಅವಧಿ ಒಂದು 4 ಗಂಟೆ ಆಗ್ತಿತ್ತು ಅವ್ರ ಪ್ರವೇಶ ಆಗುವಾಗ. ರೆಡಿಯಲ್ಲಿ ಕೂತ್ಕೊಂಡು, ಅಂದ್ರೆ ಅವ್ರು ಬೇರೆ ಬೇರೆ ಕುಣಿತಾ ಇರ್ತಾರಲ್ಲ ದಿನ, ಖುಷಿ ಆಗೋದು ನೋಡಿ. ಅದನ್ನೆಲ್ಲ ಕುಣಿದ ಅಭ್ಯಾಸ ಮಾಡಿದೆ. ಕಣ್ಣಿಯವ್ರ ವೇಷ ಬಂದಾಗ ನಾನು ಅದನ್ನ ಅದೇ ರೀತಿ ಎಲ್ಲ ಕುಣಿಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ಕಣ್ಣಿಯವ್ರ ತರ ಕುಣಿಲಿಕ್ಕೆ ಬರೋದಿಲ್ಲ, ಅಂದ್ರೆ ವಿಶ್ವಣ್ಣೆಲ್ಲ ಕುಣಿತಾರೆ, ನೋಡದ್ ನೆನಪಿತ್ತಲ್ಲ ಹೆಜ್ಜೆಗಳೆಲ್ಲ. ಆ ವೇಷದಲ್ಲಿ ಪಾಸ್ ಆದೆ. ಅದಾದ್ಮೇಲೆ ಮತ್ತೊಂದು ವರ್ಷದಲ್ಲಿ ಒಂದಿನ ಯಾಜಿಯವ್ರು ಸಿದ್ದಾಪುರಕ್ಕೆ ಬರ್ಲಿಲ್ಲ. ಯಾಜಿಯವ್ರ ವೇಷ ನನಗ್ ಬಂತು, ಅದನ್ನ ಮಾಡಿದೆ. ಈಶ್ವರಿ ಪರಮೇಶ್ವರಿಯಲ್ಲಿ ನಾನು ಹೋಗಕ್ಕಿಂತ 2 ವರ್ಷ ಮೊದಲು ಈಶ್ವರಿ ಪರಮೇಶ್ವರಿ ಪ್ರಸಂಗ ಇದ್ದಿತ್ತು. ಅವಾಗ ಯಾಜಿಯವರು ಅಪೂರ್ವ ಮಾಡ್ತಿದ್ರು, 2ನೇ ಅಪೂರ್ವ. ಫಸ್ಟ್ ಅಪೂರ್ವ ಬೇರೆಯವ್ರು ಮಾಡ್ತಾ ಇದ್ರು. ಒಂದಿನ ಅವ್ರು ಬರೋದು ತಡ ಆಯ್ತು. ನಾನು ಫಸ್ಟ್ ಅಪೂರ್ವ ಆದಾಗ ಮ್ಯಾನೇಜರ್ ಫೋನ್ ಬಂತು, ವಿಶ್ವನಾಥ್ನ ಹತ್ರ ಸ್ವಲ್ಪ ಆ ಅಪೂರ್ವ ಮುಂದುವರಿಸ್ಲಿಕ್ಕೆ ಹೇಳಿ ಅಂತೇಳಿ. ಅದು ಒಂದು ನಂಗೆ ಅವಕಾಶ ಸಿಕ್ಕಿತ್ತು, ಸ್ವಲ್ಪ ಮುಂದುವರಿಸಿದೆ. ಆಗ ಮತ್ತೆ ಧೈರ್ಯ ಬಂತ. ಮೃತ್ಯು ಸಿಂಹಾಸನ ಯಾವ್ದೋ ಒಂದು ಪ್ರಸಂಗದಲ್ಲಿ ಸರಿ ನೆನಪಿಲ್ಲ, ಹಳ್ಳಡಿ ಅವ್ರ ರಜೆ, ಹಳ್ಳಡಿ ಅವ್ರ ವೇಷ ಹಾಕಿದ್ದಾರೆ. ಮಾಡಿದ್ದೆ ಅದನ್ನು ನನ್ನ ಕಡೆಗೆ ಎಂತ ಮಾಡ್ಲಿಕ್ಕಿಲ್ಲ, ಅದನ್ನ ಮಾಡಿದೆ. ಹಳ್ಳಡಿ ವೇಷ ಮಾಡಿದೆ ನಾನು. ನಂಗೆ ವೇಷ ಯಾವ್ದು ಕೊಟ್ಟು ನಾವು ಅಷ್ಟು ನಮ್ಗೆ ಧೈರ್ಯ ಜಾಸ್ತಿ ಇತ್ತು. ಇನ್ನೊಬ್ಬ ಹತ್ರ ಕೇಳ್ತಿದ್ದೆ. ಮತ್ತೆ ನಮ್ಮ ವೇಷ ಮುಗಿದ ತಕ್ಷಣ ಆಟ ನೋಡುದು, ವಿಷಮ ಸಮರಂಗ ಪ್ರಸಂಗ ಆದ್ರೆ ಯಾಜಿಯವ್ರ ಜೊತೆಗೆ ನಾವು ಓಡುದು. ಅಂದ್ರೆ ಯಾಜಿಯವರು ಸಿದ್ದಕಟ್ಟೆಯವರದ್ದು ಕೊನೆಯ ಸನ್ನಿವೇಶದ ಕೃಷ್ಣ ನೋಡಕ್ಕೆ ತುಂಬಾ ಇಷ್ಟ ಅವರಿಗೆ. ಅವ್ರು ಬಲರಾಮ ಮುಗಿಸಿ ಬಂದವರು ಬೇಗ ಡ್ರೆಸ್ ಚೇಂಜ್ ಮಾಡಿ ಎದುರುಗಡೆ ಹೋಗಿ ಕೂತ್ಕೊಳ್ತಿದ್ರು. ನಾವು ಅವ್ರ ಜೊತೆಗೆ ಎದುರುಗಡೆ ಕೂತ್ಕೊಂಡು ವೇಷ ನೋಡು. ಹಾಗೆ ನೋಡ್ತಾ ನಮ್ಗೆ 1-2 ಸರಿ ನೋಡಿದ್ರೆ ಮತ್ತೆ ನೆನಪಿರುತ್ತದು. ಈಗ ನೀವು 1-2 ಸರಿ ವೇಷ ಮಾಡಿ ನಾನು ನೋಡಿದ್ರೆ ಅದೇ ರೀತಿ ನಾನು ಮಾಡ್ತೇವೆ, ಹಂಗೆ ಹೇಳುತ್ತೆ, ಹಂಗೆ ಮಾಡ್ತೆ. ಅದು ಒಂದೊಂದೊಂದೊಂದು ವೇಷ ಮಾಡ್ತಾ 4 ವರ್ಷ ತಿರುಗಾಟ ಮಾಡಿದೆ. ಒಳ್ಳೆ ತಿರುಗಾಟ ಇತ್ತು. ಅಲ್ಲಿ ಮ್ಯಾನೇಜರು NG ಹೆಗಡೆ ಅವರು ಅಂತ ಇದ್ರು, ಅವ್ರು ಒಳ್ಳೆ ಸಪೋರ್ಟ್ ಮಾಡಿದ್ರು ನನಗೆ. ಕಮಲಶಿಲೆ ಮಾಡೋದಲ್ಲಿ ನಾರಾಯಣ ಶೆಟ್ರು ನನಗೆ. ನಾರಾಯಣ ಶೆಟ್ರು ಅಂತ ಹೇಳಿದಾಗ ನನಗೆ ನೆನಪು ಬಂತು ನಿಮ್ಮ ಬಗ್ಗೆ. ನಾನು ಒಬ್ರು ಸುಕುಮಾರ್ ಶೆಟ್ರ ಹತ್ರ ಮಾತಾಡ್ತಾ ಬರ್ತಾ ಇರ್ಬೇಕಾದ್ರೆ, ವೇದಿಕೆ ವಿಶ್ವನಾಥನಿಗೆ ಕಮಲಶೀಲ ಮೇಳ ಕೊಟ್ಟಿರ್ಬೋದು, ಆದ್ರೆ ಅವಕಾಶಗಳನ್ನು ಕೊಟ್ಟದ್ದು ನಾರಾಯಣ್ ಶೆಟ್ರು ಅಂತ ಖಂಡಿತವಾಗಿ ಹೌದು. ನಾನು ಸಣ್ಣದಿರುವಾಗ ನನಗೆ ಆರ್ಗಡ ಮೋಹನ್ ದಾಶಿಣಿ ಅವರು ಇದ್ರಲ್ಲ, ಅವರು ಯಕ್ಷಗಾನಕ್ಕೊಂದು ದೊಡ್ಡ ಕೊಡುಗೆ. ಅಂದ್ರೆ ಎಲ್ಲಾ ಕಲಾವಿದರಿಗೂ ನಾವು ನಿದ್ದೆ ಕಂಡು ಲೆಪ್ಸಿ ಗುರುಗಳ ಎಂತ ಅಂತ ಹೇಳಿದ್ರೆ ಎಲ್ಲ ಹೇಳ್ಕೊಡ್ತಿದ್ರು.
ಆದ್ರೆ ಹೇಳಿಕೊಟ್ಟು ನಾವು ರಂಗಸ್ಥಳಕ್ಕೆ ಹೋಗಿ ಬರುತ್ತಾರೆ, ರಂಗಸ್ಥಳ ಹಿಂದೆ ನಿಂತ್ಕೊಳ್ತಿದ್ರು. ಹೇಳಿಕೊಟ್ಟದ್ ಹೇಳದೇ ಇದ್ರೆ ಬೈತ್ರ ಹೊಡಿತ್ರ ಎರಡು ಮಾಡ್ತಿದ್ರು ಅವ್ರು. ಅಂದ್ರೆ ನಮ್ಮ ಒಳ್ಳೇದಕ್ಕೆ ಮಾಡ್ತಿರೋದು. ನಮ್ಮನ್ನ ತುಂಬಾ ತಿದ್ದಿದವ್ರು ಅವರು. ಸಾಲಿಗ್ರಾಮದಲ್ಲಿ ನಾಗೇಂದ್ರಣ್ಣ, ಶಶಿಕಾಂತರು, ಆಮೇಲೆ ಯಾಜಿ ಅವರು, ಯಲ್ಲಗೊಪ್ಪದವರು, ಕಣ್ಣಿಯವರು, ಸಿದ್ದಕಟ್ಟಿಯವರು, ಆಮೇಲೆ ಗೋಪಾಲಣ್ಣ ಹೆರಂಜಲ್ ಭಾಗವತ, ಅವರೆಲ್ಲರೂ ನನ್ನ ತುಂಬಾ ತಿದ್ದಿದ್ರು. ಹೀಗಾಗಿ ಒಂದೊಂದೇ ಅವಕಾಶಗಳು ಬಂತು. ನಾವು ವೇಷದಲ್ಲೆಲ್ಲ ನಾ ಮಾಡಿದ ಎಲ್ಲಾ ವೇಷಗಳಲ್ಲೂ ನೀವು ಸಕ್ಸಸ್ ಆದ್ರಿ. ಅದೇ ಒಬ್ರು ಯಕ್ಷಗಾನದ ಅಭಿಮಾನಿಗಳಿಗೆ, ನಮ್ಮ ವೈಯಕ್ತಿಕ ಅಭಿಮಾನಿಗಳು ನಾವು ಹೇಗ್ ಮಾಡಿದ್ರು ಸರಿ ಅಂತ ಒಪ್ತಾರೆ. ಹೌದು ಕೆಲವರು ವೈಯಕ್ತಿಕ ಅಭಿಮಾನಿಗಳು ವಿಶ್ವಣ್ಣ ಅದೊಂದು ಸ್ವಲ್ಪ ಹೀಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಚಂದ, ಅದು ಅವ್ರು ಹೀಗೆ ಮಾಡ್ತಿದ್ರೆ ನಂಗೆ ತುಂಬಾ ಸಹಾಯ ಕೊಟ್ಟವ್ರು ಇದ್ದಾರೆ, ಹೀಗೆ ಮಾಡ್ಬೇಕು ನಿರ್ದೇಶನ ಮಾಡಿದವರು ಇದ್ದಾರೆ. ಯಕ್ಷಗಾನದ ಎಲ್ಲಾ ಅಭಿಮಾನಿಗಳು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವುದು ನೀವು ವೇಷ ಮಾಡಿದ ಹಾಳಾಗಿದೆ ಅಂತ ಹೇಳಿದವ್ರು ಹೀಗಾಗಿದೆ, ಇನ್ನು ಬೆಳೀತಾ ಇರಿ, ತುಂಬಾ ಸಪೋರ್ಟ್ ಮಾಡಿದ್ರು. ವಿಶ್ವನಾಥ್ರೆ, ನಿಮ್ಮ ಬಗ್ಗೆ ಒಂದು ದೊಡ್ಡ ಗಂಭೀರ ಆರೋಪ ಇದೆ. ಏನ್ ಹೇಳಿ? ಏನಂತ ಕೇಳಿದ್ರಲ್ಲ, ಹೇಳ್ತೇನೆ. ತುಂಬಾ ಮಾತಾಡ್ತೀರಂತೆ ನೀವು ರಂಗಸ್ಥಳದಲ್ಲಿ. ದೊಡ್ಡ ಸಮಸ್ಯೆ ಗೊತ್ತದೆ ಎಂತ ಕೇಳಿದ್ರೆ, ನಮಗೆ ಓದುವ ಅಭ್ಯಾಸ ಅದು ಹೇಗೆ ಕೇಳಿದ್ರೆ, ಎದುರುಗಡೆ ಇದ್ದವರು ನೇರ ಕತೆ ಹೋಗ್ತದೆ. ಅವ್ರು ಕೆಲವಾಗ ಎಂತ ಮಾಡ್ತಾ ಹೇಳಿದ್ರೆ, ನಮ್ಗೆ ಏನಾದ್ರು ಟಾಂಟ್ ಕೊಟ್ಟು ಮಾತಾಡೋದಿಲ್ಲ, ಆ ರೀತಿ ಮಾತ್ರ ನಾವು ವಾಪಸ್ ಕೇಳುದೇ. ಅದು ನನ್ನ ಬಗ್ಗೆ ಯಾಕಾಗತ್ತೆ ಕೇಳಿದ್ರೆ, ಈಗ ನಾನೀಗ ನೀವು ನಮ್ಮಿಂದ ಹಿರಿಯ ಕಲಾವಿದರಾದಾಗ ನಾನೀಗ ನಿಮ್ ಜೊತೆಗೆ ನಿಮಗಿಂತ ಸಣ್ಣ ಕಲಾವಿದ ಅನ್ಕೊಂಡು, ಈಗ ರಾಮ ರಾವಣ ಅಂದ್ರೆ ವಾಲಿ ಸುಗ್ರೀವ, ಈಗ ವಾಲಿ ಒಬ್ಬ ಪ್ರಬುದ್ಧ ಕಲಾವಿದರು ಮಾಡಿರ್ತಾರೆ, ಕಥೆ ಪ್ರಬುದ್ಧರು ಮಾಡುವಂತ ವೇಷ. ಈಗ ನಾವು ಸುಗ್ರೀವ ಮಾಡಿದಾಗ ಆ ಎದುರಾಳಿ ವೇಷಧಾರಿಗಳಿಗೆ ನಾವು ವಾಲಿಗೆ ಸುಗ್ರೀವ ಉತ್ತರ ಕೊಡೋದು, ಅದಕ್ಕೋಸ್ಕರ ನಾವು ಸುಗ್ರೀವನಾಗಿಯೇ ಉತ್ತರ ಕೊಡ್ತೇವೆ ಅಲ್ಲಿ. ಹೌದು. ಆದ್ರೆ ಅಭಿಮಾನಿಗಳು ದೊಡ್ಡ ಕಲಾವಿದ ಇವರು, ಅವರಿಗೆ ಗೌರವ ಕೊಡುದಿಲ್ಲ ರಂಗಸ್ಥಳದಲ್ಲಿ. ಪಾತ್ರವೇ ಹಾಗೆ ಅಲ್ಲ, ಅದನ್ನ ಜನ ಅಂದ್ರೆ ಅಪ್ಪಟ ಯಕ್ಷಗಾನದ ಅಭಿಮಾನಿಗಳು ಒಪ್ತಾರೆ ಅದನ್ನ. ಯಾಕೆ ಹೇಳಿದ್ರೆ ಅವರು ವಾಲಿ ಸುಗ್ರೀವರಾಗಿಯೇ ಕಾಣ್ತಾರೆ. ಹೌದು, ಎರಡೂ ಪಾತ್ರಗಳು ಅಹಂಕಾರವನ್ನೇ ತೋರಿಸುವುದೇಯ ಎಂತ ಮಾಡಿದ್ರು. ಈಗ ಮೊದಲು ಸುಗ್ರೀವ ಎಷ್ಟೇ ಭಯಪಟ್ರು, ರಾಮ ಬಂದಾಗ ಸುಗ್ರೀವನಿಗೂ ಧೈರ್ಯ ಬರುತ್ತಾನೆ. ಯಾಕಂದ್ರೆ ಹಿಂದ್ಗಡೆಯಿಂದ ರಾಮನ ಸಹಾಯ ಇದೆ ಅಂತಲೇ ನಾವು ವಾಲಿಗೆ ಮಾತನಾಡುದು ಅಲ್ವಾ. ಅದಕ್ಕೂ ಜನ ಹೇಗೆ ಹೇಳಿದ್ರೆ, ಇಲ್ಲ ಅವ್ರು ಹಿರಿಯ ಕಲಾವಿದರಿಗೆ ಗೌರವ ಕೊಡ್ತಾ ಇಲ್ಲ ರಂಗದಲ್ಲಿ. ಹೊರಗಡೆ ಬಂದಾಗ ನಾನು ಸಣ್ಣ ಬಾಲಗೋಪಾಲ ಮಾಡೋ ಸಣ್ಣ ಕಲಾವಿದರಿಗೂ ನೀವಂತಲೇ ಕರೆದವ್, ನೀನಂತ ಕರೆದವ್. ನನ್ನ ಸಮಕಾಲದ ಅತಿ ಆತ್ಮೀಯರಿಗೆ ಮಾತ್ರ ನಾವು ನೀನು ಅಂತ ಮಾತಾಡ್ಕೊಳ್ತೇವೆ, ಮತ್ತೆ ಎಲ್ರಿಗೂ ನೀವಂತಲೇ ಕರೆದವ್ರು. ನಾವ್ ಎಂತ ದೊಡ್ಡ ಕಲಾವಿದರಾದ್ರೂ ಅವ್ರ ಕಾಲಿ ಬಿದ್ದು ನಮಸ್ಕಾರ ಮಾಡುವನ್ನ. ಆ ರಂಗಕ್ಕೆ ಹೋದಾಗ ನಾವು ದೊಡ್ಡ ಕಲಾವಿದ್ರ ಅಂತ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ವಾಲಿ ಸುಗ್ರೀವ ರಾಮ ರಾವಣ ಆಗ್ಬೇಕು, ಕಾರ್ತಿವೀರ ರಾವಣ ಆಗ್ಬೇಕು, ಮತ್ತೆ ಹೆಣ್ಣ ಬಯಲ್ ಆಗುದಿಲ್ಲ. ಅದನ್ನು ಜನ ಯೋಚನೆ ಮಾಡುದಿಲ್ಲ. ಒಮ್ಮೆ ಅದು ಬೇಸರ ಆಗತ್ತೆ. ನಾನು ಕಾಮೆಂಟ್ ಹಾಕ್ತಾ ಇದ್ದದಕ್ಕೆ ವಾಪಸ್ ಕೆಲವರೆಲ್ಲ ನನ್ಗೆ ಹೇಳಿದ್ರು, ವಿಶ್ವಣ್ಣ ನೀವು ಕಾಮೆಂಟ್ ಹಾಕ್ಬೇಡಿ, ಯಾಕೆ ಕೇಳಿದ್ರೆ ಮೋದಿ ಅವರಿಗೆ ತುಂಬಾ ಜನ ಹಿಂದಿಂದ ಬೈತಾರೆ, ಮೋದಿ ಅವರು ವಾಪಸ್ ಉತ್ತರ ಕೊಡುದಿಲ್ಲ. ನಂಗೆ ದೊಡ್ಡವರು ಹೇಳಿದ್ರು, ನನಗೆ ಬಿಟ್ಟು ಕಾಮೆಂಟ್ ಹಾಕೋದು. ಕೆಲವರು ಹೇಳ್ತಾರೆ. ಸೊ ಬಹಳ ವಿಶೇಷವಾಗಿ ಬಡಗಿನಲ್ಲಿ ವಿಶ್ವನಾಥ ಹೆನ್ನಬೈಲಾರ್ ಒಂದು ಮಾತಿದೆ, ಏನ್ ಕೇಳಿದ್ರೆ ಬಡಗಿನಲ್ಲಿ ಮಾತಾಡೋರು ತುಂಬಾ ಕಡಿಮೆ ಇದ್ದಾರೆ, ಅದು ಕೊರತೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಆ ಎಲ್ಲ ಕೊರತೆಯನ್ನ ನೀವು ನೀಗಿಸ್ತಾ ಇದ್ದೀರಿ ನಿಮ್ಮಂತ ಕೆಲವು ಕಲಾವಿದರು ಅನ್ನಿಸುತ್ತೆ. ಸೊ ಇದು ಯಾಕೆ ಕೊರತೆ ಅಂತ ಅನ್ನಿಸ್ತಾ ಇದೆ, ಮತ್ತೆ ನೀವೆಲ್ಲ ಒಂದಿಷ್ಟು ಆ ಒಂದು ಅಭಿಪ್ರಾಯವನ್ನು ಅಳಿಸಿ ಹಾಕುವಲ್ಲಿ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನ್ನ ಅನಿಸಿಕೆ. ಕಲಾವಿದರಲ್ಲಿ ಈಗ ಮಾತಿನ ಕೊರತೆ ಹೇಗೆ ಕೇಳಿದ್ರೆ, ಈಗ ನಾನು 3ನೇ ವೇಷ ಮಾಡೋದು. ಈಗ 2ನೇ ವೇಷಧಾರಿಗಳು, 3ನೇ ವೇಷಧಾರಿಗಳು, ಪುರುಷ ವೇಷಧಾರಿಗಳು, ಅವರು ಕೆಳಗಿಡುವಂತ ಕಲಾವಿದರಿಗೆ ಯಾರಿಗೂ ರಂಗಸ್ಥಳದಲ್ಲಿ ಪ್ರಶ್ನೆ ಮಾಡುವುದಿಲ್ಲ, ಕೇಳುವುದಿಲ್ಲ. ಏನು ಪದ್ಯದ ಅರ್ಥವೋ ಅದನ್ನ ಹೇಳಿ ಚಂದ ಕುಣಿದು ಬಂದ ತಕ್ಷಣ ಈ ಜನ ಏನ್ ಮಾಡ್ತಾ ಇದ್ದಾರೆ, ನಾವು ತುಂಬಾ ಕುಣಿದ ತಕ್ಷಣ ಚಪ್ಪಾಳೆ ಹಾಕ್ತಾರೆ. ಆಗ ಇವತ್ತು ನೀನ್ ಚಂದ ಮಾಡಿದೆ ಮರ ವೇಷ ಅಂತ. ಆಗ ಕಲಾವಿದ್ರ ಮನ್ಸಿಗೆ ಹೀಗ್ ಮಾಡಿದ್ರೆ ಚಂದ ಅಂತೇಳಿ, ಎಷ್ಟು ಬೇಕಷ್ಟೇ ಮಾತಾಡಿದ್ರೆ ಚಂದ ಅಂತ. ಈಗ ಮಾತು ಎಷ್ಟು ಬೇಕಷ್ಟೇ ಆಡಿದ್ರೆ ಚಂದ ಆದ್ರೂ ಅದು ಹಿನ್ನೆಲೆ ನಮ್ಗೆ ಅಷ್ಟು ಗೊತ್ತಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಹೇಳಿದ್ರೆ ಒಬ್ಬ ಸಣ್ಣ ವೇಷಧಾರಿ ನಾಳೆ ಪ್ರಶ್ನೆ ಮಾಡ್ಬೋದು ನಮ್ಮನ್ನ, ಯಾಕೆ ಅವ್ರು ಓದ್ಕೊಂಡು ಬಂದಿದ್ ನಾವು ಓದ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಈಗ ನಾವೆಲ್ಲ ಓದ್ದೇ ಇರೋದು, ಅವ್ರೆಲ್ಲಾದ್ರೂ ಮಧ್ಯ ಪುಟ ಓದಿ ನೋಡಿದ್ರೆ ಅವ್ರಿಗೆ ಒಂದು ವಿಷಯ ಸಿಕ್ಕಿತು, ನಾಳೆ ಆ ವಿಷಯ ಅವ್ರು ಹಾಕಿದಾಗ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಕಷ್ಟ. ಈ ಮೊದಲಲ್ಲಿ ಅಂತ ಹೇಳಿದ್ರೆ ಪ್ರಶ್ನೆ ಕೇಳ್ತಾ ಇಲ್ಲ, ಯಾವ ಕಲಾವಿದ್ರು ಕೇಳುದಿಲ್ಲ. ಅಂದ್ರು ಇಷ್ಟ ಅವ್ರು ಹೇಳ್ಕೊಡ್ತಿದ್ರು, ಅಷ್ಟೇ ಹೇಳ್ಬೇಕಿತ್ತು. ಹಾಗಾಗಿ ಜನ ಇಷ್ಟೇ ಅಲ್ವಾ, ಇಷ್ಟೇ ಮಾಡುವ ಅದಕ್ಕೆ ಈಗ ಏನಾಗಿದೆ ಕೇಳಿದ್ರೆ, ಇವಾಗಿನವರೆಲ್ಲ ತಾಳ್ಮದ್ಲೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಕೆಲವು ಡೇರೆ ಮಾಡೋದಿಲ್ಲ ಅಂತ ಮಾತಿನ ಚಕಮಕಿ, ವಾಗ್ವಾದಗಳು ಅದೆಲ್ಲ ಪ್ರಚಾರ ಆಗ್ತಿರುವಾಗ ಈಗ ಹೆಚ್ಚಿನ ಜನರ ಕಲಾವಿದರು ಅದ್ರ ಬಗ್ಗೆನೂ ಆಸಕ್ತಿ ಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ಯಕ್ಷಗಾನದ ಪ್ರೇಕ್ಷಕರು ಅಂತ ಮಾಡ್ತಾರೆ ಕೇಳಿದ್ರೆ, ತುಂಬಾ ಕುಣಿಯುವುದು ಇಷ್ಟಪಡೋದಿಲ್ಲ, ಮಾತನ್ನ ಇಷ್ಟಪಡ್ತಾರೆ. ಅಂತ
ಮಾತನ್ನ ಇಷ್ಟಪಡುವಂತಹ ಅಭಿಮಾನಿಗಳಲ್ಲಿ ಒಂದು ವಿಮರ್ಶೆಯ ಭಾವನೆಯೂ ಕೂಡ ಇರುತ್ತೆ. ಖಂಡಿತ ಇದ್ದೇ ಇದೆ ನಿಜವಾಗ್ಲು. ಹ್ಮ್. ಈಗ ಏನ್ ಕೇಳಿದ್ರೆ ಹ. ಕುಣಿಯುವ ವೇಷ ಇಷ್ಟಪಡೋದಕ್ಕಿಂತ ಹೆಚ್ಚು 90% ಮಾತನ್ನ ಇಷ್ಟಪಡೋರು ಮಾತನ್ನ ಇಷ್ಟಪಡೋರು ಇದ್ದಾರೆ. ಹ್ಮ್. ಅದು ಒಟ್ಟಾರೆ ಮಾತುಗಳಲ್ಲ, ಸ್ಟೋರಿಗಳನ್ನೇ ಇಷ್ಟಪಡೋರು ಇದ್ದಾರೆ. ಹೌದು ಹೌದು. ಮತ್ತೆ ತುಂಬಾ ವಾದ ಆದ್ರೂ ಜನರಿಗೆ ಕೇಳಲಿಕ್ಕೂ ಆಗುದಿಲ್ಲ, ಹಿತ ಅನ್ಸಲ್ಲ. ಹಿತ ಅನ್ಸುದಿಲ್ಲ. ಕೆಲವೊಂದಿಗೆ ನಾವು ಮೊದ್ಲು ವೈಯಕ್ತಿಕ, ನಾನು ಮಾತಾಡ್ತಾ ಇದ್ದೆ ವೈಯಕ್ತಿಕ, ಅದು ಹೇಗೆ ಕೇಳಿದ್ರೆ ಎದುರಿದ್ದವ್ರು ವೈಯಕ್ತಿಕ ಮಾತಾಡಿದಾಗ ಜನ ಚಪ್ಪಾಳೆ ಹಾಕ್ತಾರ, ಆಗ ನಮಗೂ ಮಾತಾಡ್ಬೇಕು ಅನ್ಸುದು. ನನ್ನ ಕಡೆ ನನಗೆ 1-2 ಸಾರಿ, ನಾನು 2-3 ಸಾರಿ ಹಾಗೆ ಮಾಡಿದೆ. ನನ್ನ ಅತಿ ಆತ್ಮೀಯರು ಒಂದ್ ಸಾರಿ ನಾನು ಬಾಂಬೆಲಿ ಇದ್ದೆ, ರಾಘವೇಂದ್ರ ಆಚಾರ್ಯರು ಫೋನ್ ಮಾಡ್ರು ಜನ್ಸಾಲಿ, ಭಾಗವತರು. ವಿಶ್ವ ನಿನ್ ಬಗ್ಗೆ ಎಲ್ಲರೂ ಒಳ್ಳೆ ತುಂಬಾ ಹೇಳ್ತಾರೆ, ನಂಗೆ ಖುಷಿ ಆಗುತ್ತೆ. ಅದು ನಾನು ನೀ ನನ್ನ ಅಂದ್ರೆ ನಂಗೆ ತುಂಬಾ ನಾನು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೆ. ನಾನು ತುಂಬಾ ನನ್ನ ಕಾರ್ಯಕ್ರಮ ಕೇಳುವರು, ನನ್ನ ಬಗ್ಗೆ ಅಪಾರ ಪ್ರೀತಿ ಇದ್ದವ್ರು. ಈಗ ನಾನ್ ನಿನಗೆ ಒಂದು ಕಿವಿ ಮಾತಾಡ್ತೇನೆ ಅಂತ ಯಾರು ಏನೇ ಹೇಳಿ, ನೀನ್ ರಂಗಸ್ಥಳದಲ್ಲಿ ವೈಯಕ್ತಿಕ ಮಾತಾಡಬೇಡ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ಮಾತಾಡಬೇಡ, ನೀನ್ ಬೇಕಾದ್ರೆ 10 ಮಾತಾಡೋದ್ರಲ್ಲಿ 4 ಮಾತಾಡು, ಅದು ಪುರಾಣ ಆಧಾರಿತವಾಗಿ ಇರ್ಲಿ, ವೈಯಕ್ತಿಕಗಳು ಬೇಡ. ಜನ ಚಪ್ಪಾಳೆ ಹಾಕ್ಬೋದು, ಏನು ಮಾಡ್ಬೋದು, ಬೇಡ ಅಂತ ಒಂದು ಅಶೋಕ್ ಶೆಟ್ಟರ್ ಚೌನ್ಮನಿ ಅವ್ರು ಹೇಳಿದ್ರು. ನಾಗರಾಜ ನೌಡ್ರು ಅಂತ ಇದ್ದಾರೆ, ಅವ್ರು ಹೇಳಿದ್ರು. ಮತ್ತೆ ಸುಕುಮಾರ್ ಶೆಟ್ರು ಹೇಳಿದ್ದಾರೆ, ನಮ್ಮ ಕಮಲೇಶ್. ಮತ್ತೆ ತುಂಬಾ ಜನ ನನ್ನ ಆಪ್ತ ಕಲಾವಿದ್ರು ತುಂಬಾ ಜನ ಹೇಳಿದ್ರು. ತುಂಬಾ ಜನ ಕಲಾವಿದ್ರು ಅಂತ ಹೆಸರು ಹೇಳಿದ್ರೆ, ಒಬ್ಬರು ಹೇಳಿದ್ರೆ ಒಬ್ಬರಿಗೆ ತುಂಬಾ ಜನ ಕಲಾವಿದ್ರು ಹೇಳಿದ್ರು. ವೈಯಕ್ತಿಕ ನಾವು ಮಾತಾಡೋದು ಬೇಡ, ಯಾರು ಮಾತಾಡಿದ್ರು ಏನೋ. ನಾನೀಗ ವೈಯಕ್ತಿಕ ಮಾತಾಡುವ ಕಲಾವಿದ್ರೆ ಕೆಲವರು ನಮ್ಮ ಎದುರುಗಡೆ ಬಂದ್ರು, ನಾನೀಗ ಮಾತಾಡುದಿಲ್ಲ. ಆದಷ್ಟು ಪುರಾಣದ ಒಳಗೆ ಬರ್ತಾ ಇರುತ್ತೆ. ಈಗ ಒಂದೊಂದ್ ಮಾತುಗಳು ಬಂದು ಹೋಗುತ್ತೆ, ತೊಂದ್ರೆ ಇಲ್ಲ. ತುಂಬಾ ಮಾತಾಡಿದಾಗ ಅದು ಯಕ್ಷಗಾನಕ್ಕೂ ಒಂದೊಂಥರ ಅಸಹ್ಯ ಆಗತ್ತೆ ಅನ್ಸುತ್ತೆ ನನಗೂ. ನೀವು ತುಂಬಾ ಮೂಲ ಪ್ರತಿಗಳನ್ನೆಲ್ಲ ಓದ್ತೀರಿ ಅಂತ. ಹೌದು, ಅದು ನನಗೆ, ನಾನು ಮೊದಲು ಶಾಲೆಗೆ ಹೋಗುವಾಗಲೂ ನನಗೆ ಈ ರಾಮಾಯಣ ಮಹಾಭಾರತ ಶಾಲೆಯಲ್ಲಿ ಮೊದಲು ಪುಸ್ತಕ ಚಿತ್ರ ಸಹಿತ ಬರ್ತಿತ್ತು, ದೊಡ್ಡ ಪುಸ್ತಕದಲ್ಲಿ. ಅದನ್ನು ಓದ್ತಾ ಇದ್ದೇನೆ ನಾನು ತುಂಬಾ. ಅಂದ್ರೆ ಅದು ಸಣ್ಣ ಮಕ್ಕಳದ್ದು. ಇದು ನಮ್ಮ ಸಣ್ಣ ಬ್ರಾಹ್ಮಿ ಯಕ್ಷ ಬಳಗ ಹೆನ್ನಬೆಲೆ ಅಂತ ಟೀಮ್ ಮಾಡಿತ್ತು. ಸಣ್ಣ ಪುಟ್ಟ ವೇಷಗಳೆಲ್ಲ ಮಾಡುವವರೆಲ್ಲ ಕಲಾವಿದರಿದ್ರು, ಜೊತೆಗೆ ನಾವೆಲ್ಲ ಸೇರ್ಕೊಂಡು ಅತಿಥಿ ಕಲಾವಿದರೆಲ್ಲ ಹಾಕೊಂಡು ಒಂದು 10-15 ಕಾರ್ಯಕ್ರಮ ಮಾಡಿದೀವಿ ನಾವೀಗ. ಅಲ್ಲಿ ನನ್ನ ಬರ್ತ್ಡೇಗೆ ಫಸ್ಟ್ ವರ್ಷ, ಅಂದ್ರೆ ನಮ್ಮ ಟೀಮ್ ಕಟ್ಟಿ ಫಸ್ಟ್ ವರ್ಷದ ಬರ್ತ್ಡೇಗೆ ನಿಮ್ಗೆ ಏನು ಗಿಫ್ಟ್ ಕೊಡೋದು ಕೇಳಿದ್ರು ಅವ್ರು. ನಾನು ಮತ್ತೆ ನನಗೆ ಕೊಡುದು ಅದನ್ನ ಪುಸ್ತಕ ಕೊಡಿ ಅಂತ ಹೇಳಿದ್ರು. ಅದು ಯಾಕೆ ಕೇಳಿದ್ರೆ, 1 ತಿಂಗಳ ಹಿಂದೆ ಏನೋ ಇದನ್ನ ಕೇಳಬೇಕಿದ್ರೆ 1 ತಿಂಗಳ ಹಿಂದೆನೆ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟರ್ ನಾವೆಲ್ಲ ಮಾತಾಡುವಾಗ ನಾನು ಅವ್ರ ಹತ್ರ ಕೇಳಿದೆ, ನೀವೆಲ್ಲಿ ಇಷ್ಟೆಲ್ಲ ಅರ್ಥ ಹೇಳ್ತಾರಲ್ಲ, ಆ ಕಥೆಗಳೆಲ್ಲ ಎಲ್ಲಿ ಸಿಗುತ್ತೆ? ಅವರು ಮೂಲ ಮಹಾಭಾರತ ಮಂಗಳೂರಲ್ಲಿ ಸಿಗುತ್ತೆ ಪುಸ್ತಕದಲ್ಲಿ ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ಗೆ ಗ್ರಹಿಸುವ ಶಕ್ತಿ ಮತ್ತು ಕೇಳುವ ಶಕ್ತಿ ಮೊದಲೇ ತುಂಬಾ ಅಂದ್ರೆ ತುಂಬಾ ಇತ್ತು. ಅದೇ ನಿಮ್ಮನ್ನ ಬೆಳೆಸಿದೆ. ಖಂಡಿತ ಅದೇ ನನ್ನ ಬೆಳೆಸಿತು. ನಿಜವಾಗ್ಲೂ ಯಾರು ಪುಸ್ತಕವನ್ನು ಓದ್ತಾರೋ ಹಾಳಾಗುದಿಲ್ಲ, ಸಾಕ್ಷಿ ನಾನು ಮತ್ತೆ ನನ್ನ ಜೊತೆಗೆ ಎಲ್ಲ ಹೆಚ್ಚಿನ ಕೆಲವರಿದ್ದಾರೆ. ಅದ ಕಡೆಗೆ ಇವ್ರಿಗೆ ಪುಸ್ತಕ ತರಿಸಿಕೊಡಿದ್ರೆ ಕೊಡಿ ಅಂತ. ಯಾವ ಪುಸ್ತಕ ಕೇಳಿದ್ರು, ಅವ್ರು ಹೇಳಿದ್ರು ಮೂಲ ಮಹಾಭಾರತ, ಮೂಲ ರಾಮಾಯಣ, ಮಾರ್ಕಂಡೇಯ ಪುರಾಣ, ಭಾಗವತ, ವಿಷ್ಣು ಪುರಾಣ, ಅದೆಲ್ಲ ಹೇಳಿದ್ರು. ಅಷ್ಟನ್ನು ನಾನು ಹೇಳಿದೆ. ಅವರು ಒಂದು 6-10 ಜನ ಹತ್ರ ಇದ್ರು. 10,000 ರೂಪಾಯಿ ಬೆಲೆ ಬಾಳುವ ಪುಸ್ತಕ, ಒಂದು 100 ಪುಸ್ತಕ, ಆ ರೀತಿ ಪುಸ್ತಕ ತರಿಸಿಕೊಟ್ಟಿದ್ರು ನನಗೆ. ನಿತ್ಯ ಒಂದು ಅರ್ಧ ಗಂಟೆ ಆದ್ರೂ ಓದ್ತೀನಿ. ಈಗ ಅರ್ಧ ಗಂಟೆ ಆದ್ರೂ, ನಾನು ರಾತ್ರಿಗಾದ್ರೂ ಬಂದ್ರೆ ನಾನು ಬಾಗ್ಲ ಕಡೆ ಓದ್ತಾ ಇರ್ತೀನಿ. ಟ್ಯಾಂಕಲ್ಲಿ ನೀರಿದ್ರೆ ಮಾತ್ರ ಅಲ್ವಾ ನೀರು ಬರೋದು. ಖಂಡಿತ. ಸೊ ನೀವು ಅಷ್ಟೆಲ್ಲ ಓದಿದ್ದು ರಂಗದಲ್ಲಿ ಬರುತ್ತೆ. ಖಂಡಿತ. ಸೊ ಬಹಳ ವಿಶೇಷವಾಗಿ ವಿಶ್ವನಾಥ್ ಹೆನ್ನಬೈಲ್ ಅವರೇ, ಒಬ್ಬ ಕಲಾವಿದ ಪ್ರೇಕ್ಷಕರನ್ನ ಮೆಚ್ಚಿಸಬಹುದು, ಅಥವಾ ಸಹ ಕಲಾವಿದರನ್ನ ಮೆಚ್ಚಿಸಬಹುದು, ಆಯೋಜಕರನ್ನು ಕೂಡ ಮೆಚ್ಚಿಸಬಹುದು. ಆದ್ರೆ ಈ ಮೂವರನ್ನು ಕೂಡ ಒಬ್ಬ ಕಲಾವಿದ ಮೆಚ್ಚಿಸೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಖಂಡಿತ ಅದು ಕೆಲವರಿಗಷ್ಟೇ ಸಾಧ್ಯ. ಆ ಕೆಲವರ ಗುಂಪಲ್ಲಿ ನೀವು ಇದ್ದೀರಿ ಅಂತ. ಖಂಡಿತ. ಅದ್ ಯಾಕೆ ಕೇಳಿದ್ರೆ, ಆಯೋಜಕರು ಒಂದು ಆಸೆ ಇಟ್ಕೊಂಡು ನಮ್ಮನ್ನು ಕರೀತಾರೆ. ಒಂದು ಪ್ರಸಂಗ ಒಳ್ಳೇದ್ ಮಾಡ್ಬೇಕು ಅನ್ನೋ ಕಾರಣಕ್ಕೂ ಹೌದು, ಮತ್ತು ಲಾಭಕ್ಕೂ ಕೂಡ ಹೌದು, ಕರೀತಾರೆ. ನಾವು ಎಂತ ಮಾಡಿ ಹೋಗುವಾಗ ಅವ್ರಿಗೆ ಲಾಭ ಆಗ್ತದೆ ಅಂತ ನಾವು ಹೋಗ್ಲೇಬಾರ್ದು. ಹೋದ ನಾನು ಅದ್ರಲ್ಲಿ ಯಶಸ್ಸು ಕಾಣ್ಬೇಕಂತ ಹೋಗ್ಬೇಕು. ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡು ಹೋಗೋದು. ಅಲ್ಲಿ ನಾವು ಸಂಘಟಕರ ಕಲ್ಪನೆ ಏನು ಅಷ್ಟು ಅದಕ್ಕೆ ಸರಿಯಾಗಿ ನಾವು ಮಾಡಿದ ಅವ್ರಿಗೆ ಸಂತೋಷ. ಯಕ್ಷಗಾನಕ್ಕೆ ಯಾವುದೇ ರೀತಿ ಲೋಪ ಆಗದೆ ಇದ್ದಾಗ ನಾವು ರಂಗದಲ್ಲಿ ಪ್ರದರ್ಶನ ಮಾಡಿದಾಗ ಅಭಿಮಾನಿಗಳಿಗೆ ಸಂತೋಷ. ಹೌದು ಹಾಗೆ ಮೂವರನ್ನು ಗೆಲ್ಲುವ. ಖಂಡಿತ. ಮತ್ತೆ ಈಗ ಒಂದು ಮೇಳದ ಆಟ ಒಳ್ಳೆದಾದಾಗ, ಈಗ ಕಮಲಶಿಲೆ ಮೇಳದಲ್ಲಿ ಒಂದು ಆಟದ ಮನೆಯವ್ರ ಪ್ರಸಂಗ ಇಟ್ಟಾಗ ಅವ್ರ ಎಣಿಕೆ ಅಂತ ನಾವು ಮಾಡಿದ್ರೆ ಅವ್ರಿಗೆ ಸಂತೋಷ, ಕಂಡ ಅಭಿಮಾನಿಗಳಿಗೆ ಸಂತೋಷ. ನಾಳೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ನಿನ್ನ ಆಟ ಒಳ್ಳೇದಾಗಿತ್ತು ಮಾರ ಅಂತ ಹೇಳಿದಾಗ ಅವರಿಗೂ ಸಂತೋಷ. ಯಾಕಂದ್ರೆ ನಮ್ಮ ಕಲಾವಿದರು, ನಾನು ಒಬ್ಬರೇ ಅಂತಲ್ಲ, ನಮ್ಮ ಮೇಳದ ಕಲಾವಿದರೆಲ್ಲರೂ ಚಂದ ಶ್ರಮ ವಹಿಸ್ತಾ ಇದ್ದಾರೆ, ಅದು ಅವರಿಗೂ ಸಂತೋಷ ಅಲ್ಲ. ಅವರಿಗೂ ನಮ್ಮ ಸಂಬಳ ಕೊಡುವಾಗ ಅವ್ರಿಗೆ ಬೇಸರ ಆಗೋದಿಲ್ಲ. ಹೌದು. ಬಹಳ ವಿಶೇಷವಾಗಿ ನನಗೆ ಅನ್ನಿಸ್ತಾ ಇರೋದು, ನನ್ನ ಇದು ವೈಯಕ್ತಿಕ ಅಭಿಪ್ರಾಯ, ನೀವೆಲ್ಲ ಸ್ವಲ್ಪ ಈಗ ಬೆಳೀತಾ ಇರುವವರು, ಅಂದ್ರೆ ಈಗ ಹೆಸರು ಮಾಡ್ತಾ ಇರೋರು, ಜನಪ್ರೀತಿಯನ್ನ ಗಳಿಸ್ತಾ ಇರೋರು ನಿಮ್ಮ ಕೃತಿಗಳಿಂದ ಅಂತ ನಿಮ್ಗೆ ಎಲ್ಲಾದ್ರೂ ಅನ್ನಿಸಿದ್ಯಾ? 2ನೇ ವೇಷಕ್ಕೂ ಅಥವಾ 3ನೇ ವೇಷಕ್ಕೂ ನಾನು ಇಷ್ಟು ಬೇಗ ಬರ್ಬೇಕಿತ್ತ, ಅಥವಾ ನನಗೆ ಪುಂಡು ವೇಷಗಳಲ್ಲಿ ಇನ್ನಷ್ಟು ಅವಕಾಶ ಸಿಕ್ಬಹುದಿತ್ತೇನೋ
ಅಂತ ಅನ್ನಿಸಿದೆ ಯಾವತ್ತಾದ್ರೂ ಇದೆಯಾ? ಅಲ್ಲ, ನನಗೆ ನಾನು 3ನೇ ವೇಷಕ್ಕೆ 3ನೇ ವೇಷಕ್ಕೆ ಶನೇಶ್ವರ ಮೇಳಕ್ಕೆ 3ನೇ ವೇಷಕ್ಕೆ ಬಂದೆ. ಮೇಳಕ್ಕೆ ಸೇರಿ 6ನೇ ವರ್ಷ ಆದ್ಮೇಲೆ 7ನೇ ವರ್ಷಕ್ಕೆ 3ನೇ ವೇಷಕ್ಕೆ ಬಂದೆ. ಆಮೇಲೆ ಕಮಲಶೀಲ ಮೇಳೆಗೂ 3ನೇ ವೇಷಕ್ಕೆ ಬಂದೆ. ಈಗ 3ನೇ ವೇಷದ ಬಗ್ಗೆ ನನಗೆ ಅಂದ್ರೆ ನಂಗೆ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ಒಂದು ಧೈರ್ಯ ಇದ್ದಿತ್ತು ಆವಾಗ. ಅದ್ರಲ್ಲಿ ನಾನು ಅಭಿಮನ್ಯು, ಬಬ್ರುವಾನ, ಬರ್ಬರಿಕ, ಸುಧನ್ವ ಎಲ್ಲಾ ರೀತಿಯ ವೇಷಗಳನ್ನು ಮಾಡಿದೆ. ಅದ್ರಲ್ಲೂ ಉತ್ತೀರ್ಣನಾಗ್ತಾ ಹೋಗಿದೆ. ಕಡೆಗೆ ಒಂದು ಸಾರಿ ನಮ್ಮ ಸಾಹುಕರ್ ಸಚ್ಚಿದಾನಂದ ಚಾತುರ್ ಅವ್ರು ನಂಗೆ ತುಂಬಾ ಅಂದ್ರೆ ತುಂಬಾ ಬೆಂಬಲ ಕೊಡ್ತಿದ್ರು, ತುಂಬಾ ಸಪೋರ್ಟ್. ಎಲ್ಲಿ ಕೇಳಿದ್ರೆ ವಿಷಯ ಅಡ್ಡಿಲ್ಲ, ನೀನು ಇಲ್ಲಿ ವೇಷ ಮುಗಿಸಿ ಹೊರಗಡೆ ಆಟಕ್ಕೆ ಹೋಗೋ ತೊಂದ್ರೆ ಇಲ್ಲ. ಮತ್ತೆ ಬೇರೆ ಕಡೆ ಯಾರೋ ನನ್ನ ವೇಷ ಒಳ್ಳೇದಂತ ಫೋನ್ ಮಾಡಿ ಹೇಳ್ತಿದ್ರೆ ಸಭಾ ಕಾರ್ಯಕ್ರಮ ಬಂದು ಹೇಳ್ತಿದ್ರು, ಮೊನ್ನೆ ವಿಶ್ವನಾಥ ಅಷ್ಟು ಒಳ್ಳೆ ವೇಷ ಮಾಡಿದಂತೆಲ್ಲ ಹಾಗೆ ಹೇಳ್ತಾ ಇದ್ರು, ಎಲ್ಲ ಹೇಳ್ತಿದ್ರು. ನಂಗೆ ತುಂಬಾ ಸಪೋರ್ಟ್ ಅವ್ರು. ನಾನು ಸೌಕರ್ನಾಗ ಒಂದ್ ಹಿಂಗ ಅನಿವಾರ್ಯ ಉಂಟು ಅಂತ ನಾನು ಬಿಟ್ಟುಕೊಟ್ಟವರಲ್ಲ, ಅವ್ರು ಕೊಡ್ಲಿಲ್ಲ, ಬಿಟ್ಟುಕೊಟ್ಟವರೇ ಅಲ್ಲ. ಅವರು ಯಾವ್ದೋ ಒಂದು ವೇಷದಲ್ಲಿ ನೀನು ದೇವಿ ಮತ್ ಮೇಲೆ ಶುಂಭ ನೀನು ಮಾಡಲ್ಲ ಅಂತ ಹೇಳಿದ್ರು. ಶುಂಭ 2ನೇ ವೇಷದಲ್ಲಿ ಮಾಡುವ ವೇಷ. ಕಡೆಗೆ ಒಂದ್ಸಲ 2ನೇ ವೇಷಕ್ಕೆ ನೀ ಕೂತ್ಕೊಳ್ಳಕ್ಕಿತ್ತಲ್ಲ ಅಂತ ಎಲ್ರು ಹೇಳಿಕ್ ಶುರು ಮಾಡಿದ್ರು. ಇಲ್ಲ, 2ನೇ ವೇಷಕ್ಕೆ ನಾನು ವೇಷ ಅನಿವಾರ್ಯ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಅನಿವಾರ್ಯಕ್ಕೆ ನಾವು ಮಾಡಿದಾಗ ಜನ ಏನ್ ಹೇಳ್ತಾರೆ ಕೇಳಿದ್ರೆ, ಅನಿವಾರ್ಯಕ್ಕೆ ಮಾಡಿದವ ಚಂದ ಮಾಡಿದಾನೆ, ಅವ ಸಾಲಲ್ಲಿ ಮಾಡುದು ಅಲ್ದೇ ಇದ್ರು ಅವ ಮಾಡಿದ್ದಾನೆ, ಚಂದ ಮಾಡಿದ್ದಾನೆ ಅಂತಾರೆ. ನಿಜವಾದ ಯಕ್ಷಗಾನ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಅಂದ್ರೆ ವಯಸ್ಸು ಬೇಕು ಅಂತ. ಆಗ ಅವ್ರು ಎಂತ ಮಾಡ್ತಾರೆ ಕೇಳಿದ್ರೆ, ಇಷ್ಟು ಬೇಗ ಬೇಡ ಇತ್ತು ವಿಶ್ವ ನಿನಗಂತ ಹೇಳ್ತಾರೆ. ಅದು ಸರಿ ಇತ್ತು, ಅವ್ರು ಹೇಳುದು ಸರಿ, ನಿಜವಾಗ್ಲೂ ಸರಿ ಉಂಟು. ಯಾಕಂದ್ರೆ ನಾವೊಂದು ದಶರಥ ಮಾಡ್ಲಿ ಅಥವಾ ಪರ್ವದ ಭೀಷ್ಮನು ಇದನ್ನೆಲ್ಲ ಮಾಡುವಾಗ ನಾವು ಎಷ್ಟೇ ಅಭಿನಯ ಮಾಡಿದ್ರು ಆ ನೈಜತೆ ಬರೋದಿಲ್ಲ. ನೈಜತೆ ಬರ್ಬೇಕಾದ್ರೆ ವರ್ಷ ಆಗ್ಲೇಬೇಕು. ಇನ್ನೊಂದು 15 ವರ್ಷ ಆದ್ರೂ ಹೋಗ್ಬೇಕು ನನ್ನ ಅನಿಸಿಕೆ. ನನಗೆ 4 ವರ್ಷ ರನ್ನಿಂಗ್, ಕೊನೆ ಪಕ್ಷ 45 ವರ್ಷ ಆದ್ರೂ ದಾಟ್ಲೇಬೇಕಸ್ತದೆ 2ನೇ ವೇಷಕ್ಕೆ ನಾವು ಮಾಡ್ತೇವೆ ಅಂತ ಪ್ರಬುದ್ಧರಾಗಿ ಕೂತ್ಕೊಳ್ಳಿಕ್ಕೆ. ಅಂದ್ರೆ ಅನುಭವ ಇರ್ಬೋದು, ನಾವು ಅನುಭವ ಕೇಳಿಯೋ ಅಥವಾ ಓದಿಯೋ ನಾವು ಮಾಡ್ಬೋದು. ಆ ನೈಜ ಅಭಿನಯಗಳು ಬರೋ ಬಹಳ ಕಷ್ಟ ಅನ್ಸ್ತಾ ಉಂಟು. ಅಲ್ಲ, ನಾನು ಪುಂಡು ವೇಷ ನೀವೆಲ್ಲ ಈಗ 2ನೇ ವೇಷ ಮತ್ತೆ 2ನೇ ವೇಷ ಎಲ್ಲ ಮಾಡ್ತೀರಿ ಅಲ್ಲ. ಸೊ ನನ್ಗೆ ಅನಿಸೋದು ಈ ಪುಂಡು ವೇಷಗಳಿಗೆ, ಈಗ ಅಭಿಮನ್ಯು ಅಂತ, ವತ್ಸಾಕಿ ಅಂತ, ಬಬ್ರುವಾಹನ ಅಂತ ಪಾತ್ರಗಳಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ಕೊರತೆ ಆಗ್ತಾ ಇದೆಯಾ, ಕಲಾವಿದರು ಇಲ್ವಾ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ನೀವೆಲ್ಲ ಈ ಎಲ್ಲ ಪಾತ್ರಗಳನ್ನ ಮಾಡೋದ್ರಿಂದ ಎಲ್ಲೋ ಯಕ್ಷಗಾನದಲ್ಲಿ ವಿಶ್ವನಾಥ ಹೆನ್ನಬಾಯಲ್ರನ್ನ ಬಿಟ್ರೆ ಮತ್ತೊಂದು ಬೆಂಕಿ ಚೆಂಡೆ ಕಾಣಿಸ್ತಾ ಇಲ್ವಲ್ಲ, ಅಥವಾ ಇನ್ನೇನು ಕಾಣಿಸ್ತಾ ಇಲ್ವಲ್ಲ ಅಂತ. ಇಲ್ಲ ಸರ್, ಅದೆಂತ ಗೊತ್ತಾ, ಖಂಡಿತವಾಗಿ ಕಲಾವಿದರು ಇದ್ದಾರೆ. ಆ ಕಲಾವಿದ ಪ್ರಚಾರಕ್ಕೆ ಬರ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅದ ಒಂದು 2 ರೀತಿ ಕಾರಣ ಇದೆ. ಒಂದು ಅಭಿಮಾನಿಗಳ ವೈಯಕ್ತಿಕ ಅಭಿಮಾನಿಗಳು ಕೆಲವರು ಇರ್ತಾರೆ, ಕೆಲವರು ಯಕ್ಷಗಾನದ ಇವಾಗ 12 ಗಂಟೆ ನಂತರ ಯಾರು ಯಕ್ಷಗಾನ ಹೆಚ್ಚಾಗಿ ನೋಡುದಿಲ್ಲ. ಈ ರಾತ್ರಿ ಬೆಳಗ್ಗೆವರೆಗೆ ಇರುವಂತ ಮೇಳಗಳಲ್ಲಿ ಚಂದ ವೇಷ ಮಾಡುವವರಿದ್ರು, ಅವ್ರ ಪ್ರವೇಶ ಆಗುವಾಗ 3 ಗಂಟೆ ರಾತ್ರಿ ಆಗ್ತದೆ. ಈಗ ಅಭಿಮನ್ಯು ಬಬ್ರುವಾನ ಅಂತಾದಾಗ ನಮ್ಗೆ ಅಭಿಮನ್ಯು ಬರ್ತದೆ. ಈಗ ಬಬ್ರುವಾನ ಈಗ ನಿತಿನ್ ನಮ್ಮಿಗಳು ಶೇರ್ ಆಗ್ತದೆ ಯಾವ್ದೋ ಒಂದು. ಈ ಬೆಳಗಿನ ಜಾವ ಪ್ರಸಾದದಲ್ಲಿ ಕನಕಾಂಗಿ ಕಲ್ಯಾಣದ ಅಭಿಮನ್ಯು ನಮ್ಮಲ್ಲಿ ಇದ್ದಾರೆ. ಈಗ ಒಂದು ವಿಘ್ನೇಶ್ ಶೆಟ್ಟಿ ಎಡಮೋಗೆ ಅಂತೇಳಿ, ವಿಘ್ನೇಶ್ ಪೈ ಸಿದ್ದಾಪುರ ಅಂತೇಳಿ, ಮತ್ತೆ ಸಂದೀಪ್ ಅಂತ ತುಂಬಾ ಜನ ಹುಡುಗರಿದ್ದಾರೆ. ಚಂದ ಕೆಲಸ ಮಾಡ್ತಾರೆ, ಚಂದ ಮಾತಾಡ್ತಾರೆ. ಆದ್ರೆ ಅವರಲ್ಲಿ ಎಂತ ಹೇಳಿದ್ರೆ, ಅವ್ರು ವೇಷ ಬರುವಾಗ ಬೆಳಿಗ್ಗೆ ಜಾವ 4 ಗಂಟೆ ಆಗ್ತದೆ. ಅವ್ರು ಪ್ರಚಾರಕ್ಕೆ ಬರೋದಿಲ್ಲ. ಆವಾಗ ಆಟ ನೋಡೋರು ಯಾರು ಆಟ ಬಂದ್ರೆ 4 ಜನ ಇದ್ರು, ವಿಡಿಯೋ ಮಾಡಿದ್ರು ಮಾಡ್ಬೋದು. ಆ ವಿಡಿಯೋಗಳಿದ್ದಾಗ ಈಗ ನೀವು ಮಾಧ್ಯಮದಲ್ಲೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಹೋಗಿ ಪ್ರಚಾರ, ನಿಜವಾಗ್ಲೂ ನಾವು ನಿಮ್ಮ ಮಾಧ್ಯಮಗಳು ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲದಿದ್ರೆ ನಾವು ಪ್ರಚಾರ ಕಡಿಮೆನೇ ಇರ್ತಿತ್ತು. ಖಂಡಿತ ನಮ್ದು ಇಷ್ಟು ಪ್ರಚಾರ ಆಗುದಿಲ್ಲ ಆಗಿತ್ತು. ಖಂಡಿತ ಮಾತ್ರ ಅವಕಾಶಗಳು, ಕಾಲ, ತಿರುವುಗಳು ಎಲ್ಲವೂ ಕೂಡ ಬರಬೇಕು. ನಮ್ಮ ಎಲ್ಲರೂ ಬಹಳ ವಿಶೇಷವಾಗಿ ನಿಮ್ಮನ್ನ ಜನ ಹೇಗೆ ಗುರುತಿಸ್ತಾರೆ, ಅಥವಾ ಮತ್ತೆ ಕಲಾಭಿಮಾನಿಗಳು ಯಕ್ಷಗಾನ ವಲಯದಲ್ಲಿ ಹೇಗೆ ನಿಮ್ಮ ಬಗ್ಗೆ ಅಭಿಪ್ರಾಯ ಇದೆ ಕೇಳಿದ್ರೆ, ವಿಶ್ವನಾಥ ಹೆನ್ನಬಾಯಲ್ ಹಿರಿಯರಿಂದಲೂ ಮೆಚ್ಚುಗೆಯನ್ನ ಪಡೆದವ, ಸರಿ ವಯಸ್ಸಿನವರಿಂದಲೂ ಕೂಡ ಅಷ್ಟೇ ಒಳ್ಳೆ ಅಭಿಪ್ರಾಯವನ್ನ ಇರಿಸಿಕೊಂಡವ ಅಂತ. ಖಂಡಿತ. ಸೊ ಹೇಗೆ ಇದು ಸಾಧ್ಯ ಆಗುವಲ್ಲಿ ನಿಮ್ಮ ಪ್ರಯತ್ನ ಹೇಗಿತ್ತು ಅಂತ ಅಂದ್ರೆ, ನಾನು ಈಗ ನಾಳೆ ಈಗ ಯಾಜಿಯವ್ರ ಜೊತೆಗೆ ವೇಷ ಮಾಡಿದ್ರು, ನಾನು ಎಂತ ಮಾಡಿದೆ, ನಾನು ಎಷ್ಟೋ ವೇದಿಕೆಗಳಲ್ಲಿ ಯಾಜಿಯವರು ನಿಮ್ಮನ್ನ ಹೊಗಳಿದವರು ಪಾತ್ರವಾಗಿ ನಿಮ್ಮ ಪಾತ್ರವನ್ನು ಹೊಗಳಿದ್ದಾರೆ. ತಂಡಿ ಭಟ್ರು, ಅಶೋಕ್ ಭಟ್ರು, ಪೆರ್ಮುದೆಯವರು, ಕೊಂಡುದುಕುಳಿಯವರು, ನಾಗೇಂದ್ರನ ಉಪ್ಪೊಂದಾಗ್ಲಿ, ಶಶಿಕಾಂತ್ರು ಇವರೆಲ್ಲ ಜೊತೆ ನಾನು ವೇಷ ಮಾಡಿದ್ದೆ. ನಾನು ಹೋಗುವಾಗ ನನಗೆ ಎಲ್ಲಾ ಸಿದ್ಧತೆಗಳು ಎಷ್ಟು ಬೇಕು ಮಾಡ್ಕೊಂಡು ಹೋಗ್ತೇನೆ. ಸಿದ್ಧತೆ ಎಷ್ಟು ಮಾಡ್ಕೊಂಡು ಹೋದ್ರು, ಅವ್ರ ಹತ್ರ ಹೋಗಿ ಗುರುಗಳೇ ಅಂತ ಹೇಳ್ತಾರೆ, ನಾನು ಏನ್ ಹೇಳ್ಬೇಕು. ಯಾಕೆ ಹೇಳಿದ್ರೆ ಅವ್ರದ್ದು ಕೆಲವುಗಳು ಅವ್ರಿಗಾಗಿ ಅಂತ ಕೇಳಬೇಕಂದ್ರೆ ಅವ್ರದ್ದು ಇರ್ತದಲ್ಲ, ಕೇಳ್ಕೊಂಡು ಅದು ಅವ್ರು ಹೇಳಿದ್ದು ನಾನು ಹೇಳಿದ್ದು ಎರಡನ್ನೂ ನೆನ್ಪಿಟ್ಕೊಂಡು ರಂಗಸ್ಥಳಕ್ಕೆ ಹೋಗಿ ಅಲ್ಲಿ ಏನ್ ಬಳಕೆ ಆಗ್ತದೆ ಅದನ್ನ ಬಳಸ್ಕೊಳ್ಳೋದು. ನಾನು ಅವರಿಗೂ ಪೂರಕವಾಗಿದ್ದಾಗ ಅವರಿಗೂ ಸಂತೋಷ, ನಮಗೂ ಪೂರಕವಾಗಿ ಅವರ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಅವರು ಇರ್ತಾರೆ. ಆವಾಗ ನಮ್ಮ ವೇಷಗಳೆಲ್ಲ ಬಹಳ ವಿಶೇಷವಾಗಿ ನಾವು 1 ತಿಂಗಳು ಅಥವಾ 1.5 ತಿಂಗಳ ಹಿಂದೆ ಕಿರಾಡಿ ಪ್ರಕಾಶ್ ಅವರ ಇಂಟರ್ವ್ಯೂ ಮಾಡಿದ್ದೇವೆ. ಅವರು ನಿಮ್ಮನ್ನ ಹೇಳ್ತಾ ಇದ್ರು, ಅಂದ್ರೆ
ಕಲೆಗೆ ಮಾತ್ಸರ ಇಲ್ಲ ಅನ್ನೋದು ಅವರ ಮಾತಿನಲ್ಲಿ ಅರ್ಥ ಆಗ್ತಿತ್ತು. ನನಗಿಂತಲೂ ಹೆಚ್ಚು ಹೆನ್ನಬೈಲ್ ವಿಶ್ವನಾಥ ತುಂಬಾ ಅಧ್ಯಯನ ಮಾಡ್ತಾನೆ ಅಂತ ಬಹಳ ಮೆಚ್ಚುಗೆಯಿಂದ ಹೇಳ್ತಾ ಇದ್ರು ಅಂತ. ಹೌದು, ಖಂಡಿತ. ಅವನು ನಾವು ಒಟ್ಟಿಗೆ ಸಾಲಿಗ್ರಾಮದಲ್ಲಿ ಇದ್ದವರು. ಹೌದು, ಇಬ್ರು ಪುಂಡಾಟಿಕೆ ಮಾಡ್ತಾ ಇದ್ರ ಅವತ್ತ. ಹಾಗಂತ ಅತಿ ಆತ್ಮೀಯರು ನಾವು. ಜಗಳ ಹೊಡೆದಾಟಗಳೆಲ್ಲ ಮಾಡ್ಕೊಳ್ಳೋದೇ ಇಲ್ಲ. ಆಯ್ತು 5 ನಿಮಿಷ ಜಗಳ ಸಾಲಿಗ್ರಾಮದಲ್ಲಿ ಇರುವಾಗ್ಲು ಕಡೆಗೆ ಒಂದೇ ನಾವಿಬ್ರು. ವೇಷ ಮುಗಿತನ ಸುತ್ತಲಿಕ್ಕೆ ಹೋಗುದು, ಟೆಂಟ್ ಸುತ್ತ ತಿರ್ಗಾಡೋದು, ತಿಂಡಿ ತಿನ್ನಕ್ ಹೋಗುದು ಎಲ್ಲ ನಾವು ಒಂದೇ ರೀತಿ. ಆದ್ರೆ ಅವನು ಪ್ರಕಾಶನ ತುಂಬಾ ಜೋರಿದ್ದ. ಅವನು ಅಂದ್ರೆ ಅವನಿಗೆ ನೆನಪಿನ ಶಕ್ತಿ ತುಂಬಾ ಉಂಟು. ಪ್ರಕಾಶನ ಟ್ಯಾಲೆಂಟ್ ಯಕ್ಷಗಾನ ಕಲಿದ್ರು ತುಂಬಾ ಕಡಿಮೆ ಅನಿಸ್ತದೆ ನಂಗೆ. ಯಾಕೆ ಯಾರಿಗೂ ಈ ಅದನ್ನು ಓದಿ ಕಂಠಪಾಠ ನೆನಪಿರುವುದಿಲ್ಲ. ಅವನ್ ನೆನ್ಪಿಟ್ಕೊಳ್ತಾನೆ. ಅವ ಶೃಂಗೇರಿಯಲ್ಲಿ 101 ಜನ ಕೌರವರ ಹೆಸರು. ಹೌದು, ಆ ನೆನ್ಪಿಟ್ಕೊಳ್ಳೋ ಕಷ್ಟ ಅದರ ತುಂಬಾ ಕಷ್ಟ. ಅವನು ತುಂಬಾ ಪ್ರಯತ್ನ ಮಾಡ್ತಾನೆ. ಅವನು ಎಲ್ಲಾ ವೇಷಕ್ಕೂ ತುಂಬಾ ಪ್ರಯತ್ನ ಮಾಡ್ತಾನೆ. ಅವನು ಒಂದು ಹೊಸ ಪ್ರಸಂಗದಲ್ಲಿ ಆ ಕೆಂಪು ಕ್ಯಾದ್ಗಿ ಮುಂದೆ ಕಟ್ಟೋಡ ಸ್ಮಶಾನದ ಬಗ್ಗೆ ಅದರ ಬಗ್ಗೆ ಒಂದು ಹೇಳ್ತಾ ಇದ್ದ. ಅದ್ರ ನನ್ಗೆ ಇನ್ನೂ ಕಂಠಪಾಠ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದು. ಅವನು ಆ ವಿಭಾಗದಲ್ಲಿ ತುಂಬಾ ಶಾರ್ಪ್ ಇದ್ದಾನೆ. ಮತ್ತೆ ಅವನು ಹಾಗೆ ಯಾವ ವೇಷ ಬೇಕು ಅದಕ್ಕೆಲ್ಲ ಸಿದ್ಧತೆ ಮಾಡ್ತಾನೆ. ಇವಾಗ ಟ್ರಸ್ಟ್ ಓಪನ್ ಮಾಡಿದ, ಅವನಿಗೆ ಪಾಪ ಓದ್ಲಿಕ್ಕೆಲ್ಲ ಟೈಮ್ ಕಡಿಮೆ ಇರ್ಬೋದು. ಆದ್ರೂ ತುಂಬಾ ವೇಷಗಳು ಅವನ ಜೊತೆಗೆ ನನಗೆ ವೇಷ ಮಾಡಿದಾಗ ಏನೋ ನಮ್ಮಿಬ್ರಲ್ಲಿ ಗಮ್ಮತ್ತು ಆಗ್ತಾ ಇತ್ತು, ಜಗಳನೂ ಆಗ್ತಿತ್ತು ರಂಗಸ್ಥಳದಲ್ಲಿ. ಈಗ ನಾವು ಅವನು ವೀರಮಣಿಯನ್ನು ಮತ್ತೆ ಮಾಡಿದ್ರು, ಶನೀಶ್ವರ ಸಟ್ಟಿ 2 ಮಾಡಿದ್ರು. ಆ ಸೆಟ್ಟಲ್ಲಿ ಒಂದ್ಸರಿ ಆಗಿತ್ತು. ಅದು ಜನ ತುಂಬಾ ಇಷ್ಟಪಟ್ಟಿದ್ರು, ಇನ್ನೊಮ್ಮೆ ಆಗ್ಲೇಬೇಕಂತ ಅಷ್ಟು ಇಷ್ಟಪಟ್ಟಿದ್ರು. ಮತ್ತೊಂದ್ಸಾರಿ ನಮ್ಮ ನಂಚರ ಪ್ರಭಾಕರ್ ಅಂತ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಕಳೆದ ತಿರುಗಾಟದಲ್ಲಿ. ಅಲ್ಲಿ ಹೋಗಿ ವೀರಮಣಿ ಹನುಮಂತ ಅಷ್ಟು ಚಂದ ಆಗಿತ್ತು. ನನ್ನ ಅವನ ಜೋಡಿಗಳು ಎಲ್ಲಿ ನಾವು ಹಾಳು ಮಾಡ್ಕೊಳ್ಳೋದಿಲ್ಲ. ಕೆಲವು ವಾದಗಳ ಹತ್ತಿರಕ್ಕೆ ಹೋಗಿತ್ತು, ಆಮೇಲೆ ಅಲ್ಲಿ ಬಿಟ್ಟಕ್ಕೆ ಬರ್ತೇವೆ ನಾವು. ಹೊರಗೆ ಬಂದ ಮೇಲೆ ಒಂದೇ ರಂಗಸ್ಥಳದಲ್ಲಿ ಇಬ್ರು ಸರಿ ಕಚ್ಚಾಡ್ಕೊಳ್ತಿದ್ ನಾವು. ಯಕ್ಷಗಾನ ರಂಗದಲ್ಲಿ ಒಂದು ತಲೆಮಾರು ಏನಿದೆಯಲ್ಲ, ಅವರೆಲ್ಲರೂ ಕೂಡ ಒಂದು ನಿವೃತ್ತಿಯನ್ನ ಕಾಣ್ತಾ ಇದ್ದಾರೆ ಈಗ. ಅವರಿಂದ ತೆರವುಗೊಂಡಂತಹ ಜಾಗವನ್ನ ನೀವೆಲ್ಲರೂ ಕೂಡ ತುಂಬುತ್ತಾ ಇದ್ದೀರಿ. ಅದು ಕೂಡ ಸಮರ್ಥವಾಗಿ ಒಂದು ಬಿಟ್ಟ ಸ್ಥಳವನ್ನ ತುಂಬುವವರು ಕಡಿಮೆ ಇದ್ದಾರೆ ಅನ್ನುವ ಕಾಲಘಟ್ಟದಲ್ಲಿ ನೀವು ಅದನ್ನ ಸಮರ್ಥವಾಗಿ ತುಂಬಿಸ್ತಾ ಇದ್ದೀರಲ್ಲ, ಅದು ನಿಮ್ಮಲ್ಲಿ ಹೆಚ್ಚುಗಾರಿಕೆ ಅಂತ ನನಗೆ ಕಾಣಿಸುತ್ತೆ. ಸೊ ಈ ರೀತಿಯ ಒಂದು ಅಭಿಪ್ರಾಯ ಅಭಿಮಾನಿಗಳಲ್ಲಿ, ಬಹಳ ವಿಶೇಷವಾಗಿ ಯಕ್ಷಗಾನ ವಿಮರ್ಶಕರಲ್ಲಿ ಮೂಡಿಸುವುದು ಬಹಳ ಕಷ್ಟ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಎಲ್ಲರೂ ಎಲ್ಲ ಈ ವೇಷ ಇಷ್ಟಪಡ್ತಾರೆ ಅಂತ ಹೇಳಲಿಕ್ಕೆ ಆಗುದು. ಯಾಕಂದ್ರೆ ಕೆಲವರಿಗೆ ಕರ್ಣ, ನರಾಡಿಯವರು, ಐರೋಡಿಯವರು, ಆಜ್ರಿ ಗೋಪಾಲಣ್ಣ ಹೀಗೆ ಅಂತವ್ರು ಮಾಡಿದಾಗ ನಮ್ಗೆ ಅಂತ ಹೇಳಿದ್ರೆ ಕಟ್ಟು ಮೀಸೆ ಕಟ್ತೇವೆ ನಾವು. ಅಂದ್ರೆ ಅವರಷ್ಟು ನಮಗೆ ಅದ ಕಟ್ಟಿ ಅಭ್ಯಾಸ ಇರುವುದಿಲ್ಲ. ಆಗ ಜನರಿಗೆ ಎಲ್ಲೋ ಅವ್ರು ಮಾಡಿದ್ರೆ ಹೀಗೆ ಮಾಡ್ತಾ ಇದ್ರು, ಇದೊಂದೇನೋ ಕೊರತೆ ಆಗ್ತಾ ಇತ್ತು ಅನ್ಸ್ತ ಜನಗಳಿಗೆ. ಆದ್ರೂ ನಮ್ಮ ಪ್ರಯತ್ನ ಏನ ಕೇಳಿದ್ರೆ 100ಕ್ಕೆ 100 ಅವ್ರ ಹತ್ರ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನಾನು ಯಾವ ಕಾರಣಕ್ಕೂ ಕೇಳುದಿಲ್ಲ. ಯಾಕಂದ್ರೆ ತುಂಬಾ ಅನುಭವ ಮೊದ್ಲಿಂದ ಮಾಡ್ತಾ ಅನುಭವ ಹೊಂದಿದವರು. ನಾವ್ ಇನ್ನೊಂದು 25 ವರ್ಷ ಹೋದ್ಮೇಲೆ ಅವ್ರ ಹತ್ರ ಹೋಗ್ಬೋದೇನು. ಅಲ್ಲಿಯವರೆಗೆ ಅವರಷ್ಟು ಮಾಡ್ಲಿಕ್ಕೆ ಆಗದೆ ಇದ್ರು, ಅವ್ರು ಏನೋ ಒಂದು ದಾರಿ ಮಾಡಿ ಕೊಟ್ಟಿದ್ರು. ಆ ದಾರಿಗೆ ಯಾವುದೇ ರೀತಿಯಿಂದ ಮಾರಕ್ ಆಗದೆ ಇದ್ದಾಗೆ ಅದನ್ನ ಅಳವಡಿಸಿಕೊಳ್ಬೇಕನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನಾನು ಅದೇ ಆದರ್ಶದಲ್ಲಿದ್ದೆ. ಈಗ ಮೊನ್ನೆ ಹಾಜರಿ ಗೋಪಾಲಣ್ಣ ಅವರ ತಾಮ್ರಧ್ವಜ, ನಂದು ಕೃಷ್ಣ ತುಂಬಾ ಮಾಡಿದೆ. ಆದ್ರೂ ಅವ್ರ ಹೇಳಿದೆ, ಗುರುಗಳನ್ನ ಎಂತ ಹೇಳ್ಬೇಕು ಹೇಳಿ. ಯಾಕಂದ್ರೆ ಅವ್ರ ದಾರಿಯಲ್ಲಿ ಹೋದ್ರೆ ನಮ್ಗೊಂದು ಉತ್ತಮ. ಯಾಕಂದ್ರೆ ಅವ್ರು ಎಲ್ಲೂ ಅಶಿಸ್ತನ್ನ ಮಾಡಿದವರಲ್ಲ. ಹಳೆಯ ಕಲಾವಿದ್ರು ಯಾರು ಅಶಿಸ್ತನ್ನ ಮಾಡಿಲ್ಲ. ಹೊಸಬರು ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಕಡೆಯಲ್ಲಿ ಕೆಲವು ಕಲಾವಿದರು ಮಾಡಿದ್ದಾರೆ. ಅದನ್ನ ಕೆಲವು ಅಭಿಮಾನಿಗಳು ಹೇಳಿ ಸರಿ ಮಾಡ್ಬೇಕು. ಈಗ ಕಲಾವಿದರು, ಹಿರಿಯ ಕಲಾವಿದರು ಯಾರು ಹೇಳುವುದಿಲ್ಲ. ಯಾಕೆ ಕೇಳಿದ್ರೆ ಕೇಳುವುದಿಲ್ಲ, ಕಿರಿಯ ಕಲಾವಿದರು ಕೇಳುವುದಿಲ್ಲ. ನೀವು ಡೇರೆ ಮೇಳದಲ್ಲಿ ಇದ್ದವರು, ನೀವು ಗೆಜ್ಜೆ ಕಟ್ಟಿರೋದು ಕಮಲಶಿಲೆ, ಆಮೇಲೆ ಬೇರೆ ಬೇರೆ ಮೇಳಗಳಿಗೆ ಒಂದಿಷ್ಟು ವರ್ಷಗಳ ತಿರುಗಾಟ ಆದ್ಮೇಲೆ ನಿಮ್ಗೆ ಡೇರೆ ಮೇಳದಲ್ಲಿ ಒಂದು ಅವಕಾಶ ಸಿಕ್ತು. ಆಗೆಲ್ಲ ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಇದ್ರು ಕೂಡ ನೀವು ಒಂದು ಹಂತಕ್ಕೆ ಬರುವಾಗ, ಅಂದ್ರೆ ನಿಮ್ಗೆ ಒಳ್ಳೊಳ್ಳೆ ವೇಷಗಳು ಸಿಗುತ್ತೆ ಅನ್ನುವ ಕಾಲಘಟ್ಟದಲ್ಲಿಯೇ ಮತ್ತೆ ಕಮಲಶಿಲೆ ಬರ್ತೀರಿ, ಶನೀಶ್ವರಕ್ಕೆ ಬಂದು ಮತ್ತೆ ಕಮಲಶಿಲೆಗೆ ಬರ್ತೀರಿ ಅಂತ. ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಅನ್ಸಿದ್ಯಾ, ನನ್ ಬೇರೆ ಮೇಳದಲ್ಲಿ ಇದ್ದಿದ್ರೆ ಇವತ್ತು ನನ್ನ ವ್ಯಾಪ್ತಿ ವಿಸ್ತಾರ ಆಗ್ತಿತ್ತು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ನಿಜವಾಗ್ಲೂ ಅನ್ಸ್ಲಿಲ್ಲ. ನನಗೆ ಏನ್ ಅನ್ನಿಸ್ತು ಕೇಳಿದ್ರೆ, ಸಾಲಿಗ್ರಾಮ ಬಿಟ್ಟು ಶನೀಶ್ವರಕ್ಕೆ ಬಂದೆ. ಶನೀಶ್ವರದಲ್ಲಿ ನನಗೆ ಮಂಜುನಾಥ್ ಪಾತ್ರಿಗಳಂತ ಇದ್ರು ಕೋಟೆದವರು, ಅವ್ರು ಕರ್ಕೊಂಡ್ ಬಂದು ಧರ್ಮದರ್ಶಿಗಳ ಅಶೋಕ್ ಶೆಟ್ರು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರ ಒಂದು ಬೆಂಬಲದ ಮೇಲೆ ನಾನು ಕೆಲವೆಲ್ಲ ವೇಷಗಳು ನನಗೆ ಕೊಟ್ರು. ಅಲ್ಲಿ ಸ್ವಲ್ಪ ಹೆಸರು ಮಾಡಿದೆ. ಅಲ್ಲಿಂದ ಶನೀಶ್ವರದಿಂದ ಕಮಲಶಿಲೆಗೆ ಬಂದೆ. ಇಲ್ಲಿ ಹಾಗೆ ಸಚ್ಚಿದಾನಂದ ಚಾತುರ್ ನನಗೆ, ನಾನು ಅವ್ರ ಸಂಬಳ ನಾನು ಕೇಳುದಿಲ್ಲ, ಅವರೇ ನಂಗೆ ಸಂಬಳ ಕೊಟ್ಟಿದ್ರು. ಇಲ್ಲಿವರೆಗೆ ಅವ್ರು ನನಗೆ ನಾನಾಗಿ ಒಂದ್ ಸಂಬಳ ಹೇಳಿಲ್ಲ, ಅವ್ರು ಕೊಟ್ಟ ಸಂಬಳ ಕಡಿಮೆ ಅನ್ಸ್ಲಿಲ್ಲ. ಆಯ್ತಾ. ಒಂದು ಮತ್ತೆ ನಾರಾಯಣ್ ಶೆಟ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿ, ನೀವ್ ಹೇಳಿದಾಗ ಅವಾಗ ಹೇಳಿದ್ರಲ್ಲ,
ಜಾಗದಲ್ಲಿದ್ದ ವೇಷಧಾರಿಗಳಿಗೆ ನಿಷ್ಠೂರ ಆದ್ರೂ ತೊಂದ್ರೆ ಇಲ್ಲ. ಹಾ. ಈಗ ನೀವು ಒಂದು ಜಾಗದಲ್ಲಿ ಮಾಡಬೇಕಾದ ವೇಷವನ್ನ ಹಾ. ನನಗ್ ಹಾಕಿದ್ರು ಅವ್ರು, ನಿಮ್ಗೆ ನಿಷ್ಠೂರ ಅವರು, ನಿಮ್ಗೆ ಅವ್ರ ಮೇಲೆ ಬೇಸರ ಆಗಿ ಅವ್ರ ಹತ್ರ ನೀವು ಮಾತು ಬಿಟ್ಟಿದ್ರೆ ತೊಂದ್ರೆ ಇಲ್ಲ, ನನ್ನನ್ನು ಬೆಳೆಸ್ಬೇಕಂತ. ನಾನು ಕಮಲಶಿಲೆಗೆ ಎಂಟ್ರಿ ಕೊಟ್ಟಾಗ ಒಂದು ವರ್ಷ ಪೂರ್ತಿ ಅಭಿಮನ್ಯು ಕಾಳಗಿವೆ. ಕ್ಷೇತ್ರ ಮಾತ್ಮೆ ಮೊದ್ಲು ಪ್ರಸಂಗ ಆದ್ರು, ಕ್ಷೇತ್ರ ಮಾತ್ಮೆ ಪ್ರಸಂಗ ಇದ್ರು, ಮೊದ್ಲು ಅಭಿಮನ್ಯು ಕಾಳಗ ಮಾಡಿ ಆಮೇಲೆ ಕ್ಷೇತ್ರ ಮಾತ್ಮೆ ಮಾಡ್ತಾ ಇದ್ರು. ಅದು ನನ್ನ ಅಭಿಮನ್ಯು ಮುಗ್ಗಲ್ಲಿವರೆಗೆ ಎದುರುಗಡೆ ಕುಳಿತು ಆಟ ನೋಡುದು, ಎಲ್ಲರೂ ಕರೆದ ನಮ್ಮ ಗಂಡ ಹೇಗೆ ಮಾಡಿ ನೋಡಿ ಸಪೋರ್ಟ್ ಮಾಡುದು. ಆಮೇಲೆ ಹಿರಿಯ ಕಲಾವಿದರು ಆರ್ಗೋಡವ್ರು ಆವಾಗೆಲ್ಲ ಹೆಸರು ಹೇಳಿದ್ರು, ಅವರೆಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲಿ ನನಗೆ ಅನ್ನಿಸ್ತಾ ಯಾಕೆ ಕೇಳಿದ್ರೆ, ನನಗೆ ಡೇರೆ ಮೇಳದಲ್ಲಿ ಇದ್ದಿದ್ರು, ಈಗಲೂ ನನ್ಗೆ ಅನಿಸ್ತಾ ಉಂಟು, ನಾನು ಡೇರೆ ಮೇಳದಲ್ಲಿ ಇದ್ದಿದ್ರೆ ನಂಗೆ ಸಮರ್ಥರ ಎದುರು ಪೌರಾಣಿಕ ಪ್ರಸಂಗದ ಸಣ್ಣ ವೇಷ ಮಾಡುವುದಕ್ಕೂ ನಂಗೊಂದು ಧೈರ್ಯ ಬರುವುದಿಲ್ಲ ಆಗಿತ್ತೇನು. ಅದು ನಾನು ಬಯಲಾಟಕ್ಕೆ ಬಂದ ಮೇಲೆ ನನಗೆ ಆ ಧೈರ್ಯ ಬಂದ ಅನಿಸ್ತು. ನನಗೆ ಗೊತ್ತಿರೋ ಪ್ರಕಾರ ಬಯಲಾಟ ಮೇಳಗಳಲ್ಲಿ, ಕಮಲಶಿಲೆ ಮೇಳಗಳಲ್ಲಿ ಹೆಚ್ಚು ಪೌರಾಣಿಕ ಪ್ರಸಂಗಗಳು ಆಗುತ್ತೆ ನಮ್ಮಲ್ಲಿ. ಇದೆಲ್ಲ ನಿಮ್ಗೆ ಪೂರಕವಾಗಿ ಬೆಳೆಯುವುದಕ್ಕೆ ಅವಕಾಶ ಖಂಡಿತ ಹೌದು. ಯಾಕಂದ್ರೆ ಮಂದರ್ತಿ ಮಾರಣ ಕಟ್ಟೆಯಲ್ಲಿ ಕ್ಷೇತ್ರ ಮಾತ್ಮೆಗಳು ಜಾಸ್ತಿ. 180 ಆಟದಲ್ಲಿ ಒಂದು 130 ಆಟ ಕ್ಷೇತ್ರ ಮಾತ್ಮೆ ಇರುತ್ತೆ, ಒಂದು 20 ದೇವಿ ಮಾತ್ಮೆ ಆಗುತ್ತೆ, ಆಮೇಲೆ ಒಂದು ಉಳಿದ 30 ಆಟ ಮಾತ್ರ ಪೌರಾಣಿಕ ಆಗೋದು. ನಮ್ಮಲ್ಲಾಗಲ್ಲ, ದೇವಿ ಮಾತ್ಮೆ 10 ದೇವಿ ಮಾತ್ಮೆ ಆಗ್ಬೋದು, ಕ್ಷೇತ್ರ ಮಾತ್ಮೆ 10 ಆಗ್ಬೋದು ಅಷ್ಟೇ, ಮತ್ತಷ್ಟು ಪೌರಾಣಿಕನೇ ಆಗೋದು. ಈಗ ನಾವು ನಮ್ಗೆ 8ವರೆಗೆ ಪ್ರಸಂಗ ಗೊತ್ತಾಗೋದು, ಅಕಸ್ಮಾತ್ ಇವತ್ತು ಯಾವ್ದೊಂದು ಪ್ರಸಂಗ ಗೊತ್ತಾಯ್ತು ಅಂತ ಮಾಡಿ 8ವರೆಗೆ, ಇವತ್ತು ನಾವು ಸಾಧ್ಯ ಆದಷ್ಟು ಹೇಳ್ತೇವೆ, ಅದೆಲ್ಲ ಪದ್ಯದರ್ಥದಲ್ಲೇ ಒಂದು ಮುಗಿಸ್ಕೊಂಡು ಬರ್ತೇವೆ. ಮನೆಗೆ ಬಂದ ಇನ್ನೊಂದ್ಸರಿ ಬಂದ ಅದಷ್ಟು ನೋಡುದು, ಮತ್ತೆ ಪುಸ್ತಕದ ಆ ಕಥೆಯಲ್ಲಿ ಉಂಟು. ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಬಿಟ್ಟು ಪುನಃ ಆ ಪ್ರಸಂಗ ಬಂದ್ರೆ ಪರಾಮರ್ಶೆ ಮಾಡ್ಕೊಳ್ಳೋದು, ರೆಡಿ ಆಗೋದು. ಮತ್ತೆ ಈ ಕೆಲಸ ನಮ್ಗೆ ಗೊತ್ತಿಲ್ಲದ ಪ್ರಸಂಗ ಬಂದ್ಬಿಡುತ್ತೆ, ಆವಾಗ ಕಥೆಗೆ ಲೋಪ ಆಗದಿದ್ದಾಗೆ ಪದ್ಯದ ವ್ಯಾಪ್ತಿಯನ್ನು ಮೀರದೆ ಅದ್ರೊಳಗಿಂದ ಅರ್ಥ ಹೇಳಿ ಬರುದು. 3 ದಿನ ಬಂದು ಎಲ್ಲ ರೆಡಿ ಮಾಡುದು, ಈಗ ನಾಳೆ ಬಂದ್ರೆ ಆ ವಿಷಯಕ್ಕೆ ಏನೇನು ಅರ್ಥ ಹೇಳ್ಬೋದು ಅದೆಲ್ಲ ಸಿದ್ಧತೆ ಮಾಡ್ಕೊಂಡು ಓದ್ಕೊಂಡು ಸಿದ್ಧತೆ ಆಗೋದು ನಾವು. ಸೊ ಇನ್ನು ಅಭಿಮನ್ಯು ಅನ್ನುವಂತಹ ಪಾತ್ರದಲ್ಲಿ ನೀವು ಹೆಸರನ್ನ ಪಡೆಯುವುದಕ್ಕೆ ಆರಂಭ ಮಾಡ್ತೀರಿ ಅಂತ. ಸೊ ನೀವು ಈ ಹಿಂದೆ ಅಭಿಮನ್ಯು ಮಾಡೋದಕ್ಕಿಂತ ಮೊದಲು ಬೇರೆ ಬೇರೆ ಮೇಳಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ರು ಕೂಡ ವಿಶ್ವನಾಥ ಹೆನ್ನಬೈಲ್ ಅವರನ್ನ ಅಭಿಮನ್ಯು ಗುರುತಿಸಿದ್ದೆ ಅಂತ. ಮೊದಲು ನಾನು ಗುರುತಿಸಿದ್ದೆ. ಸೊ ಯಕ್ಷಗಾನದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಗೋಪಾಲಾಚಾರ್ ಅಂತಹ ಕಲಾವಿದರು ಮಾಡಿದಂತಹ ಪಾತ್ರ, ಅವರ ಒಂದು ನಿವೃತ್ತಿಯ ಜೀವನವನ್ನ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಅಭಿಮನ್ಯು ಯಾರಾಗಬಹುದು ಅಂತ ಕೇಳಿದ್ರೆ ಹೆನ್ನಬೈಲ್ ಆಗ್ಬಹುದು ಅಂತ ಆಯೋಜಕರಲ್ಲಿ ಆ ತರದೊಂದು ಅಭಿಪ್ರಾಯ ಮೂಡಿಸಿದ್ದೇನೆ. ಕಲಾಭಿಮಾನಿಗಳಲ್ಲೂ ಕೂಡ ಅಭಿಪ್ರಾಯವನ್ನ ಮೂಡಿಸಿದ್ದಾರೆ. ಸೊ ಇದೆಲ್ಲ ಹೇಗೆ ಅಂತ ಅಂದ್ರೆ ನಾನು ನಿಜವಾಗ್ಲೂ ಆ ರೀತಿ ಅಭಿಮನ್ಯು ಪಾತ್ರವನ್ನ ಎಷ್ಟೋ ಜನ ಮಾಡ್ತಾರೆ ಕೂಡ, ಆದ್ರೆ ಎಲ್ರು ವಿಶ್ವನಾಥ್ ಹೆನ್ನಬೈಲ್ ಮಾಡೋ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಗೋಪಾಲಾಚಾರ್ ಮಾಡೋ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಹೇಗೆ ಹೇಳಿದ್ರೆ, ಏನಾದ್ರೂ ವಿಶೇಷ ಇದ್ರೆ ಮಾತ್ರ ಜನ ಗುರುತಿಸ್ತಾರಲ್ವ ಅಂತ. ಆ ವಿಶೇಷತೆ ನಿಮ್ಮಲ್ಲಿ. ನಾನು ಗೋಪಾಲಾಚಾರ್ ಅಭಿಮನ್ಯು ನೋಡಿದ್ದೆ 2 ಸಾರಿ ನೋಡಿದಷ್ಟೇ, 2 ಸಾರಿ. ಒಂದು ಇಲ್ಲಿ 3 ಅಭಿಮನ್ಯು ಆಗಿತ್ತು, ಅಭಿಮನ್ಯು ನಾ ಮೇಳಕ್ಕೆ ಸೇರೋ ಮೊದಲು ಸಿದ್ದಾಪುರದಲ್ಲಿ. ಅದಾದ್ಮೇಲೆ 60ರ ಅಭಿಮನ್ಯು ಅಂತ ಒಂದು ಮಾಡಿದೆ ಕುಂದಾಪುರದಲ್ಲಿ. ದೊಡ್ಡ ಚಿಟ್ಟಾಣಿಯವರ ದ್ರೋಣ, ಗೋಪಾಲಾಚಾರ್ಯ 60ರ ಸಂಭ್ರಮ. ನಾ ನೋಡಿದ್ದೆ ಅವ್ರದ್ದು 2 ಅಭಿಮನ್ಯು. ನಾ ತುಂಬಾ ನೋಡಿದ ಅಭಿಮನ್ಯು ಕಮಲಶಿಲೆ ಮೇಳದಲ್ಲಿ ಕೊಳಾಲಿ ಕೃಷ್ಣ ಅವ್ರದ್ದು ತುಂಬಾ ಸ್ಪೀಡ್ ಅಭಿಮನ್ಯು. ಆಮೇಲೆ ನೋಡಿ ಅವರು ಕೂಡ ಅಭಿಮನ್ಯುಗೆ ಹೆಸರು ಅವರು ಬಯಲಾಟದಲ್ಲಿ ನಂಬರ್ 1 ಹೆಸರು ಮಾಡಿದ್ರು ಜೋಡಾಟದವರು. ಈಗ ನಾವು ಅವರಿಂದ ನಿರೀಕ್ಷೆ ಇಡಬಾರ್ದು, ಯಾಕಂದ್ರೆ ವಯಸ್ಸಾಗಿದೆ. ಅವ್ರದ್ದು ತುಂಬಾ ಚುರುಕಿನ ಅಭಿಮನ್ಯು ನೋಡಿದೆ. ಆಮೇಲೆ ಸಾಲಿಗ್ರಾಮಕ್ಕೆ ಹೋದಾಗ ಕಣ್ಣಿ ಲಾಲಿತ್ಯದ ಅಭಿಮನ್ಯು ನೋಡಿದೆ. ಅದ್ರ ಜೊತೆಗೆ 90 ವಿಶ್ವಣ್ಣನ ಚುರುಕ ಅಭಿಮನ್ಯು ನೋಡಿದೆ. ಈ 3 ಅಭಿಮನ್ಯುದಲ್ಲಿ ನನಗೆ ಏನ್ ಸಿಗುತ್ತೆ ಎಲ್ಲ ತಗೊಂಡೆ ನಾನು. ಅದ್ರ ಸ್ವಲ್ಪ ಇದ್ರ ಸ್ವಲ್ಪ ಅದ್ರ ಸ್ವಲ್ಪ ತಗೊಂಡೆ. ಯಾರದ್ದು ಅನುಕರಣೆ ಮಾಡ್ಲಿಲ್ಲ, ಅನುಸರಣೆ ಮಾಡ್ಕೊಂಡು ಒಂದಿಷ್ಟು ಜನ ಮಾತ್ರ ಕಾಣಿಸ್ತಾರೆ. ಈಗ ಅಭಿಮನ್ಯು ಪಾತ್ರ ಯಾರು ಮಾಡಬಹುದು ಅಂತ ಅನ್ಸಿದ್ರೆ ಒಂದಿಷ್ಟು ಜನ ಮಾತ್ರ ಕಾಣಿಸ್ತಾರೆ, ಅದ್ರಲ್ಲಿ ನೀವು ಇದ್ದೀರಿ. ಅಂದ್ರೆ ನಾನು ಯಾವ್ದಕ್ಕೂ ತುಂಬಾ ಕುಣಿಲಿಕ್ಕೆ ಹೋಗ್ಲಿಲ್ಲ, ತುಂಬಾ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲೆಲ್ಲಿ ಏನ್ ಬೇಕು ಅದನ್ನು ಕೊಡುತ್ತಾ ಪಟ 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 ಹೋಗ್ಲಿಕ್ಕೆ ಶುರು ಮಾಡಿದೆ. ಈಗ ಎಲ್ರು ಹೇಳುದು ಅಭಿಮನ್ಯು ಕಾಳಗ ಚುರುಕಲ್ಲಿ ಮುಗಿಯುವುದೇ ಹೆನ್ನಬೈಲ್ ವಿಶ್ವನಾಥನ ಒಬ್ಬಂದ್ರೆ ಎಷ್ಟು ಜನ ಹೇಳಿದ್ರು, ಅಭಿಮನ್ಯು ನೀನು ಮುಗಿಸಿದಂಗೆ ಯಾರು ಮುಗಿಸೋದಿಲ್ಲ ಅಂತ. ನಾನು ಯಾವ ಪ್ರಸಂಗ ನಾನು ಜಬ್ಬು ಮಾಡಿ ಎಳೆಯುವುದಿಲ್ಲ, ನಂಗೆ ಎಳೆಯುವುದಂತ ಆಗುದಿಲ್ಲ ಪ್ರಸಂಗ. ಅದು ನಾಗೇಂದ್ರನಿಂದ ಬಂದದ್ದು. ಉಪ್ಪುದ ನಾಗೇಂದ್ರನ್ ಇದ್ರಲ್ಲ, ನಾವು ಸ್ಟಾರ್ಟಿಂಗ್ ಮಾಡಕ್ ಸೇರುವಾಗ ಅವ್ರಿದ್ರು. ಅವ್ರು ಅವಾಗ ಅವ್ರದ್ದು ಅಂದ್ರೆ ತುಂಬಾ ಹೆಸರು ಮಾಡಿದ ಕಾಲ. ಅವರು ರಂಗಸ್ಥಳದ ಕಾರ್ಯಗಳಿಗೆ ಬೋರ್ ಆಗ್ಲಿಕ್ಕೆ ಬಿಡುದಿಲ್ಲ, ಪಟ 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 ಹೋಗೋದವ್ರು ಈಗಲೂ ಅಷ್ಟೇ. ಅದಲ್ಲಿಂದನೇ ಬಂದದ್ದು. ಹೆನ್ನಬೈಲರು ಬಹಳ ವಿಶೇಷವಾಗಿ ನೀವು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅಥವಾ ಅವಧಿಯಲ್ಲಿ ನೀವು ದೊಡ್ಡ ದೊಡ್ಡ ಪಾತ್ರಗಳನ್ನ ನಿಭಾಯಿಸಿದವರು. ಬಹಳ ವಿಶೇಷವಾಗಿ ನಾನು ಒಂದಿಷ್ಟು ಜನ ಹೇಳೋದನ್ನು ಕೂಡ ಕೇಳಿದ್ದೇನೆ, ಚೌಕಿ ಮನೆಯಲ್ಲಿ ನಿಮ್ಗಿಂತಲೂ ಹಿರಿಯರಾದವರು ಕೂಡ ನಿಮ್ಮಿಂದ ಕೆಲವು ಪಾತ್ರಗಳ ಬಗ್ಗೆ ಕೇಳಿ ತಿಳ್ಕೊಳ್ತಾರೆ ಅಂತ. ಸೊ ಕಿರಿಯವರು ಕೇಳೋದು ಅದೊಂದು
ಒಂದು ಸಾಮಾನ್ಯ ಅಂತ ಅಂದ್ಕೊಳ್ಳೋಣ. ಕೆಲವೊಂದು ಪಾತ್ರಗಳಿಗೆ ನಿಮ್ಮ ಜೊತೆಗೆ ಹಿರಿಯವರು ಕೂಡ ಒಂದಿಷ್ಟು ಸಂಭಾಷಣೆಗಳನ್ನ ಮಾಡ್ತಾರೆ, ಕೇಳಿ ತಿಳ್ಕೊಳ್ತಾರೆ ಅಂತ. ಅದು ನಿಜವಾಗ್ಲೂ ನಾವು ಅದನ್ನೇ ಯಾಕಂದ್ರೆ ಹೇಳಬಾರ್ದು. ಯಾಕೆ ಕೇಳಿದ್ರೆ ಊರು ದೊಡ್ಡ ಅನುಭವಿ ಕಲಾವಿದ್ರು. ನಾನ್ ಅನ್ಕೊಳ್ಳೋದೇ ಗೊತ್ತಾ, ಅವ್ರಿಗೆ ಗೊತ್ತಿಲ್ಲ ನಮ್ಮ ಹತ್ರ ಕೇಳ್ತಾ ಇಲ್ಲ. ಅವರಿಗೆ ವಯಸ್ಸಾದ್ರಿಂದ ಅದು ಗೊತ್ತಿದ್ದದ್ದು ಮರವೇ ಹೋಗಿ ನಮ್ಮ ಹತ್ರ ಒಂದು ಸಂವಾದ ನಡೆದ್ರೆ ಒಂದಿಷ್ಟು ಹೊಸ ಹೊಳವು ಬರುತ್ತೆ ಅನ್ನೋ ಕಾರಣಕ್ಕೂ ಕೂಡ. ಈ ಹಳೆ ಬೇರು ಹೊಸ ಚಿಗುರಿದ್ದಾಗ ಅಂದ್ರೆ ಇನ್ನೊಂದಿರ್ಬೋದು ಅವ್ರ ತಲೆಯಲ್ಲಿ ಅಂತ ಕೇಳಿದ್ರೆ, ನೀವು ಬೇರೆ ಬೇರೆಯವ್ರ ಜೊತೆ ಹೋಗಿ ಎಲ್ಲ ಮಾಡ್ಕೊಂಡ್ ಬಂದಿದ್ದ ಅಲ್ಲೆಲ್ಲ ಏನಾದ್ರು ವಿಷಯ ಸಿಕ್ಕಿರ್ಬೋದು ಅಷ್ಟೇ ಬಿಟ್ರೆ. ಮತ್ತೆ ಹಿರಿಯ ಕಲಾವಿದರಿಗೆ ಅನುಭವದ ಕೊರತೆ ಆಗಿ ಅಲ್ವೇ ಅಲ್ಲ. ಒಂದು ಅವರಿಗೆ ಅಂದ್ರೆ ತುಂಬಾ ಸಮಯ ಆಗದಾಗ ಮಾಡದೆ ಅದು ನೆನಪು ಹೋಗಿ ಸ್ವಲ್ಪ ನೆನಪು ಮಾಡು ಮರೆ ಅಂತ. ಅದಲ್ದಿರ ನೀವು ಮೊನ್ನೆ ಅಲ್ಲ ಮಾಡಿದಲ್ಲ, ನಿಮ್ಗೆ ಹೇಗೆ ಸಂಭಾಷಣೆ ಬಂದಿತ್ತು ಅದ್ ಹೇಳು, ಒಳ್ಳೇದಿದ್ರೆ ನಾವ್ ಇಲ್ಲಿ ಮಾಡುವ ಅಷ್ಟೇ, ಪೂರಕವಾಗಿ. ಈ ತರದ ಪ್ರಯತ್ನಗಳು ಆಗ್ತಾ ಇರುತ್ತೆ ಅಂತ. ಸೊ ಇನ್ನು ಯಕ್ಷಗಾನದಲ್ಲಿ ಬಹಳ ವಿಶೇಷವಾಗಿ ಕಲಾಭಿಮಾನಿಗಳಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನು ಕೇಳಿದ್ರೆ, ಹೊಸದಾಗಿ ಯಕ್ಷಗಾನಕ್ಕೆ ಬರ್ತಾ ಇರುವ ಕಲಾವಿದರಲ್ಲಿ ಬರೀ ಕುಣಿತ ಅಷ್ಟೇ ಇರುತ್ತೆ, ಮಾತಿರಲ್ಲ, ಪ್ರಸಂಗಕ್ಕೆ ಪೂರಕವಾದಂತಹ ಸಂಭಾಷಣೆಗಳು ಅವರಿಗೆ ಗೊತ್ತಿರಲ್ಲ, ಕಥೆಯ ಆಳ ಅಗಲ ಗೊತ್ತಿರಲ್ಲ ಅನ್ನುವ ಎಲ್ಲ ಅಭಿಪ್ರಾಯಗಳೆಲ್ಲ ಇದೆಯಲ್ಲ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಯಾಕೆ ಕೇಳಿದ್ರೆ ನೀವು ಇದಕ್ಕೆ ಸರಿಯಾಗಿ ಉತ್ತರವನ್ನ ಹೇಳಬಲ್ಲರು ಅಥವಾ ಅದಕ್ಕೆ ನೀವು ಅರ್ಹರು ಅಂತ ನನ್ಗೆ ಅನ್ನಿಸ್ತಾ ಇದೆ. ಈ ಒಂದು ಅಭಿಪ್ರಾಯವನ್ನ ಹೋಗಲಾಡಿಸುವಲ್ಲಿ ನಿಮ್ಮಂತ ಕಲಾವಿದರ ಕೊಡುಗೆಗಳು ಹೇಗಿರ್ಬೇಕು ಮತ್ತು ಆ ಪ್ರಯತ್ನ ಹೇಗಾಗ್ಬೇಕು ಅಂತ. ಅಂದ್ರೆ ಅದೇಂದ್ರೆ ನಾವು ಹೇಳಿದ್ರೆ ಕೆಲವು ಕಲಾವಿದರಿಗೆ ಬೇಸರ ಆಗ್ತದೆ. ಅಂದ್ರೆ ಕೆಲವರು ಅದನ್ನೇ ಹೌದು ನಾವ್ ಹೀಗ್ ಮಾಡ್ಬೇಕಂತ ತಗೊಳ್ತಾರೆ. ಅದಕ್ಕೆ ನಾನು ಈಗ ನೇರವಾಗಿ ನೀವು ಕೇಳಿದ್ದಕ್ಕೆ ಉತ್ತರವಾಗಿ ಹೇಳ್ತೇನೆ. ಯಾವ ಕಲಾವಿದರನ್ನು ದೂಷಣೆ ಹೇಳ್ತೇನೆ. ಅದಕ್ಕೆ ಕಾರಣ ಎಂತ ಗೊತ್ತಾ ಸರ್, ಈಗ ಒಂದು ವೇಷ ಬಂತು, ಆ ವೇಷ ಬಂದಾಗ ಇವಾಗ ಎಂತ ಮಾಡ್ತಾರೆ, ದೊಡ್ಡ ಕಲಾವಿದರ ಹತ್ರ ಹೋಗಿ ಕೇಳುದಿಲ್ಲ, ಯೂಟ್ಯೂಬ್ ತೆಗೆದು ನೋಡ್ಬಿಡ್ತಾರೆ. ಆ ಯೂಟ್ಯೂಬ್ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಸಂದರ್ಭಕ್ಕೆ ಅರ್ಥ ಹೇಳಿಡ್ತಾರೆ. ಅದ್ರಲ್ಲಿ ಅದು ಯಾಕೆ ಹೀಗ್ ಬಂತು ಅದ್ ಹೇಳಿದ್ರಿಂದ ಮುಂದೆ ಏನಾಗ್ತದೆ ಅದು ಇರುವುದಿಲ್ಲ. ಖಾಲಿ ಅವ್ರು ಏನ್ ಅರ್ಥ ಹೇಳ್ತಾರೆ ಅಷ್ಟು ಮಾತ್ರ ಇರೋದು. ಅದನ್ನ ಈಗ ಜನಗಳಿಗೆ ನನಗೆ ಈ ಒಬ್ಬರಿಗೆ ಅಭಿಮನ್ಯು ಬಂತು, ಪಟಕ ಹೊಡೆದ್ರೆ ಅಭಿಮನ್ಯು ಅಲ್ಲಿ ಬಂತ, ಅಷ್ಟನ್ನ ಕಾಪಿ ಮಾಡ್ಕೊಂಡು ಹೋಗಿ ಹೇಳಿದ್ರು. ಆ ದಿನ ಎಲ್ಲಾದ್ರೂ ಗ್ರಾಚಾರ ಕೆಟ್ಟವ, ದ್ರೋಹಣ ಮಾಡ್ದವ, ಹೌದು ಇದನ್ನ ಹೇಳಿದ್ರೆ ಇದು ಯಾವ್ದಕ್ಕೋಸ್ಕರ, ಇದು ನಿನ್ಗೆಲ್ಲಿ ಯಾರು ಬಿರುದು ಕೊಟ್ಟರು ಕೇಳಿದ್ರೆ ಅವ್ನು ಹೇಳಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅದ್ ಹೇಳಿಲ್ಲ. ಆ ಯೂಟ್ಯೂಬ್ ಅಲ್ಲಿ ಬಂದೆ ಕಲಾವಿದ್ರು ಸ್ವಲ್ಪ ಇದ್ ಮಾಡ್ಕೊಳ್ತಾ ಇದ್ರು ಅನ್ಸ್ತಿತ್ತು ನಂಗೆ. ಅಂದ್ರೆ ಸಣ್ಣ ಕಲಾವಿದ್ರು, ನಾನ್ ದೊಡ್ಡ ಕಲಾವಿದ್ರಲ್ಲ, ನಾವೀಗ ನಮ್ಮ ಸಮಾನ ಕಲಾವಿದ್ರು ಈ ಒಡ್ಡಲಗದ ವೇಷಧಾರಿಗಳು ಮಾಡುವವರು. ನಾನು ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಈಗ ಮೂಲ ಮಹಾಭಾರತ ಮೂಲ ರಾಮಾಯಣ ಓದು ಕಷ್ಟ ಆಗ್ತದೆ. ಯಾಕಂದ್ರೆ ತುಂಬಾ ಪುಸ್ತಕ ಓದ್ಬೇಕು. ಈಗ ಮಹಾಭಾರತ 32 ರಾಮಾಯಣ 11 ಪುಸ್ತಕ ಓದ್ಬೇಕು. ಈಗ ದೇರಾಜಿ ಅವರ ಮಹಾಭಾರತ ರಾಮಾಯಣ ಇದೆ, ಅದು ಯಕ್ಷಗಾನಕ್ಕೆ ಏನಿಲ್ಲ ಅಂದ್ರು ಯಕ್ಷಗಾನಕ್ಕೆ ಏನ್ ಬೇಕು ಅದು ಬರ್ದಿದ್ದಾರೆ ಅವರು. ಅದನ್ನ ತಗೊಂಡು ಓದುದೇ ಉತ್ತಮ ಅನ್ಸ್ತಿತ್ತು. ಅಂದ್ರೆ ಇವತ್ತು ಅನಿವಾರ್ಯ ಬಂದಾಗ ಸಡನ್ಲಿ ಒಂದು ವೇಷ ಬಂತು, ಅವಾಗ ಯೂಟ್ಯೂಬ್ ನೋಡ್ಲೇಬೇಕಾಗ್ತದೆ ಅವರು. ಅದನ್ನ ಅವ್ರು ದೂರಬಾರ್ದು. ಅದನ್ನ ನೋಡಿ ಅದ್ರ ಮರುದಿನ ಹೋಗಿ ನಾನು ಇನ್ನು ಹೀಗೆ ಮಾಡಿ ಬಂದಿದೆ, ಇದೆಲ್ಲ ಹೀಗಿತ್ತ ನೋಡುವ ಅಂತ ಹುಡುಕಿ ನೋಡಿದ್ರೆ ಉತ್ತಮ ಅನ್ಸುತ್ತೆ ನನ್ನ ಅನಿಸಿಕೆ. ಅದ್ ಹಾಗೆ ಮಾಡಿದ್ರೆ ಖಂಡಿತ ಅವರು ಎತ್ತರಕ್ಕೆ ಹೋಗ್ತಾರೆ. ನಿಜವಾಗ್ಲೂ ಪ್ರಯತ್ನ ಆಗ್ತಿಲ್ಲ ಅನ್ನೋದು ಕೂಡ ಅವರ ಆಗ್ತಿಲ್ಲ ಗೊತ್ತು ನನಗೆ. ಯಾಕೆ ಹೇಳಿದ್ರೆ ಇವ ಹಾಗಂತ ನಮ್ಮ ಸಟ್ಟಲ್ಲಿ ಏನಾಗಿದೆ ಕೇಳಿದ್ರೆ, ಒಂದು ಸುನೀಲ್ ಅಣ್ಣ ವಣ್ಸ್ ಅಂತಿದ್ರು, ಅವರು ತುಂಬಾ ತಾಳಮದ್ದ ಅರ್ಥಧಾರಿಗಳು. ಈಗ ಪಂಜುವಣ್ಣನು ಅವರೆಲ್ಲರೂ ಒಂದೊಂದ್ ಟೈಮಲ್ಲಿ ಏನ್ ರಂಗಸ್ಥಳದಲ್ಲಿ ಸಿಟ್ಟು ಬಂದ್ರೆ ಕೆಲವರಿಗೆ ಕೇಳಿ ಬಿಡ್ತಾರೆ ಅವರು. ಅದು ಕೇಳುದಂತ ಹೇಳಿದ್ರೆ ನಮ್ಮನ್ನ ಕಡಿಮೆ ಮಾಡ್ಬೇಕಂತ ಕೇಳುದಲ್ಲ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕೇಳುದವ್ರು. ನಾಳೆ ಆದ್ರೂ ಅಭ್ಯಾಸ ಮಾಡ್ಕೊಂಡು ಬರ್ಲಿ ಅಂತ ಕಲಾವಿದರಿಗೆ ಕೇಳ್ತಾರೆ ಅವ್ರು. ಅದು ಇದ್ದದ್ರಿಂದ ಈಗ ನಮ್ಮಲ್ಲಿ ಕೆಲವು ಕಲಾವಿದರಲ್ಲ, ಈಗ ನಮ್ಮ ವಿಘ್ನೇಶ್ ಎಡಮೋಗಿ ಆಗ್ಲಿ, ವಿಘ್ನೇಶ್ ಪೈಗಳಾಗ್ಲಿ, ಮತ್ತೆ ಸಂದೀಪ್ ಅಂತ ಮತ್ತೆ ಇನ್ನು ಕೆಲವರು ಇದ್ದಾರೆ, ಅವರೆಲ್ಲರೂ ಪುಸ್ತಕ ತರಿಸ್ಕೊಂಡು ಓದ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ನಮ್ಗೆ ಸಂತೋಷ. ಅವರೆಲ್ಲ ಪುಸ್ತಕ ಇದ್ ಮಾಡ್ಕೊಂಡು ಓದ್ತಾ ಇದ್ದಾರೆ ಈಗ. ಸೊ ಈ ಬಡಗಿನಲ್ಲಿ ಬಹಳ ತಾಳಮದ್ಲೆ ಇತ್ತೀಚೆಗೆ ಒಂದಿಷ್ಟು ಜನರು ಮಾಡ್ತಾ ಇದ್ದಾರೆ ಹೊರತಾಗಿ ಕಲಾವಿದ್ರು ತಾಳಮದ್ದಲಿಗೆ ಸೂಕ್ತರಲ್ಲ ಬಡಗಿನವರು ಅನ್ನುವಂತ ಅಭಿಪ್ರಾಯವೂ ಕೂಡ ಇದೆ. ಸೊ ನಾನು ಇದು ಅಭಿಮಾನಿಗಳಿಂದ ಕೇಳೋದು ಕೂಡ, ತೆಂಕಿನವರು ಮಾತಿಗೆ ಬಹಳ ಸಮರ್ಥರು ಇದ್ದಾರೆ ಅನ್ನುವಂತಹ ಎಲ್ಲ ಅಭಿಪ್ರಾಯಗಳಿದೆ. ಇದನ್ನ ನೀಗಿಸೋದು ಹೇಗೆ ಅಂತ ಅನ್ಸುತ್ತೆ? ಅಥವಾ ನಿಮ್ಮಂತ ಒಂದಿಷ್ಟು ಗ್ರೂಪ್ ಇದೆಯಲ್ಲ, ನಿಮ್ಮ ಒಂದಿಷ್ಟು ವಲಯ ಇದೆಯಲ್ಲ, ಇಷ್ಟೆಲ್ಲ ಅಧ್ಯಯನ ಮಾಡಿ ರಂಗಸ್ಥಳಕ್ಕೆ ಹೋಗುವವರು ಒಂದು ಪ್ರಯತ್ನ ಮಾಡಿ ಒಂದು ತಾಳಮದ್ದಲೆ ಒಂದು ಯಶಸ್ವಿಯಾಗಿ ಒಂದು ಪ್ರಯೋಗ ಮಾಡಿ ತೋರಿಸಿದ್ರೆ ಆ ಅಭಿಪ್ರಾಯವನ್ನು ಹೋಗಲಾಡಿಸಬಹುದು ಅಂತ ಅನಿಸೋದು ಇದೆಯಾ ಯಾವತ್ತಾದ್ರೂ? ಖಂಡಿತ ಆ ಪ್ರಯತ್ನ ಆಗಿದೆಯಾ? ಆಗ್ತದೆ. ಈಗ ನೈಕಂಬಳೆ ನಾಗರಾಜ್ ಶೆಟ್ಟರ್ ಅಂತ ಇದ್ದಾಳೆ, ಅವರು ಹವ್ಯಾಸಿ ತಾಳಮದ್ದಲೆ ಅರ್ಥಗಳು ಇರ್ತಾಳೆ, ಅವ್ರು ಹವ್ಯಾಸಿ ವೃತ್ತಿಪರವಾಗಿಲ್ಲ, ಅವರು ಬೇರೆ ಜಾಬ್ ಅಲ್ಲಿ ಇದ್ದಾರೆ ಅವರು. ಮತ್ತೆ ಸುರೇಶ್ ಶೆಟ್ಟರ್ ನಂದ್ರೋಳಿ ಅಂತ, ಅವ್ರು ಒಳ್ಳೆ ಅರ್ಥ ಹೇಳ್ತಾರೆ ಅವರು. ಆಮೇಲೆ ಸುನೀಲ್ ಹೊಲಾಡ್ ಅವರು, ಜಗದೀಶ್ ಡಾಕ್ಟರ್ ಸಿದ್ದಾಪುರ, ಆಮೇಲೆ ಸಂತೋಷ್ ಅಣ್ಣ ಅಂತ ಇದ್ರ ಮೂಡಬಾಗಿ, ಸತೀಶ್ ಅಣ್ಣ ಮೂಡಬಾಗಿ,
ಅವರು ಧನಂಜಯ ಚಾತ್ರ ಕಲ್ಸಂಕ ಇವ್ರದ್ದೆಲ್ಲ ಒಂದು ಟೀಮ್ ಇದೆ. ಹೌದು. ಇವ್ರು ನಮ್ಗೆ ಅವಕಾಶ ಕೊಟ್ಟಿದ್ರು. ಹಾ. ಒಂದ್ 2-3 ಸರಿನ ಪಾತ್ರ, ಒಂದ್ ಈ ಸಾರಿ ಯಕ್ಷ ನುಡಿಸಿರಿ ಬಳಗದಲ್ಲಿ, ಹ್ಮ್. ಆಮೇಲೆ ಸುರೇಶ್ ಅಣ್ಣ ನಂದ್ರೋಳಿ, ಸುನೀಲ್ ಅಣ್ಣ ಸೇರಿ ಒಂದು ಸಾರಿ ರಾಮ ನಿರ್ಯಾಣದ ದೂರ್ವಾಸ ಮಾಡಿದೆ, ಮತ್ತೊಂದು ಕರ್ಣಪರ್ವದ ಶಲ್ಯ ಮಾಡಿದೆ. ಹ್ಮ್. ಇನ್ನೊಂದ್ಸರಿ ನಮ್ಮ ಮ್ಯಾನೇಜ್ ಬ್ಯಾಂಕಿನ MD ಅವರಿದ್ರು ಚನ್ನಪೂಜಾರ್ ಅಂತ, ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಅದ್ರಲ್ಲಿ ನನಗೆ ಕರ್ಣಪರ್ವದ ಶಲ್ಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಒಂದ್ 4-5 ಕಡೆ ಭಾಗವಹಿಸಿದ್ದೇನೆ ನಾನು ತಾಳಮದ್ಲೆಗೆ. ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗ್ತದೆ. ಹಾಗಂತ ಅವರಲ್ಲಿ ಪ್ರತಿಭೆ ಉಂಟು, ಹಾ. ಅದಕ್ಕೆ ವೇದಿಕೆಗಳು ಬೇಕು. ಹೌದು. ವೇದಿಕೆ ಹೇಗೆ ಕೇಳಿದ್ರೆ, ಈಗ ಯಕ್ಷ ನುಡಿಸಿರಿ ಒಳಗದವರು ಅವರೇ ಕೈಯಿಂದ ಹಾಕೊಂಡು ಹೌದು, donation ಹೌದು, ಮಾಡಿ ಹೌದು. ಮಾಡ್ತಾ ಆ ಇದ್ದಾರೆ. ತರದೊಂದು ಪ್ರಯತ್ನ ಆಗ್ತಾ ಇದೆ. ಆಗ್ತಿದೆ ಹೌದು, ಖಂಡಿತ ಹೌದು, ಆಗ್ತಿದೆ. ನಮ್ಮ ಖಂಡಿತ ಆಗ್ತಾ ಇದೆ. ಬಡಗುತಿಟ್ಟಲ್ಲಿ ತಾಳಮದ್ಲೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ, ಖಂಡಿತ ಖಂಡಿತ ಮಾಡ್ತಾ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ಹೌದು. ಅದಕ್ಕೆ ಕಲಾವಿದರಿಗೆಲ್ಲ ಹೌದು. ಅವಕಾಶ ಕೊಡ್ತಾ ಇದ್ದಾರೆ ಅದು ಅವರು. ಪೂರಕವಾದಂತ ವ್ಯವಸ್ಥೆ ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಡುವವರು, ವೇದಿಕೆ ಸೃಷ್ಟಿ ಮಾಡುವವರೆಲ್ಲರೂ ಕೂಡ ಬೇಕು ಅನ್ನೋದು ಕೂಡ. ಇದು ನಾನು ಒಂದ್ 7-8 ವರ್ಷದ ಹಿಂದೆ ಹಾ. ಇಲ್ಲಿ ನಮ್ಮ ಪಕ್ಕದ ಮನೆಯವರು ಭುಜಂಗಣ್ಣ ಅಂತ, ಅವ್ರ ಹೆಸರು ಪ್ರಶಾಂತ್ ಅಣ್ಣ, ಹಾ. ನಾ ಭುಜಂಗಣ್ಣ ಅಂತ ಕರೋದು. ಹಾ. ಅವ್ರು ನನಗೆ ಬಂದ್ಕೊಂಡು ಹೇಳುದು, ನಾವಿಬ್ರು ಅರ್ಥ ಹೇಳುವ ಕೂತ್ಕೊಂಡು ನಾವೇ ಅರ್ಥ ಹೇಳ್ಕೊಡೋದು, ಫೈಟ್ ಮಾಡ್ಕೊಡೋದು ಅರ್ಥದಲ್ಲಿ. ಅವರಿಗೆ ತುಂಬಾ ಆಸಕ್ತಿ ಅದ್ರ ಬಗ್ಗೆ. ಹಾ, ಹಾ, ಹಾ. ನಾವ್ ಈ ರೀತಿ ತಾಳ್ಮದಲ್ಲಿ ತುಂಬಾ ಪ್ಲಾನ್ ಹಾಕಿತ್ತು. ಹಾ, ಹಾ. ಆದ್ರೆ ನಮ್ಗೆ ವೇದಿಕೆಗಳು ಮತ್ತೆ ಬಳಸ್ಕೊಳ್ಲಿಕ್ಕೆ, ನಾವು ಮಳೆಗಾಲದ ಆಟಕ್ಕೆ ಬೇಸಿಗೆ ಆಟಕ್ಕೆ ಹೋದಾಗ್ಲೂ ನಮ್ಗೊಂದ್ ಸ್ವಲ್ಪ ಬಳಸ್ಕೊಳ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅವಕಾಶ ಸಿಕ್ಕದಲ್ಲೆಲ್ಲ ನಾವು ಹೋಗಿದ್ದೆ, ಭಾಗವಹಿಸಿದ್ದೇನೆ. ಹೌದು, ಹೌದು. ಅದಾಗುತ್ತೆ, ನಮ್ಮ ಬಡಗುತಿಟ್ಟಲ್ಲಿ ಮಾತಿಗೆ ಕೊರತೆ ಆಗೋದಿಲ್ಲ, ಖಂಡಿತ ಆಗಿ ಆಗ್ತಾರೆ. ನಿಮ್ಮ ಬಗ್ಗೆ ಬಹಳ ಕುತೂಹಲ ಮತ್ತೆ ನಂಗೆ ವಿಶೇಷ ಅಂತ ಅನಿಸೋದು ಏನು ಕೇಳಿದ್ರೆ, ಯಾವುದೋ ಒಂದು ಪಾತ್ರಕ್ಕೆ ಮಾತ್ರ ನೀವು ಸೀಮಿತ ಅಲ್ಲ, ನೀವು ಮಾಡಿದ ಎಲ್ಲಾ ಪಾತ್ರಗಳಲ್ಲಿಯೂ ಕೂಡ ಸಕ್ಸಸ್ ಅನ್ನ ಕಂಡಿದ್ದೀರಿ. ಮುಟ್ಟಿದೆಲ್ಲವೂ ಚಿನ್ನ. ನೀವು ಅಭಿಮನ್ಯು, ಆಮೇಲೆ ವಸಿಷ್ಠ ಅಂತ ದೊಡ್ಡ ದೊಡ್ಡ ಪಾತ್ರಗಳು, ತಾಮ್ರಧ್ವಜ ಪಾತ್ರಕ್ಕೂ ನೀವು ಖಂಡಿತ ಅಷ್ಟು ಸಮರ್ಥವಾಗಿ ನೀವು ನಿಭಾಯಿಸಿದವರು ಅಂತ. ಸೊ ಹೇಗೆ ಇದೆಲ್ಲ ಸಾಧ್ಯ, ಹೇಗೆ ಅಂತ ಒಬ್ಬನಿಂದ ಎಲ್ಲಾ ಪಾತ್ರಗಳಲ್ಲೂ ಕೂಡ ಗೆಲ್ಲೋದು ಕಷ್ಟ ಅಲ್ವಾ? ಅದು ನನ್ನ ತಲೆಯಲ್ಲಿ ಏನಿತ್ತು ಕೇಳಿದ್ರೆ, ಈಗ ಅಭಿಮನ್ಯು ನಾನು ಒಂದನೇ ಮಾಡಿದ್ರೆ 40 ವರ್ಷ ತನಕ ಅಭಿಮನ್ಯು ಮಾಡ್ಬೋದಾ? ಹೌದು. ಆಮೇಲೆ ನಮ್ಮ ಅಭಿಮನ್ಯು ಯಾರು ನೋಡೋದಿಲ್ಲ, ಆ ಚುರುಕು ಕೊಡು ವರ್ಷ ಆಗ್ತದೆ. ಹೌದು, ಹೌದು. ಅದ್ರ ಮೇಲೆ ನಮ್ಗೆ ವೇಷಕ್ಕೆ ಯಾವ ವೇಷಕ್ಕೂ ಸಿದ್ಧತೆ ಆಗ್ಲಿಕ್ಕೆ ಆಗುದಿಲ್ಲ. 40 ವರ್ಷದ ಮೇಲೆ ನಮ್ಗೆ ಯಾವ ವೇಷ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. 45-50 ವರ್ಷ ಆದ್ಮೇಲೆ ಅಷ್ಟ್ರೊಳಗಡೆ ಎಲ್ಲದೂ ಮಾಡ್ಬೇಕಂತ ಆಸೆ ನಂಗೆ. ಮಾಡುವ, ಜಯಿಸುವ. ಈಗ 40 ವರ್ಷ ಆದ್ಮೇಲೆ ಮತ್ತೊಂದು ವೇಷ ಮಾಡುವ, 50 ವರ್ಷ ಆದ್ಮೇಲೆ ಆ ವೇಷ ಮಾಡ್ಲಿಕ್ಕೆ ನಂಗೆ ಅನುಕೂಲ. ಯಾಕಂದ್ರೆ ಇಲ್ಲಿ ಬುಡದಲ್ಲಿ ನಾವು ಗಟ್ಟಿಯಾಗಿ ಅಡಿಪಾಯ ಹಾಕೋತೀವಲ್ಲ, ಅದು ಎಲ್ಲ ಪ್ರಯತ್ನ ಮಾಡಿದೆ. ಅದಕ್ಕೆ ಪೂರಕ ಒಂದು ಸ್ತ್ರೀ ವೇಷನು ಕೂಡ ಸ್ತ್ರೀ ವೇಷನ ಮಾಡಿದೆ, ಎಲ್ಲ ವೇಷನ ಮಾಡಿದೆ. ನನಗೆ ದೊಡ್ಡ ಬಲ ಒಂದು, ನನಗೆ ನಾನು ನಂಬಿದ ದೇವರ ಆಶೀರ್ವಾದ. ನನ್ನ ಈ ನಮ್ಮ ಮನೆಯ ದೇವರು ಪಂಜುರ್ಲಿ, ಹಾಗಂತ ಈಗ ನಮ್ಮ ಎಲ್ಲಾ ದೇವರಿದ್ರು ನನಗೆ ಬಿದ್ದಾಗ್ಲೂ ಎದ್ದಾಗ್ಲೂ ನನಗೆ ನಮ್ಮ ಅಮ್ಮ ಬ್ರಾಹ್ಮಿ ಅಂತ ಹೆಸರು ಬರುದು. ಒಂದು ಅವಳದ್ದು ಮತ್ತೆ ನಾನು ನಂಬಿದ ಎಲ್ಲಾ ದೇವರ ಆಶೀರ್ವಾದ. ಮತ್ತೆ ನನ್ನ ಮನೆಯವರ ಅಪ್ಪ ಅಮ್ಮ ನಂಗೆ ಯಕ್ಷಗಾನ ಕಲಿಸುವಾಗಲ ಆಶೀರ್ವಾದದಿಂದ ನನಗೆ ಅವರು ಕಲಿಸಿದವರು, ಅವರ ಆಶೀರ್ವಾದ. ಹಿರಿಯ ಕಲಾವಿದರ ಆಶೀರ್ವಾದ, ಕಿರಿಯ ಕಲಾವಿದರ ನನಗೆ ಸಲಹೆ ಪ್ರೋತ್ಸಾಹ ಇತ್ತು. ಹಿರಿಯವರದ್ದು ಆಶೀರ್ವಾದ, ಮತ್ತೆ ಯಕ್ಷಗಾನದ ಎಲ್ಲಾ ಅಭಿಮಾನಿಗಳು ನನಗೆ ಬೆಂಬಲ ಕೊಟ್ಟರು. ವಿಶ್ವಣ್ಣ ನೀವು ಚೆನ್ನಾಗಿ ಮಾಡಿದ್ರಿ, ವಿಶ್ವಣ್ಣ ನೀವು ಇದನ್ನ ಮಾಡ್ತೀನಿ ಅಂತ ಎಲ್ಲಾ ಯಕ್ಷಗಾನದ ಅಭಿಮಾನಿಗಳು. ಆಮೇಲೆ ತೆಂಕು ಬಡಗಿನ ಎಲ್ಲಾ ಕಲಾವಿದರು ಕೊಟ್ಟಂತ ನನ್ನನ್ನು ತಿದ್ದಿದ್ದು. ಇದು ಎಲ್ಲದ್ರಿಂದಲೇ ನಾನೊಂದು ಮೂರ್ತಿ ಆದೆ. ಪರಿಪೂರ್ಣ ಮೂರ್ತಿ ಆಗ್ಲಿಲ್ಲ ಇನ್ನು. ಕಣ್ಣು ಬಂದ್ಮೇಲೆ ಮೂರ್ತಿ ಸ್ಪಷ್ಟ ಗೊತ್ತಾಗೋದಂತೆ. ಆ ಕಣ್ಣೆಲ್ಲ ಬರ ಬೆಳೀತಾ ಉಂಟು. ಅಂದ್ರೆ ನನಗೆ ಅನುಭವ ಆಗ್ಬೇಕಲ್ಲ ತುಂಬಾ. ಅದಾದ್ಮೇಲೆ ನಾನು ಪರಿಪೂರ್ಣ ಅನ್ಕೊಳ್ತೇನೆ. ಚಂದದ ಮೂರ್ತಿ ಹೌದು ನೀವು. ಇಲ್ಲ, ಕಣ್ಣು ಬಿಡಿಸ್ಲಿಲ್ಲ ಇನ್ನು. ಕಣ್ಣು ಬಿಡಿಸ್ತಾರೆ ಈಗ ಇವರ ಅಭಿಮಾನಿಗಳು, ಕಿರಿಯ ಕಲಾವಿದರು, ತೆಂಕು ಬಡ ಎಲ್ಲಾ ಕಲಾವಿದರು ಸೇರಿ ನನಗೆ ಗುರುವಿನ ಸ್ಥಾನದಲ್ಲಿ ನಿಂತು ಅದಕ್ಕೊಂದು ಕಣ್ಣು ಬಿಡಿಸಿ ಕೊನೆಗಂತಲ್ಲ, ಕಣ್ಣು ಕೊಟ್ಟ ತಕ್ಷಣ ಕಳೆ ಬರೋದಂತಲ್ಲ, ಖಂಡಿತ ಅದನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಉಂಟು. ಎಷ್ಟೋ ಮೇಳಗಳಲ್ಲೆಲ್ಲ ಈ ರೀತಿಯ ಜಾನಪದೀಯವಾಗಿ ಭಾಗವತಿಕೆ ಮಾಡೋದು, ಅಥವಾ ಪ್ರಸಂಗವೂ ಕೂಡ ಸಿನಿಮಾದ ಕಥೆಯನ್ನೇ ಇಲ್ಲಿ ತರ್ಜುಮೆ ಮಾಡ್ಕೊಂಡು ಕಥೆಯನ್ನ ಮಾಡೋದು, ಇದೆಲ್ಲ ನಡೀತಾ ಇದೆಯಲ್ಲ, ಅದನ್ನ ಒಪ್ಪಿದಾರು ಕೂಡ ಜನ. ಹೌದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅದು ಸರಿಯೋ ತಪ್ಪೋ ಅನ್ನುವ ಚರ್ಚೆ ಬಹಳ ದೊಡ್ಡದಾಗಿ ಸಾಮಾಜಿಕ ವಲಯದಲ್ಲಿ, ಅಭಿಮಾನಿಗಳ ವಲಯದಲ್ಲಿ ಆಗಿದೆ ಕೂಡ. ನೀವು ಒಬ್ಬ ಕಲಾವಿದರಾಗಿ ಅಲ್ಲ, ಅದು ಏನ್ ಕೇಳಿದ್ರೆ, ಈ ನಾವು ಡೇರೆ ಮೇಳಗಳನ್ನೆಲ್ಲ ಅಂದ್ರೆ ದೂರ್ಲಿಕ್ಕೆ ಆಗುದಿಲ್ಲ, ದೂರೋದಲ್ಲ, ಜನ ಬಯಸ್ತಾರೆ. ಆದ್ರೂ ಅದು ಅತಿರೇಕ ಆಗಬಾರ್ದು. ಈಗ ಡಾಕ್ಟರ್ ಬರ್ದಿದ್ರು, ದೇವದಾಸ್ ಈಶ್ವರ ಮಂಗಲ್ ಬರ್ದಿದ್ರು, ಈಶ್ವರ ಪರಮೇಶ್ವರಲ್ಲೆಲ್ಲ ಅದ ಅಣ್ಣೆ ಪಿಕ್ಚರ್ ಸ್ಟೋರಿ ಆದ್ರು, ಅದು ಪಿಕ್ಚರ್ ಸ್ಟೋರಿ ಅನ್ಸೋದು ಕಡೆಗೆ ನಮ್ಗೆ. ಪದ್ಯಗಳೆಲ್ಲ ಯಾವ್ದು ಪಿಕ್ಚರ್ ಅನ್ಸ್ಲಿಲ್ಲ. ಅದ್ರಲ್ಲಿ ಆಟ ನಡೆಯದಮ್ಮ ಅದೆಲ್ಲ ಆ ಶೈಲಿಗಳೆಲ್ಲ ಏನೋ ನಮ್ಗೆ ಹೊರಗಡೆ ಪದ್ಯಗಳ ಕೇಳದಾದ್ರು ಅದು ನಮ್ಗೆ ಅಸಹ್ಯ ಅನ್ಸ್ಲಿಲ್ಲ. ಮತ್ತೆ ಈಗ ಪವನ ಕಿರಣಕೆರೆ ಅವರು ಅಂತದ್ದು ಇದೆಲ್ಲ ಬಳಸುವುದಿಲ್ಲ. ಯಾಕಂದ್ರೆ ತಾಳಮದ್ಲೆ ಅರ್ಥದಲ್ಲಿ ವಿದ್ವಾಂಸರು ಈಗ ನಮ್ಮ ಸದಾಶಿವ ಮೆಂಡ್ರು ಪ್ರಸಂಗ ಬರೆದಿದ್ದಾರೆ. ಅವರು ತೀರ ಪಿಕ್ಚರ್ ಹಾಡುಗಳು, ಅಶ್ಲೀಲವಾಗಿ ಪಿಕ್ಚರ್ ಹಾಡುಗಳೆಲ್ಲ ಬರೆಸುವುದಿಲ್ಲ. ಅದಕ್ಕೆ ಕಡಿವಾಣ ಹಾಕ್ತಿರೋದಕ್ಕೆ ಸಾಕ್ಷಿ ಯಾವುದೋ ಒಂದು ಪ್ರಸಂಗದಲ್ಲಿ ಪೇರಡ್ರು ಮಾಡಿದಲ್ಲ ಅಂತಲ್ಲ, ಒಳಗೆ ಸೇರಿದರೆ ಗುಂಡು ಅಂತ ಒಂದು ಪದ್ಯ ಬಂದು ಒಂದ್ಸಲ ಏನೋ ಒಂದು ರಗಳೆ ಆಗಿದೆ ಸರಿ ನೆನಪಿಲ್ಲ ಆಗಿದೆ.
ಕಡೆಗೆ ಅದನ್ನ ಅಭಿಮಾನಿಗಳೆಲ್ಲ ಅದು ಬೇಡ ಅಂತೇಳಿ ಅದನ್ನ ವಿರೋಧಿಸಿದ್ರಿಂದ ಆ ಪದ್ಯ ಬಿಟ್ಬಿಟ್ರು. ಅದಕ್ಕೆ ಅಭಿಮಾನಿಗಳ ಕಡಿವಾಣ ಹಾಕಿದ್ರೆ ಹೊಸ ಪ್ರಸಂಗ ಮಾಡ್ಲಿ, ಯಾಕಂದ್ರೆ ಎಲ್ಲ ನಮ್ಮ ಹೊಸ ಕಥೆಯೂ ಕೂಡ ಯಾಕಂದ್ರೆ ಈ ನಮ್ದಲ್ಲಿ ದೇವಸ್ಥಾನ ಹರಕೆ ಮೇಳಗಳು, ಈ ಹರಕೆ ಮೇಳಗಳು ಅಲ್ಲದಿರುವಂತ ಮೇಳಗಳಲ್ಲಿ ಕೆಲವು ಕಡೆ ಹೊಸ ಪ್ರಸಂಗ ಬಯಸ್ತಾರೆ. ಅದನ್ನ ನೇರ ಚಲನಚಿತ್ರದ್ದೇ ತಂದು ಅದನ್ನ ಇಳಿಸುವುದು ಅದನ್ನ ಮಾಡಬಾರ್ದು. ಮತ್ತೆ ಚಲನಚಿತ್ರದ ಬೇಕಾದ್ರೆ ಪದ್ಯದ ಶೈಲಿ ಸ್ವಲ್ಪ ತರಲಿ, ತೊಂದ್ರೆ ಇಲ್ಲ. ಅಂದ್ರೆ ಅದನ್ನ ಪದ್ಯಗಳನ್ನೇ ಅದನ್ನ ಇಡಬಾರ್ದು. ಈಗ ರಾಗಗಳು ಕೆಲವೆಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ರಾಗ ಒಂದೇ, ಹೌದೌದು, ಒಂದೇ ಎಂತ ಮಾಡಬಹುದು. ಈಗ ಪಿಕ್ಚರ್ ಅಲ್ಲಿ ಹಾಕೋದವ್ರು ಅದು ರಾಗ ಅದೇನೆ, ಯಕ್ಷಗಾನಕ್ಕೆ ಬಳಸುದು ರಾಗ ಅದೇನೆ. ನಾವು ಈಗ ಅದಕ್ಕೆ ಬಳಸುದು ರಾಗ ಬೇರೆ, ಇದಕ್ ಬೇರೆ ಅಂತ ರಾಗ ಬಳಸುದಿಲ್ಲ. ಅದು ಹಾಡುವ ಶೈಲಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ರಾಗಗಳಲ್ಲಿ ಅದೇ ಬಳಸುದಲ್ಲ, ಅದನ್ನ ಅತಿರೇಕ ಮಾಡಬಹುದು ಕೇಳ್ಕೊಳ್ಳುದು. ಈಗಿನ ಎಷ್ಟೋ ಕಲಾವಿದ್ರು ಮಾಡಿದ ಕೆಲಸಕ್ಕೆ ಜನಪ್ರೀತಿಯನ್ನ ಗಳಿಸುವುದಕ್ಕಿಂತ ಹೆಚ್ಚು ಜನಪ್ರಿಯವಾದದನ್ನೇ ಮಾಡುವುದಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಾನು ಹೇಳುದು, ಒಂದು ನಾವು ಮಾಡಿದ ಕಾರ್ಯಕ್ಕೆ, ನಾವು ಮಾಡಿದ ಕೆಲಸಕ್ಕೆ ಜನರ ಮೆಚ್ಚುವಾಗೆ ಮಾಡ್ಬೇಕು. ಅದು ಹೇಗೆ ಕೇಳಿದ್ರೆ ಜನರ ಮೆಚ್ಚುವ ಕೆಲಸವನ್ನೇ ನಾವು ಮಾಡ್ಬೇಕು. ಹೌದು, ಅದು ಹೇಗೆ ಕೇಳಿದ್ರೆ ಯಕ್ಷಗಾನದ ಪ್ರಜ್ಞಾವಂತ ಪ್ರೇಕ್ಷಕರು, ಈಗ ಎಲ್ಲರೂ ಪ್ರಜ್ಞಾವಂತ ಪ್ರೇಕ್ಷಕರೇ, ಎಲ್ಲೋ ಬೆರಳೆಣಿಕೆ ಇರಬಹುದು. ಅಂದ್ರೆ ಅದು ಹಾಗೆ ಮಾಡಿ ಹೀಗೆ ಮಾಡಂತೇಳಿ ನಾವು ನಮ್ಮ ಅನಿಸಿಕೆ ಸರ್, ಈಗ 100 ಜನ ಇದ್ರಲ್ಲಿ ಒಂದು 60 ಜನ ನಮ್ಮ ನಾವ್ ಏನ್ ಮಾಡಿದ್ರು ಇಷ್ಟಪಡ್ತಾರೆ ಅಂತ ಅಭಿಮಾನಿಗಳು, 40 ಜನ ಯಕ್ಷಗಾನವನ್ನು ಇಷ್ಟಪಡುವ ಅಭಿಮಾನಿಗಳು ಇರ್ತಾರೆ. ಆಗ ನಾವ್ ಎಂತ ಮಾಡ್ಬೇಕು ಹೇಳಿದ್ರೆ, ಈ 60 ಜನ ನಾವ್ ಏನ್ ಮಾಡಿದ್ರು ಇಷ್ಟಪಡ್ತಾರೆ ನೋಡಿ, ಅವ್ರ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡೋಕಾಗ. ಯಾಕಂದ್ರೆ ಅವ್ರು ನಾವ್ ಎಂತ ಮಾಡಿದ್ರು ಮನಸ್ಸು ಗೆಲ್ತಾರೆ. ಆ 40 ಜನ ಅಪ್ಪಟ ಯಕ್ಷಗಾನವನ್ನೇ ತಾನು ಉಸಿರಾಗಿ ಯಕ್ಷಗಾನ ಬೆಳೆಸ್ಲಿಕ್ಕೆ ಹೊರಟ್ರೆ ನೋಡಿ, ಅವ್ರ ಮನಸ್ಸು ನಾವ್ ಗೆದ್ದಾಗ ಈ 60 ಜನರು ನಾವ್ ಏನ್ ಮಾಡಿದ್ರು ಒಳ್ಳೇದೈತೆ ಅಂತ ಹೇಳುವರು. ಇವ್ರು ನಾವ್ ಯಕ್ಷಗಾನ ಮಾಡಿದ್ದು ಒಳ್ಳೇದೈತೆ ಅಂತ ಹೇಳ್ತಾರೆ 40 ಜನ, ಅದ್ರ ಜೊತೆಗೆ ಇವ್ರು 60 ಜನ ಒಳ್ಳೇದೈತೆ ಅಂತ, ಆಗ 100ಕ್ಕೆ 100 ಒಳ್ಳೇದಾಗ್ತದೆ. ಈಗ ಅಪ್ಪಟ ಯಕ್ಷಗಾನದ ಅಭಿಮಾನಿಗಳು ಯಕ್ಷಗಾನ ಉಳಿಸೋದಕ್ಕೆ ಏನ್ ಪ್ರಯತ್ನ ಮಾಡ್ತಾರೋ ಅವ್ರು ಕೇಳಿದ್ದೇ ಕೊಡ್ಬೇಕು ನಾವು. ಅವ್ರ ಮನಸ್ಸಿಗೆ ಸರಿಯಾದ ಕೊಟ್ಟಾಗ ನಮ್ಮ ಮತ್ತೆ ಉಳಿದ ಎಲ್ಲ ಅಭಿಮಾನಿ, ವೈಯಕ್ತಿಕ ಅಭಿಮಾನಿಗಳು ನಾವು ಮಾಡಿದ್ ಮೆಚ್ಕೊಳ್ತಾರೆ. ಖಂಡಿತ ಸರ್. ಕಲಾ ಪ್ರಕಾರಗಳಲ್ಲಿ ಅಥವಾ ಸಿನಿಮಾದಂತಹ ಮಾಧ್ಯಮಗಳಲ್ಲಿ, ಯಕ್ಷಗಾನದಂತಹ ಮಾಧ್ಯಮಗಳಲ್ಲಿ, ಸಾರ್ವಜನಿಕವಾಗಿ ಬದುಕ್ತಿರುವಂತಹ ಮಾಧ್ಯಮಗಳಲ್ಲಿ, ಯಕ್ಷಗಾನ ಇರ್ಲಿ ಅಥವಾ ನಾಟಕ ರಂಗ ಇರ್ಲಿ, ಸಿನಿಮಾ ಇರ್ಲಿ ಅಥವಾ ಬೇರೆ ಬೇರೆ ರಂಗಗಳಿರ್ಲಿ, ಎಷ್ಟೋ ಜನ ಕಲಾವಿದ್ರು ತನ್ನ ವೈಯಕ್ತಿಕ ವರ್ಚಸ್ಸಿಗೆ ತಂದುಕೊಂಡಿರುವಂತಹ ಧಕ್ಕೆ ಅಥವಾ ಕಳಂಕ ಏನದು, ಅದನ್ನ ಮೀರಿ ಬದುಕೋದಕ್ಕೆ ಸಾಧ್ಯ ಇಲ್ವಾ? ನಿಷ್ಕಳಂಕವಾಗಿ ಬದುಕೋದು ಆಗೋದೇ ಇಲ್ವಾ? ಹಾಗಾದ್ರೆ ಯಾಕೆ ಈ ಯಕ್ಷಗಾನದಲ್ಲಿ ಇತ್ತೀಚೆಗೆ ತುಂಬಾ ಜನ ಕಲಾವಿದರಲ್ಲಿ ಈ ತರದ ಸಮಸ್ಯೆಗಳು, ಈ ತರದ ಕಳಂಕಗಳೆಲ್ಲವೂ ಕೂಡ ಅವರಾಗಿ ಅಂಟಿಸ್ಕೊಳ್ತಾ ಇದ್ದಾರೆ? ಅದು ನಮ್ ಕೆಲವೆಲ್ಲ ಅಂದ್ರೆ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಪರಿಸ್ಥಿತಿ ನನಗನ್ಸೋದು ಸರ್, ಈಗ ಎಲ್ಲವೂ ಅವ್ರು ಮಾಡಿದ್ರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಕೆಲವೊಂದು ಪ್ರಕರಣದಲ್ಲಿ ನಾನು ಹೆಸರು ಬೇಡ ಯಾರದಂತ, ಈ ಕೆಲವೊಂದು ಸಂದರ್ಭದಲ್ಲಿ ಈಗ ನೀವೇ ಒಂದು ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀರಿ, ನೀವೇ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಾಗ ನನಗೆ ನಿಮ್ಮ ಮೇಲೆ ಒಂದು ನಿಮ್ಮನ್ನ ಹೇಗಾದ್ರೂ ಮಾಡಿ ಒಂದು ತೇಜೋಧ ಮಾಡ್ಬೇಕಂತ ಆಸೆ ಇರ್ತದೆ. ಆಗ ಅದಕ್ಕಾಗಿ ಸಿದ್ಧರಾಗುವವರು ಕೆಲವರಿದ್ದಾರೆ. ಅವರನ್ನ ಈಗ ನಿಮ್ಮ ಮನಸ್ಥಿತಿಗೆ, ನನ್ನ ಮನಸ್ಥಿತಿ ಅಂದ್ಕೊಳ್ಳಿ, ಇವನು ಹೀಗ್ ಮಾಡಿದ್ರೆ ಅದಕ್ಕೆ ಬೀಳ್ತಾನೆ, ಆ ಬಲೆಗೆ ಇವ ಬೀಳ್ತಾನೆ. ಕೆಲವರು ಅದನ್ನ ಮಾಡ್ತಾರಂತಲ್ಲ, ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರು ಅದನ್ನ ಮಾಡುದಿಲ್ಲ. ಕೆಲವರು ಯಾವ್ದ್ರ ಈಗ ಒಂದು ದುಶ್ಚಟಕ್ಕಾಗಲಿ ಇನ್ನೊಂದು ಬೇಡದಿದ್ದಕ್ಕಾಗಲಿ ಅದ್ರ ಬಗ್ಗೆ ಆಸಕ್ತಿ ಇದ್ರು, ಈಗ ಜನಗಳಿಗೆ ನಾನ್ ನಾಳೆ ಅದನ್ನ ಮಾಡಿದ್ರೆ ನನಗೇನ್ ಹೇಳ್ತಾರೋ, ಅಥವಾ ನಾನು ಅವರಲ್ಲಿ ಅದನ್ನ ಕೇಳಿದ್ರೆ ಅವ್ರಿಗೆ ಇಂಥದ್ ಮಾಡಿದ್ರೆ ಅವ್ರು ನನ್ ಬಗ್ಗೆ ಬೇಡದ್ ಹೇಳ್ತಾರೇನೋ, ಅವ್ರಿಗೆ ಮಾಡ್ಬೇಕಂತ ಆಸೆ ಇದ್ರು ಮಾಡಿದ್ರೆ ಬೇಡದ್ ಹೇಳ್ತಾರೆ ಅನ್ನೋ ಮನಸ್ಸು ಅಭಿಪ್ರಾಯ ಇರುತ್ತೆ. ಅದನ್ನ ಯಾರ ಅವನನ್ನ ಯಾವಾಗ ತೇಜೋವಧೆ ಮಾಡ್ಬೇಕಂತ ನೋಡ್ತಾರೆ ನೋಡಿ, ಅವನಿಗೆ ಅವ್ರ ಎಲ್ಲಾ ಚಹಾರಗಳು ಗೊತ್ತಿರ್ತದೆ. ಆಗ ಇನ್ನೊಬ್ಬ ವ್ಯಕ್ತಿಯನ್ನು ಯಾರು ಒಂದು ಹುಡುಗನಾಗ್ಲಿ ಹುಡುಗನಾಗ್ಲಿ ಅವರಿಗೆ ಅದನ್ನ ಒಂಥರ ಅಸ್ತ್ರವಾಗಿ ಬಿಟ್ಟು ಅವ್ರ ಕಡೆಯಿಂದ ಬರುವಾಗ ಮಾಡಿ, ಈಗ ಸಂಪೂರ್ಣ ಗ್ರೀನ್ ಸಿಗ್ನಲ್ ಸಿಕ್ಕಿದಾಗ ಇವರು ಬೇಡ ಅದಕ್ಕೆ ಪರಿವರ್ತನೆ ಆಗ್ತಾರೆ. ಅಂದ್ರೆ ಎಲ್ಲರೂ ಹಾಗೆ ಮಾಡ್ತಾರಂತಲ್ಲ, ಕೆಲವರು ಉದ್ದೇಶ ಪೂರ್ವಕವಾಗಿ ಮಾಡೋರಿರ್ತಾರೆ, ಮತ್ತು ಕೆಲವೆಲ್ಲ ಅದಕ್ಕೆ ನಾವೇನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಥೆ ಒಳಗೆ ಅಂದ್ರೆ ಯಕ್ಷಗಾನ ಎನ್ನುವುದು ಒಂದು ನಮ್ಗೆ ಮನೆ ಇದ್ದಾಗೆ. ತೆಂಕ ಬಿಡಗೆ ಯಾವುದೇ ಆಗ್ಲಿ, ಈ ಯಕ್ಷಗಾನ ಎನ್ನುವುದು ಒಂದು ನಮ್ಮ ಮನೇನೆ. ನಾವು ಈಗ ವೇಷ ಮುಗಿದ ನಂತರ ಎಲ್ಲ ನಮ್ಮ ಮನೆಗಳು ಬೇರೆ ಆದ್ರೂ ಯಕ್ಷಗಾನ ಅಂತ ಬಂದಾಗ ಕಲಾವಿದರೆಲ್ಲರೂ ನಾವು ಒಂದೇ ಮನೆ. ಆಗ ಒಂದು ನಮ್ಮೊಳಗೆ ನಾವು ಹೇಳಿ ಸರಿ ಮಾಡ್ಕೊಳ್ಬೇಕು. ಇನ್ನೊಂದು ಅಂದ್ರೆ ನಾನು ಇದನ್ನ ಯಾಕೆ ಕೇಳಿದ್ರೆ, ಹಿಂದಲ್ಲೂ ಒಂದು ಮಾತಿತ್ತು, ನಾಟಕಕ್ಕೆ ಹೋದವ್ರಿಗೆ ಅವ್ರಿಗೆ ಏನೋ ಒಂದು ಚಟ ಇರುತ್ತೆ, ಯಕ್ಷಗಾನಕ್ಕೆ ಹೋದವ್ರಿಗೆ ಅವ್ರದ್ದು ವೈಯಕ್ತಿಕವೇ ಬೇರೆ ಇರುತ್ತೆ ಅಂತೆಲ್ಲ. ಅಂದ್ರೆ ಏನದು ಅಂದ್ರೆ ತಲೆಮಾರುಗಳಿಂದ ಆ ರಂಗ ಬೆಳೀತಾ ಬರ್ತಾ ಇದೆ, ಕಲಾವಿದರು ಬದಲಾಗ್ತಾ ಬರ್ತಾ ಇದ್ದಾರೆ. ಏನದು ಅದನ್ನು ಬೇಕು ಅಂತಾನೆ ಒಂದು ಅಲಿಖಿತ ನಿಯಮ ಇದೆಯಾ ಅಂತ, ಅಥವಾ ಅದನ್ನು ಮೀರಿ ಬದುಕೋದಕ್ಕೆ ನಾನು ಅನಿಸೋದು ಸರ್, ಈವಾಗ್ಲೇ ಸ್ವಲ್ಪ ನೋಡಿ ಅದನ್ನೆಲ್ಲ ದೂರ ಮಾಡ್ಬೇಕಂತ ಶಿಬಿರಗಳು ನಡೀತು. ಈಗ ಯಾವ್ದ್ರದ್ದು ನಮ್ಮ ಮದ್ಯಪಾನ
ಏನ್ ಮಾಡ್ಬೇಕಂತ ಶಿಬಿರಗಳು ನಡೀತು, ಬೇಡ ಈಗ ಹಾಗಂತ ಅದ್ರ ಬಗ್ಗೆ ಇವಾಗ ತುಂಬಾ ಮಧ್ಯ ಬೆಳವಣಿಗೆ ಬರ್ತಾ ಉಂಟು. ಅದಕ್ಕೆ ಕಾರಣ ಎಂತ ಕೇಳಿದ್ರೆ, ಕೆಲವರು ಏನ್ ಮಾಡ್ಕೊಳ್ತಾರೆ, ನಾವಂತೀಗ ನಮ್ದೊಂದು ವೇಷ ಅಭಿಮಾನಿ, ನಮ್ ವೇಷ ನೋಡಿ ಅಭಿಮಾನಿ ಆದ್ರು ಅನ್ಕೊಳ್ಳಿ, ಅವರು ನಮ್ಮನ್ನ ಹತ್ರ ಬಂದು ಮಾತಾಡ್ಸಿದಾಗ ಇವ್ರ ಮನಸ್ಸಲ್ಲಿ ಬೇರೆ ಏನೋ ಥಿಂಕ್ ಮಾಡಿಬಿಡ್ತಾರೆ, ಅವ್ರಿಗೆ ನಾವ್ ಇಷ್ಟ ಆಗಿರ್ಬೋದು ಆ ತರದ. ಅವ್ರು ನಿಜವಾಗ್ಲೂ ನಮ್ಮ ವೇಷವನ್ನು ಇಷ್ಟಪಟ್ಟಿರ್ತಾರೆ. ಆ ವೇಷ ಇಷ್ಟಪಟ್ಟವರು ನಮ್ಮನ್ನು ಇಷ್ಟಪಡ್ಬೇಕಾದ್ರೆ ನಾವು ಚಾರಿತ್ರವಂತರ ಇದ್ದಾಗ ಮಾತ್ರ ಇಷ್ಟಪಡ್ತಾರೆ ಅಲ್ವಾ. ಅದು ಕೆಲವರದನ್ನ ಬಳಸ್ಕೊಳ್ಳುದಿಲ್ಲ, ಹಾಗಂತ ಯಾರೋ ಒಂದ್ 4 ಜನ ಮಾಡ್ತಾರೆ, ಇಡೀ ಸಂಸ್ಥೆಗೆ ಕೆಟ್ಟ ಹೆಸರಾಗಿರ್ತದೆ. ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಅದಕ್ಕೂ ಕಡಿವಾಣ ಹಾಕ್ಲಿಕ್ಕೆ ಅಭಿಮಾನಿಗಳೇ ಖಂಡಿತ. ಈಗ ಕೆಲವು ಪ್ರಕರಣಗಳು ಆಯ್ತಲ್ಲ, ಅಭಿಮಾನಿಗಳೇ ಕಡಿವಾಣ ಹಾಕಿದ್ರಲ್ಲ, ಅದು ಯಾವ ರೀತಿಯಲ್ಲೇ ಆಗಲೇಬೇಕಾದ್ರೆ ಅಭಿಮಾನಿಗಳೇ ಕಡಿವಾಣ ಹಾಕಿದ್ದಾರೆ, ಅದಕ್ಕೆ ಅಭಿಮಾನಿಗಳೇ ಕಡಿವಾಣ ಹಾಕ್ಬೇಕು, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಎಲ್ಲದರ ಆ ತರದೆಲ್ಲ ಅಭಿಪ್ರಾಯಗಳು ಇರುವುದರ ನಡುವೆ ನೀವೆಲ್ಲ ಒಂದಿಷ್ಟು ಜನ ಕಲಾವಿದ್ರು ನಿಷ್ಕಳಂಕವಾಗಿ ಬದುಕ್ತಿದ್ದೀರಿ ಅನ್ನೋದೇ ಬಹಳ ದೊಡ್ಡ ಖುಷಿ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಪಾರ್ಟಿಗಳ ಅಭಿಮಾನಿಗಳು, ಕೆಲವು ಅಭಿಮಾನಿಗಳಿಗೆ ಎಂತ ಗೊತ್ತಾ ಸರ್, ಇವನಿಗೆ ಹೆಣ್ಣೆ ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತಾನೆ. ಕೆಲವು ಅಭಿಮಾನಿಗಳು ಹಾಗೆ ಮಾಡ್ತಾರೆ, ಡ್ರಿಂಕ್ಸ್ ತಂದು ಕೊಡೋದು. ಎಲ್ಲಾದ್ರೂ ಡ್ರಿಂಕ್ಸ್ ಓವರ್ ಆಗಿ ಅವ ಹಾಳು ಮಾಡಿದ್ರೆ ಅವನಿಗೆ ಟೈಟ್ ಆಗಿ ಬಂದ ಮರ ಅಂತಾರೆ. ಅದೇ ಒಳ್ಳೇದ್ ಮಾಡ್ರೆ ಅವನಿಗೆ ನಾವು 1 ಕ್ವಾರ್ಟರ್ ಕೊಟ್ಟಿದ್ದೆ ಮರ, ಅವಂಗೆ ಎಷ್ಟು ಕೆಲಸ ಮಾಡಿರ್ತಾರೆ. ಅದು ಉಂಟ ಅಂದ್ರೆ ಯಕ್ಷಗಾನದ ಪಡ ಅಭಿಮಾನಿಗಳು ಹಾಗೆ ಮಾಡೋದಿಲ್ಲ. ಕೆಲವರು ಅಂದ್ರೆ ಈ ಆತ್ಮೀಯತೆದಾಗ ಇವ್ರು ಹೇಗಾದ್ರೂ ಮಾಡಿ ತೇಜೋವಧೆ ಮಾಡ್ಬೇಕು, ಒಂದು ತೇಜೋವಧೆ, ಇನ್ನೊಂದು ಇವ್ರ ಒಟ್ಟಿಗೆ ಹಗಲಲ್ಲಿ ಎಲ್ಲೋ ಒಂದ್ ಕಡೆ ಪಾರ್ಟಿ ಮಾಡಿರ್ತಿರ್ತಾರೆ, ಅದ್ ನೆನಪಲ್ಲ ಅವ್ರು ಹಿಡ್ಕೊಂಡು ಬಂದ್ ಕೊಡೋದಿರ್ತದೆ. ಕೆಲವರಿಗೆ ಅದಾಗಿರ್ತದೆ. ಬಟ್ ನಾನೀಗ ಎಲ್ರತ್ರ ಮಾತಾಡುವಾಗ, ಈಗ ಒಬ್ಬರು ಯಾರು ಹೋಗುವಾಗ ನಡ್ಕೊಂಡು ಹೋಗ್ತಿದ್ರು, ಲೇಡೀಸ್ ಆಗ್ಲಿ ನಡ್ಕೊಂಡು ಹೋಗ್ತಿದ್ರು, ಜೆಂಟ್ಸ್ ಆಗ್ಲಿ, ನಾನು ಕೇಳ್ತೀನಿ ನಮ್ಮ ಆತ್ಮೀಯರಾದ್ರೆ ಬಿಡ್ಬೇಕಾ ಬರ್ತೇನೆ ಅತ್ಲಾಗ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು, ಅದನ್ನ ಕೆಲವ್ರು ಕಂಡಾಗ ಅನುಮಾನ ಪಡ್ತಾರೆ, ಕೆಲವರು ಇಲ್ಲ ಮರ ಎಲ್ಲರ ಹತ್ರ ಹಾಗೆ ಮರ ಅಂತಾರೆ. ಅದು ಒಬ್ಬೊಬ್ಬರ ಮನಸ್ಥಿತಿ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಒಂದು ಆಗ್ಲೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಮ ಬಗ್ಗೆ. ಪ್ರಸಾದ್ ಮೊಗಭಟ್ರ ಪ್ರಸಂಗ ಭಗತ ಸಿಂಹದಲ್ಲಿ ನೀವು ಭಗತ ಸಿಂಹನ ಪಾತ್ರವನ್ನು ಮಾಡಿದಿರಿ ಅಂತ, ಅದರಲ್ಲಿ ನಿಮ್ಗೆ ಬಹಳ ದೊಡ್ಡ ಪ್ರಚಾರ ಸಿಕ್ತು, ಮತ್ತೆ ಜನ ತುಂಬಾ ಇಷ್ಟಪಟ್ಟರು ಅಂತ. ಅದ್ರ ಬಗ್ಗೆ ಒಂದಿಷ್ಟು ಮಾತನಾಡೋದು. ಖಂಡಿತ. ಅಂದ್ರೆ ಒಂದು ಮೊಗಬೆಟ್ಟವರು, ಇನ್ನೊಂದು ಪ್ರಸಾದ್ ಪೂಜಾರ್ ಅಂತ ಇದ್ರು ಕೋಟದವರು. ಅವರು ಹೇಳಿ ಮೊಗಬೆಟ್ಟವರು ಬರ್ದದ್ದು ಹೇಳಿ ಅಂತ ಹೇಳಿದ್ರೆ ಪ್ರಸಂಗನ ಇನ್ನೊಂದು ಬರ್ದು ಕೊಡಿ ಅಂತ ಹೇಳಿ ಅವ್ರು ಬರ್ದು ಪದ್ಯ ಎಲ್ಲ ಬರ್ದು ಕೊಟ್ರು. ಅದಕ್ಕೆ ಯಕ್ಷ ಸುಮನಸ ಬಳಗ ಅಂತ ಒಂದು ಟೀಮ್ ಇದೆ, ಅವ್ರು ಹವ್ಯಾಸಿ ಕಲಾವಿದರು, ಅವರೆಲ್ಲ ಸೇರಿ ನನಗೊಂದು ಅವಕಾಶ ಕೊಟ್ಟಿದ್ರು. ಆ ಅವಕಾಶದಲ್ಲಿ ನಾನು ಯಶಸ್ಸು ಕಂಡೆ. ಅದರಿಂದ ನನಗೆ ತುಂಬಾ ಪ್ರಚಾರ. ಒಂದು ಮೊಗಬೆಟ್ಟವರು, ಒಂದು ಪ್ರಸಾದಣ್ಣ ಕೋಟದವರು, ಆಮೇಲೆ ಯಕ್ಷ ಸುಮನಸ ಟೀಮ್ನವರು, ಅವರೆಲ್ಲ ಸೇರಿ ಬಂದು ಭಾಗವತರು, ಗೋಪಾಲಣ್ಣ ಹೆರಂಜಾಲು, ಹಿಮ್ಮಳ ಮುಮ್ಮಳದವರೆಲ್ಲ ನನ್ನ ಮೇಲೆ ಬರುವಾಗ ನನಗೆ ಒಂದು ಪ್ರೋತ್ಸಾಹ ಕೊಟ್ಟು ನಂಗೆ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟಿದ್ರು ಅವರು. ಅದು ನಂಗೆ ಆ ಪಾತ್ರನ ತುಂಬಾ ಖುಷಿ ಕೊಡ್ತು. ಅದು ಏನು ಅಂತ ಅಂದ್ರೆ, ನಾನು ಅಂತ ಪ್ರಸಂಗದಲ್ಲಿ ವೇಷ ಮಾಡಿದ್ದೇ ಇಲ್ಲಲ್ಲ, ತುಂಬಾ ಇಷ್ಟ ಆಯ್ತು ನನಗೆ ಆ ಪ್ರಸಂಗ. ಅಭಿಮಾನಿಗಳಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ದೊಡ್ಡ ನಿರೀಕ್ಷೆ ಹುಟ್ಟಿತು ಅಂತ. ಖಂಡಿತ ನಿರೀಕ್ಷೆ ಹುಟ್ಟಿತು. ಆಮೇಲೆ ಅದೊಂದು ಆಟ ಮಾಡಿದ್ರು, ಮತ್ತೊಂದು ಆಟ ಮಾಡಿದ್ರು. ಆದ್ರೂ ಅಲ್ಲಿ ಆ ಆಟದಲ್ಲಿ ನಮಗೆ ಮೊದಲಿನ ಪ್ರಯೋಗದಷ್ಟು ಆಗ್ಲಿಲ್ಲ. ಅಂದ್ರೆ ಅದಕ್ಕೆ ನಾವ್ ಎಂತ ಮಾಡಿದ್ ಕೇಳಿದ್ರೆ ವೃತ್ತಿಪರ ಕಲಾವಿದರು ಹಾಕೊಂಡು ಮಾಡಿತ್ತು. ಆಗ ಅಲ್ಲಿ ಅಂದ್ರೆ ವೃತ್ತಿಪರ ಕಲಾವಿದರು ಅಂತ ಹೇಳಿದ್ರೆ ಹಾಗಂದ್ರೆ ಅವರವರ ಒಂದು ಪ್ರತಿಭೆಗಳ ಹೊರಗಾಕ್ಲಿಕ್ಕೆ ಇದ್ ಮಾಡ್ತಾರೆ. ಇಲ್ಲಿ ನಾವು ಒಂದು ಸಂಘದ ಕಲಾವಿದರಾದಾಗ ಭಗತ ಸಿಂಹನೇ, ಅದಕ್ಕಿಂತ ಕೆಳಗಿನ ಪಾತ್ರ ಕೆಳಗೆ ಇರುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಅಂತ ಹೇಳಿದ್ರೆ ಅವರವರ ಒಂದು ಯೋಗ್ಯತೆ ತೋರಿಸ್ಕೊಳ್ಲಿಕ್ಕೆ ಹೊರಡ್ತೇವಲ್ಲ, ಆವಾಗ ಅದು ಅದ್ರಷ್ಟು ಇದು ಬರ್ಲಿಲ್ಲ ನನಗೆ. ನನಗಂದಿದ್ಲು ಅಭಿಮಾನಿಗಳೆಲ್ಲ ಹೇಳಿದ್ರು, ಇದು ಆವತ್ತು ಕೋಟದಲ್ಲಿ ಆದಾಗ ಆಗ್ಲಿಲ್ಲ ಅಂತ. ಅದು ಲೈವ್ ಇದಿತ್ತು, ತುಂಬಾ ಒಳ್ಳೇದಾಗಿತ್ತು ಆ ಕಾರ್ಯಕ್ರಮ. ಸುಮ್ನೆ ಕುತೂಹಲಕ್ಕೆ ಒಂದು ಕೇಳೋದಾದ್ರೆ, ಮಾತು ನಿಮ್ಗೆ ಮೌನವೋ ಬಂಗಾರವೋ, ಅಥವಾ ಎರಡು ಹೌದಾ? ಎರಡು ಹೌದು. ಈಗ ಮಾತು ಮೌನ ಅನ್ಕೊಂಡ್ರೆ ಕಷ್ಟ ಆಗ್ತದೆ. ಈಗ ಬಂಗಾರ ಅನ್ಕೊಂಡ್ರೆ ತುಂಬಾ ಬಂಗಾರ ಅಂತ ಚಿನ್ನದ ಚೂರಿನ ಚುಚ್ಕೊಳ್ಲಿಕ್ಕೆ ಆಗೋದಿಲ್ಲ. ಎರಡು ಹೌದು ಖಂಡಿತ. ಯಾಕಂದ್ರೆ ಒಂದೊಂದು ಸಂದರ್ಭದಲ್ಲಿ ನಾವು ಆಡಿದ ಮಾತೆ ಬಂಗಾರವಾಗಿದ್ದಕ್ಕೆ ನಮ್ಗೆ ಬೆಲೆ ಕೊಡ್ತದೆ ಆ ಮಾತಿಗೆ. ಒಂದೊಂದು ಸಂದರ್ಭದಲ್ಲಿ ಮಾತನಾಡಿದ ಪರಿಸ್ಥಿತಿಯಲ್ಲಿ ನಾವು ಮೌನವಾಗ್ಬೇಕು, ಆ ಮೌನವು ನಮಗೆ ಅದು ವಜ್ರವಾಗಿ ಪರಿಣಮಿಸ್ತದೆ. ಎರಡಕ್ಕೂ ಬೇಕು. ನನಗೆ ಮಾತು ಎರಡೂ ಹೌದು, ಮೌನನೂ ಅದು ಬಂಗಾರ. ಎಸ್ ವಿಶ್ವನಾಥ್, ತುಂಬಾ ಖುಷಿ ಆಯ್ತು. ಒಟ್ಟಾರೆಯಾಗಿ ಇಷ್ಟು ವರ್ಷಗಳ ಅನುಭವ, ಒಂದು 20-25 ವರ್ಷಗಳ ಅನುಭವ, 20 ವರ್ಷಗಳ ಅನುಭವ, ಬೇರೆ ಬೇರೆ ಮೇಳಗಳ ತಿರುಗಾಟ, ಬೇರೆ ಬೇರೆ ವೇಷಗಳ ಅನುಭವ, ಎಲ್ಲದನ್ನು ಒಟ್ಟಾಗಿ ಸೇರಿಸಿ ಹೇಳೋದಾದ್ರೆ ಯಕ್ಷಗಾನದ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ, ನೀವು ಕಂಡಂತ ಏರು ಇಳಿತಗಳ ಬಗ್ಗೆ ಒಟ್ಟಾರಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನನಗೆ ಯಕ್ಷಗಾನ ತುಂಬಾ ಖುಷಿ ಕೊಟ್ಟಿತ್ತು. ಮತ್ತೆ ಯಕ್ಷಗಾನದಿಂದ ನಾನು ಬಹಳ ಸಂತೋಷ ಅನುಭವಿಸಿದ್ದೇನೆ. ನಾನು ಯಕ್ಷಗಾನ ಅಲ್ಲದೆ ಬೇರೆ ಒಂದು ಯಾವ ಉದ್ಯೋಗಕ್ಕೆ ಹೋದ್ರು ನನ್ನ ಮನೆಯವರು ನಾನು ಉದ್ಯೋಗ ಮಾಡ್ತಿದ್ದ ಸಂಸ್ಥೆ ನನ್ನ ಗುರುತಿಸ್ತಿತ್ತು ಏನೋ. ಇದು ಎಲ್ಲರ ಒಂದು ಹೃದಯದಲ್ಲಿ ನನಗೆ ಒಂದು ಸ್ಥಾನ ಕೊಟ್ಟಿದ್ರು. ಸಣ್ಣ ಕಲಾವಿದ ಏನದಕ್ಕೆ ದೊಡ್ಡ ಕಲಾವಿದಕ್ಕಿಂತಲೂ ಪ್ರೀತಿ ಕೊಟ್ಟಿದ್ರು.
ಅದು ಒಂದು ಸಣ್ಣ ನೋವಿದೆ ನನಗೆ ಏನ್ ಕೇಳಿದ್ರೆ, ಏನು? ಈಗ ನಾವು ಅನಿವಾರ್ಯ ಕಾರಣದಿಂದ ದೊಡ್ಡ ವೇಷಗಳು ಮಾಡ್ತೇವೆ. ಹ ಆ ದೊಡ್ಡ ವೇಷಗಳು ಮಾಡಿದಾಗ ಜನ ಕೆಲವರು ಟೀಕೆ ಮಾಡ್ತಾರೆ. ಕೇಳಿದ್ರೆ ಅದು ನಾವು ಮಾಡುದಲ್ಲ, ನಾವು ಅದನ್ನ ಮಾಡಬಾರ್ದು, ಅವ ಅದನ್ನ ಮಾಡುದು ಸರಿಯಲ್ಲ, ಅವನ ಪ್ರಾಯ ಅಲ್ಲ. ಆದ್ರೆ ಜನಗಳು ನಮ್ಮನ್ನ ವೈಯಕ್ತಿಕವಾಗಿ ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ಈಗ ಇತ್ತೀಚೆಗೆ ಈಗ ಅಭಿಮಾನಿಗಳೇ ಇಷ್ಟಪಟ್ಟು ಗೋಡೆಯವರ ರಾಮ ಅದು ಸರಿ ಇತ್ತು ರಾಮನು. ಈಗ ಕೊಂಡದಕೊಳ್ಳುವ ಯಾಜಿಯವರು ಕುಶಲವ ಮಾಡಿದ್ರು. ಅವರಿಬ್ಬರ ವರ್ಷ ಈಗ ಒಂದು 60 ವರ್ಷ ಆಗಿದೆಲ್ಲ. ಈಗ ಅವರ ಕುಶಲವ ಮಾಡಿದ್ರೆ ನಮಗ್ ಒಳ್ಳೇದು. ಯಾಕೆ ಕೇಳಿದ್ರೆ ಅವರಲ್ಲಿ ಕೆಲವಷ್ಟು ವಿಷಯಗಳು ನಾವು ಹಿಕ್ಕಿ ತಗೊಳ್ಬಹುದು. ಅವರಿಂದ ನಾವು ವಿಷಯಗಳು ತಿಳ್ಕೊಳ್ಳಿಕ್ ನಮ್ಗೆ ಅವಕಾಶ ಆಯ್ತು. ಹಾಗಂತ ಅವರು ಜನಗಳೇನ್ ಮಾಡ್ತಾರೆ, ಇದು ಕುಶಲವರ ವರ್ಷ 60 ಅಲ್ಲ, ಕುಶಲವರ ವರ್ಷ 15, ಅವ್ರು ಮಾಡುಕಾಗಂತ ಎಲ್ಲಿಯೂ ಹೇಳುದಿಲ್ಲ. ಅದೇ ನಾವು ಒಂದು ರಾಮನೋ ಕೌರವನೋ ಅಥವಾ ತಾಮ್ರಧ್ವಜನ ಮಾಡಿದ್ರೆ ಈ ವಯಸ್ಸಿಗೆ ಅವ ಮಾಡುದಲ್ಲ ಅಂತಾರೆ. ನನ್ನ ಅನಿಸಿಕೆ ಅಭಿಮಾನಿ ಆ ಎಲ್ಲ ಪಾತ್ರಗಳಿಗೆ ಒಂದು 30 ವರ್ಷದ ಯಕ್ಷಗಾನ ತಿರುಗಾಟವೇ ಬೇಕು ಅಂತ ಹೇಳುವವರು ಇದ್ದಾರೆ. ಈಗ 60 ವರ್ಷ ಆದವರು ಕುಶಲವ ಮಾಡಿದ್ದು ಒಪ್ಪಬೇಕು ನಾವು. ಯಾಕಂದ್ರೆ ಒಂದ್ ಒಳ್ಳೆ ವಿಷಯಗಳು ಸಿಕ್ಕಿದ್ರೆ ನಮಗೆ ನಾಳೆ ಲಾಭ ಸಣ್ಣ ಕಲಾವಿದರಿಗೆ. ಯಾಕಂದ್ರೆ ಯಾಜಿಯವರು ಕೊಂಡಗಳು ಈ ವಿಷಯ ಹಾಕಿದ್ದಾರೆ, ಅವ್ರು ಹಾಕ್ತಾರೆ ಒಳ್ಳೆ ವಿಷಯ. ಹಾಗೆ ನಮಗೂ ನಾವೊಂದು ದೊಡ್ಡ ವಿಷಯ ಮಾಡ್ತೇವೆ, ತಪ್ಪಾದಾಗ ನಮಗೆ ಹೇಳಿ ನೀವು ಮಾಡಿ ತಪ್ಪುಂಟು, ನಾಳೆ ಇದನ್ನೊಂದ್ ಸ್ವಲ್ಪ ಬದಲಾವಣೆ ಮಾಡಿ ಸರಿ ಮಾಡ್ಕೊಳ್ಳಿ, ಆಗ ನಮಗೂ ಖುಷಿ ಆಗ್ತದೆ. ಈಗ ನಾವು ಅಭ್ಯಾಸ ಒಂದು ಮೆಟ್ಟಲ್ಲಿ ಏರ್ತಾ 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 ನಾವು ಅದನ್ನ ಮಾಡುದು. ಈಗ 50 ವರ್ಷ ಹೋದ ಮೇಲೆ ನಾನು ಭೀಷ್ಮ ಮಾಡ್ಬೇಕಂತ ಅಷ್ಟೊತ್ತಿಗೆ ಅಭ್ಯಾಸ ಮಾಡಿದ್ರೆ ನಂಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಈಗ ನಾನು ಅದನ್ನ ಏಳು ಬೀಳು ಕಂಡು ಕಡೆನ ಸರಿ ಮಾಡುದು. ಹಾಗೆ ಏಳು ಬೀಳಿಗೆ ನಮ್ಮೊಂದು ಅವಕಾಶ ಕೊಡಿ ಅಂತ, ಅಂದ್ರೆ ನಮ್ಗೆ ಎಲ್ಲ ಹೊತ್ತು ಅವಕಾಶ ಕೊಡಿ ಅಂತಲ್ಲ. ಅಭಿಮಾನಿಗಳು ನೀವು ಮಾಡ್ಬೇಕಂತ ಹೇಳಿದಾಗ ನಾವು ಮಾಡ್ತೇವೆ. ಅದನ್ನ ತಪ್ಪನ್ನು ನಾವು ಹೇಳಿ ಪ್ರಾಮಾಣಿಕ ತಿದ್ದುಕೊಳ್ತೇವೆ. ನೀವು ಮಾಡಿದ್ದೇ ಸರಿ ಆಗ್ಲಿಲ್ಲ ಅಂತ ಹೇಳಿ ಟೀಕೆ ಮಾಡುದು, ಅದಾವಾಗ ಮಾಡಿದಾಗ ಏನೋ ಕುಗ್ಗಿ ಹೋಗ್ತೇವೆ ನಾವು ಮಾಡಬಾರ್ದು. ಬೇರೆಯವ್ರು ಕೇಳಿದಾಗ ಇಲ್ಲ ನಾವು ವಯಸ್ಸಿಗೆ ಮಾಡು ಸರಿಯಲ್ಲ ಮರ ಅಂತ ಹೇಳ್ಬೇಕು ಅನಿಸ್ತಾ ಉಂಟು. ಅಭಿಮಾನಿಗಳು ಅದೊಂದು ಮಾಡಬೇಡಿ ಅಂತ ಹೇಳೋದು. ನಮ್ಮ ಪ್ರೋತ್ಸಾಹ ಕೊಡಿ, ನೀವು ಮಾಡ್ತೀರಿ, ಸ್ಪೀಡ್ ಬೇಡ, ಅಷ್ಟು ಸ್ವಲ್ಪ ಸ್ಲೋ ಮಾಡಿ, ಸಲಹೆ ಕೊಡಿ. ನಂಗೆ ಇದನ್ನ ಅಯೋಧ್ಯ ಗ್ರೂಪ್ ಹೋಟ್ಲ್ ಓನರ್ ನವೀನ್ ಅಣ್ಣ ಅಂತ ಇದ್ರು, ಅವರಾಗ್ಲಿ ಮತ್ ನಮ್ಮ ಅತಿ ಆತ್ಮೀಯ ಕೆಲವರೆಲ್ಲ ಇದ್ರು, ಅವರೆಲ್ಲ ಹೇಳಿದ್ರು ಸ್ವಲ್ಪ ಕಲಾವಿದ್ರು ಅವರೆಲ್ಲರೂ ಸ್ವಲ್ಪ ನಿಧಾನ ನಡೆಯಲು ಮಾಡು. ಹಾಕೊಟ್ಟಾಗ ನಮ್ಗೆ ಖುಷಿ ಆಗ್ತದೆ. ನೀ ಮಾಡುದೇ ಅಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇಸರ ಆಗ್ತದೆ. ನಾವು ಬೆಳಿಬೇಕಲ್ಲ, ಅವರೆಲ್ಲ ಆಗಲ್ಲ. ನವೀನ್ ಅಣ್ಣ ಆಗ್ಲಿ ಮತ್ತೆ ಕೆಲವರು ಇದ್ರು, ತುಂಬಾ ಜನ ಯಕ್ಷಗಾನ ಕಲಾವಿದರಲ್ಲಿ ನಮ್ಮ ಗುರುಗಳ ಆರ್ಗೋಡವರು ದೊಡ್ಡ ಮಾಡಿದ ವಾಲಿ ಎಲ್ಲ ವೇಷ ಮಾಡಿದ್ರು. ನಾಗೇಂದ್ರಣ್ಣ, ನಮ್ಮ ಅಮೀನ್ ಭಾಗವತರು, ಸುರೇಶ್ ಶಂಕರಣ್ಣ, ರಾಘವೇಂದ್ರ ಆಚಾರ್ಯರು, ಆಮೇಲೆ ಗೋಪಾಲಣ್ಣ ಹೆರಂಜಲು, ಮತ್ತಿನ್ ಕೆಲವು ಹಿರಿಯ ಕಲಾವಿದ್ರು ಯಾಜಿ ಅವರು ಕೊಂಡ ಅವರೆಲ್ಲರೂ ವಿಶು ಅದೊಂದು ಸ್ವಲ್ಪ ಹೀಗ್ ಮಾಡ್ಬೇಕಪ್ಪ, ಅದು ನಮ್ ಖುಷಿಯ ಸಲಹೆ. ಅವ್ರು ಯಾರು ನಂಗೆ ನೀವ್ ಮಾಡ್ಲೇಬಾರ್ದಂತ ಯಾವತ್ತೂ ನಂಗೆ ಹೇಳಿಲ್ಲ. ಈಗ ನಾಡ್ದಾಗ ನನ್ನ November 1ನೇ ತಾರೀಕಿಗೆ ರಾಘವಚರ ಒಂದು ಆಟ ಕೇಳಿದ್ರೆ ಅವರು ವಿಶ್ವನಿಂದ ಪರಶುರಾಮ ಯಾಜಿ ಅವರು ಭೀಷ್ಮ ಅಂತ ಹೇಳಿದ್ರು. ನಂಗೆ ಖುಷಿ. ಯಾಕೆ ಕೇಳಿದ್ರೆ ಅವ್ರಿದ್ರೆ ನಂಗೆ ವೇಷ ಮಾಡಿ ಇವಾಗ ಸಿಗ್ತಲ್ಲ, ಅವಕಾಶ ಸಿಗ್ತಲ್ಲ ಅಂತ ಖುಷಿ. ಆಗ ನಂಗೆ ಅವಕಾಶ ಕೊಟ್ರೆ ತುಂಬಾ ಖುಷಿ. ಎಲ್ಲಾ ಹೊತ್ತು ಎಲ್ಲಾ ವೇದಿಕೆ ದೊಡ್ಡ ವೇದಿಕೆ ನಮ್ಗೆ ಆ ದೊಡ್ಡ ವೇಷ ಕೊಡಿ ಅಂತ ಹೇಳ್ಬಾರ್ದು. ನಮ್ಮೊಂದು ಕಲೀಲಿಕ್ಕೆ ಒಂದು ಅಭ್ಯಾಸವಾಗತ್ತಲ್ಲ, ಅವಕಾಶ ಕೊಡಿ ಅಂತ ಹೇಳುದು. ಅದನ್ನ ಟೀಕೆ ಮಾಡ್ಬೇಡಿ ಅಂತ ನಾ ಕೇಳ್ಕೊಳ್ಳೋದು. ನಾವು ಇಷ್ಟೇ ಹತ್ರ ಬೆಳಿಲಿಕ್ಕೆ, ಯಾಕೆ ನಾ ಮುಖ್ಯವಾಗಿ ಹೇಳ್ಬೇಕಾದದ್ದು, ನಾನು ಇಷ್ಟೇ ಹತ್ರ ಬೆಳಿಲಿಕ್ಕೆ ಒಂದು ನಮ್ಮ ಮನೆಯವರ ತಂದೆ ತಾಯಿಗಳ ಆಶೀರ್ವಾದ, ನಾನು ನಂಬಿದ ಎಲ್ಲಾ ದೇವರ ಅನುಗ್ರಹ, ಮತ್ತೆ ನನ್ನ ಕಮಲೇಶ್ವರಿ ಮೇಳದ ಧರ್ಮದರ್ಶಿಗಳು ಸಚ್ಚಿದಾನಂದ ಚಾತರು, ನಾರಾಯಣ ಶೆಟ್ರು, ನಮ್ಮ ಮೇಳದ ಮ್ಯಾನೇಜರ್ ಸೌಡಗೋಪಾಲ್ ಅವರು, ಶನೀಶ್ವರ ಮೇಳದ ಧರ್ಮದರ್ಶಿಗಳು ಅಶೋಕ್ ಶೆಟ್ರು, ಆಮೇಲೆ ಅಲ್ಲಿಯ ಮುಕ್ತೇಶ್ವರ ಆಗ್ಲಿ, ಕಡೆಗೆ ಬಯಲಾಟದ ಎಲ್ಲಾ ಮೇಳದ ಯಜಮಾನರು, ಮ್ಯಾನೇಜರ್ ಹಾಗೂ ಎಲ್ಲಾ ಮೇಳದ ಕಲಾವಿದರು, ಡೇರೆ ಮೇಳದ 2 ಮೇಳದ ಯಜಮಾನರು, ಶನ್ನಗಡೆಯವರಾಗ್ಲಿ, ಕರುಣಾಕರ್ ಶೆಟ್ಟರಾಗ್ಲಿ, ಅಲ್ಲಿನ ಸಮಸ್ತ ಕಲಾವಿದರು, ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದ ನಾ ಮೇಲೆ ಬಂದೆ. ಯಾಕೆ ಕೇಳಿದ್ರೆ ಕೆಲವು ಮೇಳದಲ್ಲಿ ಇಲ್ಲ ಅವ ಬಂದ್ರೆ ಅತಿಥಿಗಾದ್ರೆ ಅವ ಬಂದ್ರೆ ವೇಷ ಮಾಡುದಿಲ್ಲ ಅಂತ ಹೇಳೋರಿದ್ದಾರೆ. ನನಗದನ್ನು ಯಾರು ಮಾಡ್ಲಿಲ್ಲ, ಅವ್ರು ಬರ್ಲಿ ತೊಂದ್ರೆ ಇಲ್ಲ, ನಂಗೆ ಅವರೆಲ್ಲ ಸಪೋರ್ಟ್ ಮಾಡಿದ್ರಿಂದ ನಾ ಮಾಡಿದ ಎಲ್ಲಾ ವೇಷಗಳನ್ನ ನನ್ನ ಅಭಿಮಾನಿಗಳು, ಯಕ್ಷಗಾನದ ಅಭಿಮಾನಿಗಳು ಒಪ್ಪಿ ನನಗೆ ಆಶೀರ್ವಾದ ಮಾಡಿದ್ರು. ಇವರೆಲ್ಲರೂ ಸೇರಿ ನನಗೆ ವೇದಿಕೆ ಕೊಟ್ರು. ಆ ವೇದಿಕೆಯಲ್ಲಿ ಎಲ್ಲಾ ಯಕ್ಷಗಾನದ ಅಭಿಮಾನಿಗಳನ್ನ ಎತ್ತಿ ಹಿಡಿದ್ರು. ನೀ ಒಳ್ಳೆ ಮಾಡ್ತಾ ನಂಗೆ ಧೈರ್ಯ ತುಂಬಿದ್ರು. ಆ ಧೈರ್ಯದಿಂದ ನಾನು ಒಬ್ಬ ಸಾಮಾನ್ಯ ಒಂದು ಹಂತದ ಕಲಾವಿದನಾಗಿದ್ದೇನೆ. ಇನ್ನು ಅವರೆಲ್ಲರೂ ಅದೇ ರೀತಿ ಆಶೀರ್ವಾದ, ಪ್ರೋತ್ಸಾಹ, ಅದೇ ಅಭಿಮಾನ, ಪ್ರೀತಿ ನನ್ನ ಮೇಲಿದ್ರೆ ಯಕ್ಷಗಾನದಲ್ಲಿ ನನ್ನಿಂದಾದಂತ ಯಾವುದೇ ತೊಡಕುಗಳಾಗದೇ ಇದ್ದಾಗೆ, ಯಕ್ಷಗಾನಕ್ಕೆ ಲೋಪ ಬಾರದೇ ಇದ್ದಾಗೆ, ನಾನು ಹೇಳಿದ ಮಾತನ್ನ ಕೇಳುವ ಆಪ್ತ ಕಲಾವಿದರು ಅವರೆಲ್ಲರನ್ನ ಚೌಕಟ್ಟು ಮೀರಿದಾಗೆ ನೋಡ್ಕೊಂಡು ಬರ್ತೇನೆ. ಖಂಡಿತ ಇದು ಪ್ರತಿಯೊಬ್ಬ ಕಲಾವಿದರು ಮಾಡ್ಬೇಕಾಗಿರೋ ಕೆಲಸ ಅಂತ ಅನ್ಸುತ್ತೆ ನನ್ಗೆ. ಖಂಡಿತ ನನಗೆ ಅಭಿಮಾನಿಗಳು, ನನ್ನ ಒಡನಾಡದ ಕಲಾವಿದರು, ಎಲ್ಲಾ ಮೇಳದ ಯಜಮಾನರುಗಳೇ ನಮಗೆ ದೇವರು. ನಮ್ಮ ಮನೆಯವ್ರು ನಾನು ನಂಬಿದ ದೇವರಾಗ ಅವರೆಲ್ಲರೂ ನನಗೆ ದೇವರು. ಅವರ ಆಶೀರ್ವಾದದಿಂದ ನಾನು ಬೆಳೆದಿದ್ದೀನಿ. ನನ್ನ ದೊಡ್ಡ ಕನಸಿತ್ತು, ಅದ್ ನಾನು ಹೀಗೆ ಹೇಳುದಿಲ್ಲ, ನನಗೆ ಈಡೇರ್ತದೆ ನೋಡಿ, ಈಡೇರಿದ್ಮೇಲೆ ನಾನು ಇದೇ ಕನಸು ಅಂತ ಹೇಳ್ತೇನೆ. ನಿಮ್ಮನ್ನೇ ಭೇಟಿಯಾಗಿರ್ತೇನೆ. ನಂಗೂ ಒಂದು ಆಸೆ ಉಂಟು, ಯಕ್ಷಗಾನದಲ್ಲಿ ನಂಗೆ ಇಂಥದ್ದೊಂದು ಬೇಕೇನೋ ಆಸೆ ಉಂಟು.
ಅಂದ್ರೆ ಯಕ್ಷಗಾನಕ್ಕೆ ನಾನು ಇಂಥದ್ದೊಂದು ತಂದಿದ್ದೇನೆ ಅನ್ನೋದು ಆಗ್ಬೇಕು. ಯಾವುದೇ ಆಗ್ಲಿ, ಯಾವುದೋ ಒಂದು ದೊಡ್ಡ ಮಟ್ಟದ ಪ್ರಶಸ್ತಿಗಳು ಆ ರೀತಿಯ ಒಂದು ಸಿದ್ಧ ಮಾದರಿಯನ್ನು ತಯಾರಿಸುವಲ್ಲಿ ನೀವು ಖಂಡಿತ ಯಶಸ್ಸನ್ನ ಕಾಣ್ಲಿ ಎನ್ನುವುದೇ ನಮ್ಮ ಆಗ್ಲಿ. ನನ್ನ ಅಭಿಮಾನಿಗಳು ಹಾಗೂ ನನ್ನ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇದ್ರೆ ಖಂಡಿತ ನಾನು ನನ್ನ ಯಶಸ್ಸು ಕಾಣ್ತಂತ ಆತ್ಮವಿಶ್ವಾಸ ಉಂಟು ನನಗೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮಗೆ ಮತ್ತಷ್ಟು ಅವಕಾಶಗಳು, ಪ್ರಶಸ್ತಿ, ಪುರಸ್ಕಾರಗಳು ಒದಗಿ ಬರ್ಲಿ ಅಂತ ದೇವರಲ್ಲಿ, ಕಲಾಭಿಮಾನಿಗಳ ಎಲ್ಲರಲ್ಲೂ ಕೂಡ, ಎಲ್ಲರ ಆಶೆಯೂ ಕೂಡ ಅದೇ ಆಗಿದೆ ಅಂತ ಅನ್ಕೊಂಡು ನಿಮ್ಗೆ ಹಾರೈಸ್ತಾ, ನಮ್ಗೆ ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನನ್ನದೊಂದು, ನೀ ನನ್ನನ್ನ ಹುಡುಕಿ ನಮ್ಮ ಮನೆಗೆ ಬಂದು, ನೀವು ಜನಪ್ರತಿನಿಧಿಯ ಒಂದು ಪತ್ರಿಕೆಯ ಇಲ್ಲಿ ಏನ್ ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವರಿಗೂ, ಆ ಸಂಸ್ಥೆಗೂ, ಸಂಸ್ಥೆಯ ಯಜಮಾನರಿಗೂ, ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು. ಯಾಕೆ ಹೇಳಿದ್ರೆ ನಮ್ಮಂತ ಕಲಾವಿದರು ನಿಮ್ಮಂತ ಮಾಧ್ಯಮದವರ ಅಭಿಮಾನಿಗಳಿಂದ ಪ್ರಚಾರ ಆಗುತ್ತೆ, ಇಲ್ಲಾಂದ್ರೆ ನಾವೇನು ಪ್ರಚಾರ ಆಗುದಿಲ್ಲ. ಹಾಗೆ ಇನ್ನಷ್ಟು ಜನರ ಕಲಾವಿದರನ್ನ ಪ್ರಚಾರ ಮಾಡುವ ಶಕ್ತಿಯನ್ನ ಆ ದೇವರು ಕೊಡ್ಲಿ. ಹಾಗೆ ನೀವು ಮಾಡಿದ ಈ ಚಾನಲ್ ಅನ್ನ ಎಲ್ಲಾ ಯಕ್ಷಗಾನದ ಅಭಿಮಾನಿಗಳು, ಎಲ್ಲಾ ಕ್ಷೇತ್ರದ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟು ನಿಮ್ಮನ್ನು ಬೆಳೆಸ್ಲಿ ಏನು ಹಾಗೆ ಹೇಳುತ್ತಾ ನಿಮ್ಗೂ ಅನಂತ ಅನಂತ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.